ಒಂದು ಜಾತಕದಲ್ಲಿ ದಶಾಭುಕ್ತಿ ನಡೆದಾಗ ಅದು ಯಾವುದೇ ದಶೆ ನಡೆಯಲಿ, ದಶೆ ಮೇಜರ್ ದಶೆ ಯಾವುದು ನಡೀತಾವೆ ನೋಡಿ, ಸೊ ಅಲ್ಲಿ ಏನು ಸಮಸ್ಯೆ ಆಗ್ಬೋದು. ಈಗ ಇದನ್ನು ನಾನು ನೈಸರ್ಗಿಕ ಜನ್ಮಕುಂಡಲಿ ಮಾಡ್ಕೊಳ್ತೇನೆ. ಇದು ಮೇಷ ಲಗ್ನ ಅಂತ ಇಟ್ಕೊಳ್ಳೋಣ. ಓಕೆ, ಲಗ್ನ ಇದು ಮೇಷ ಲಗ್ನ. ಓಕೆ, ಇಲ್ಲಿ ಏನಾಗುತ್ತೆ ವಿಶೇಷವಾಗಿ, ಮೇಷ ಲಗ್ನ. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮೇಷ ಲಗ್ನಕ್ಕೆ ಈಗ ಕುಜ ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. ಓಕೆ, ಮೇಜರ್ ದಶೆ ಕುಜ ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. ಓಕೆನಾ. ಈಗ ಕುಜ ದಶೆಯಲ್ಲಿ ಬುಧ ಭುಕ್ತಿ ಬಂತು, ಆಯ್ತಾ. ಕುಜ ದಶೆಯಲ್ಲಿ ಬುಧ ಭುಕ್ತಿ ಬಂತು, ಇದು ನಿಮಗೆ ಪ್ರಾಬ್ಲಮೆಟಿಕ್ ಆಗಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದು ಯಾಕೆ ಹಾಗೆ ಅಲ್ವಾ? ಯಾಕೆ ಹಾಗೆ? ಯಾಕಂದ್ರೆ ಕುಜ ಬಂದು 1ನೇ ಮನೆ ಅಧಿಪತಿ, ಆನಂತರ ಬುಧ ಬಂದು 3ನೇ ಮನೆ ಅಧಿಪತಿ, ಮತ್ತೆ 6ನೇ ಮನೆ ಅಧಿಪತಿ ಕೂಡ ಆತನೇ. ಒಂದು ವಿಷಯ 3ನೇ ಮನೆ ಅಧಿಪತಿ ಅಂತ ತಗೊಳ್ಳೋಣ, ಇವತ್ತು ಅದರ ಬಗ್ಗೆನೇ ಮಾತಾಡೋಣ. 1 ಮತ್ತು 3 ಅಂದ್ರೆ ಕಾಂಬಿನೇಷನ್ ಏನು ಬಂತು? 1-3ಯ ಕಾಂಬಿನೇಷನ್ ಬಂತು. 1ನೇ ಮನೆ ನಿಮ್ಮ ಲಗ್ನಾನೇ ಅಂದಾಗ 3ನೇ ಮನೆ ಅದಕ್ಕೆ ಪರಾಕ್ರಮ. ಇದು ಅರ್ಥ ಮಾಡ್ಕೊಳ್ಳಿ. 1ನೇ ಮನೆ ಲಗ್ನ ಅಂದಾಗ 3ನೇ ಮನೆ ಪರಾಕ್ರಮ. ಅದೇ ತರ ಯಾವುದೇ ಭಾವ, ಆ ಭಾವಕ್ಕೆ 3ನೇ ಮನೆ ಅಂತ ಏನಿದೆ ಅದು ಪರಾಕ್ರಮ. ಯಾವುದೇ ಭಾವ ಇರಲಿ, ಆ ಭಾವದಿಂದ 3ನೇ ಮನೆ ಯಾವುದಿದೆ ಅದು ಪರಾಕ್ರಮ. ಗೊತ್ತಾಗುತ್ತಾ? ಭಾವದಿಂದ ಯಾವ ಮನೆ 3ನೇ ಮನೆಗೆ ಬರುತ್ತೆ ಅದು ಅದರ ಪರಾಕ್ರಮ. ಈಗ ಮಿಥುನ ರಾಶಿಗೆ ಸಿಂಹರಾಶಿ ಪರಾಕ್ರಮ ಆಯಿತು, ರೈಟಾ. ಸಿಂಹರಾಶಿಗೆ ತುಲಾರಾಶಿ ಪರಾಕ್ರಮ ಆಯಿತು, ಓಕೆನಾ. ತುಲಾರಾಶಿಗೆ ಧನುರಾಶಿ ಪರಾಕ್ರಮ ಆಯಿತು, ಓಕೆನಾ. ಧನುರಾಶಿಗೆ ಕುಂಭರಾಶಿ ಪರಾಕ್ರಮ ಆಯಿತು. ಗೊತ್ತಾಯ್ತಾ? ಈಗ ಗೊತ್ತಾಗುತ್ತಾ? ಈ ತರ ಅಂದ್ರೆ ಈ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ ಗೊತ್ತಾ? 1-3 ಕಾಂಬಿನೇಷನ್ ಬಂದಾಗ ಇದು ಬಹಳಷ್ಟು ನಿಮ್ಮಲ್ಲಿ ಸ್ಟ್ರಗಲ್ ಅನ್ನ ಮಾಡಿಸ್ತದೆ. ಬಹಳ ವಿಶೇಷವಾಗಿ ಸ್ಟ್ರಗಲ್ ಮಾಡಿಸಲೇಬೇಕು. ಅಲ್ಲಿ ಪರಾಕ್ರಮ ಯೂಸ್ ಮಾಡಬೇಕಾಗುತ್ತೆ. ತುಂಬಾ ಏರಿಳಿತಗಳನ್ನು ನೋಡ್ಲಿಕ್ಕೂ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಜಾತಕ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಮೇಜರ್ ದಶೆ ನಡೀತಾ ಉಂಟು ಅದಕ್ಕೆ ಅಲ್ಲಿಂದ 3ನೇ ಮನೆ ಅಧಿಪತಿಯ ದಶೆ ನಡೆದಾಗ ಅಥವಾ ಭುಕ್ತಿ ನಡೆದಾಗ, ವಿಶೇಷವಾಗಿ ಭುಕ್ತಿ ಮೇಜರ್ ದಶೆ, ಅದರಲ್ಲಿ ಭುಕ್ತಿ 3ನೇ ಮನೆ ಭುಕ್ತಿ ಬಂದಾಗ ಅದು ನಿಮಗೆ ಒಂದಷ್ಟು ನಿಮಗೆ ವೇರಿಯೇಷನ್ ಅನ್ನ ಲೈಫಲ್ಲಿ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಈಗ ಏನಾಗುತ್ತೆ, ಯಾವುದೇ ಗ್ರಹದಿಂದ 3ನೇ ಮನೆ ಗ್ರಹ ತುಂಬಾನೇ ಚಾಲೆಂಜಿಂಗ್ ಅನ್ನ ಎದುರಿಸುವಂತೆ ಮಾಡುತ್ತೆ. ತುಂಬಾನೇ ಚಾಲೆಂಜಿಂಗ್ ಅನ್ನ ಆ ಪೀರಿಯಡ್ ಅಲ್ಲಿ ನಿಮಗೆ ಎದುರಿಸ್ಲಿಕ್ಕಂತೂ ಸಿಗುತ್ತೆ. ಓಕೆ, ಉದಾಹರಣೆಗೆ ರವಿ ದಶೆ, ಸಾರಿ ಕುಜ ದಶೆ ಬುಧ ಭುಕ್ತಿ 1-3 ಕಾಂಬಿನೇಷನ್. ಗೊತ್ತಾಯ್ತು ಇದು ಹೇಗೆ ಅಂತ? ಓಕೆನಾ, ಕ್ಲಿಯರಾ? ಕುಜ ಬಂದು 1ನೇ ಮನೆ ಅಧಿಪತಿ, ಬುಧ ಬಂದು 3rd ಹೌಸ್ 3ನೇ ಮನೆ ಅಧಿಪತಿ. ಇಲ್ಲೇನಾಯ್ತು? 1-3 ಕಾಂಬಿನೇಷನ್ ಬಂತು. ಹಾಗಾದ್ರೆ ಇಲ್ಲೇನಾಗುತ್ತೆ, ಈಗ ಬುಧನಿಗೆ ಬುಧನಿಗೆ ಕುಜನಿಂದ ಚಾಲೆಂಜಿಂಗ್ ಅನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ಉಂಟು. ಇದು ಆಕ್ಚುಲಿ ಒಳ್ಳೆಯ ಲಕ್ಷಣ ಅಲ್ಲ ಅಂತ ಉಂಟು. ಇದು ಒಳ್ಳೆಯ ಲಕ್ಷಣ ಅಲ್ಲ. ಇಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಇಲ್ಲೇನಾಗುತ್ತೆ, ಮೇ ಬಿ ಥೈರಾಯ್ಡ್ ಪ್ರಾಬ್ಲಮ್ ಅನ್ನ ನೀವು ಅನುಭವಿಸಬೇಕಾದಿತ್ತು. ನಿಮ್ಮ ಮಾತಿನಲ್ಲಿ ಗಡುಸುತನ ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಫ್ರೆಂಡ್ಸ್ ಜೊತೆಗೆ ಜಗಳಗಳಾಗ್ಬೋದು, ಕಮ್ಯುನಿಕೇಶನ್ ನಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಡಾಕ್ಯುಮೆಂಟ್ ಅಥವಾ ಪೇಪರ್ ರಿಲೇಟೆಡ್ ಯಾವುದೇ ವಿಷಯದಲ್ಲಿ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ. ಇಲ್ಲಿ ತುಂಬಾನೇ ಪರಾಕ್ರಮವನ್ನ ನಾವು ಉಪಯೋಗ ಮಾಡಬೇಕಾಗುತ್ತೆ. ಅರ್ಥ ಆಗುತ್ತಾ? ಗೊತ್ತಾಯ್ತು ಈಗ ಅಲ್ವಾ? ಶುರು ಆಯ್ತು. ಈಗ ಇರುವುದೆಲ್ಲವ ಬಿಟ್ಟು ಇರದಿದ್ದರ ಕಡೆ ತುಡಿಯುವುದೇ ಜೀವನ ಅಲ್ವಾ? ನಾನು ಏನು ಹೇಳ್ತೇನೆ ಅದು ಕೇಳ್ತಾ ಇಲ್ಲ, ಅವ್ರಿಗೆ ರಾಹು ಬಂದ್ಬಿಟ್ಟೆ ಈಗ ಪಕ್ಕ. ಓಕೆನಾ, ಇದು ಪರಿಸ್ಥಿತಿ. ಓಕೆ, ಅರ್ಥ ಆಯ್ತಾ? ಗೊತ್ತಾಯ್ತಾ ನಿಮಗೆ? ನಾನು ಇನ್ನು ಮಾತಾಡ್ಬೇಕಷ್ಟೇ, ಈಗ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿನೇ ರಾಹು ಎಲ್ಲಿಂದಲೂ ಬಿದ್ದುಬಿಟ್ಟ ಧಮ್ ಅಂತ. ಹ್ಮ್. ಓಕೆ, ಹಾಗಾದ್ರೆ ಕುಜನಲ್ಲಿ ಬುಧ ಭುಕ್ತಿ ಬಂದಾಗ ಕುಜನಲ್ಲಿ ಬುಧ ಭುಕ್ತಿ ಬಂದಾಗ ಏನಾಗುತ್ತೆ, ಮೇ ಬಿ ನಿಮಗೆ ಆ ಸಂದರ್ಭದಲ್ಲಿ ತೊಂದರೆಗಳನ್ನು ಎದುರಿಸಬೇಕು. ಅದೇ ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ, ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ, ಪೇಪರ್ ವರ್ಕ್ಗೆ ಸಂಬಂಧಪಟ್ಟಂತೆ, ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ಮನೆ ಚೇಂಜ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ, ಒಡ ಹುಟ್ಟಿದವರ ಜೊತೆಗೆ ಅಥವಾ ಸರೌಂಡಿಂಗ್ ಅಕ್ಕಪಕ್ಕದ ಮನೆಯವರ ಜೊತೆಗೆ ಒಂದಷ್ಟು ವಾದ ವಿವಾದಗಳಾಗುವಂಥದ್ದು, ಒಂದಷ್ಟು ಪರಾಕ್ರಮವನ್ನು ನೀವು ಅಲ್ಲಿ ಯೂಸ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ? ನಾನು ಹೇಳ್ತೀನಿ, ಎಷ್ಟು ಕಾಮ್ ಆಗಿರ್ತೀರಾ, ಎಷ್ಟು ಕೂಲ್ ಆಗಿರ್ತೀರಾ, ಅಷ್ಟು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ. ಅವಸರ ಮಾಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಕೂಡ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ನೋಡ್ಕೊಳ್ಬೇಕು ಯಾವ ದಶೆ ಯಾವ ಭುಕ್ತಿ, ಆ ದಶಾನಾಥನಿಗೆ ಭುಕ್ತಿನಾಥ ಎಲ್ಲಿದ್ದಾನೆ, ಅಥವಾ ಯಾವ ಭಾವದ ಅಧಿಪತಿ ಆತ. ಮೇ ಬಿ ಇಲ್ಲಿಂದ ನಿಮಗೆ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ 1-3 ಕಾಂಬಿನೇಷನ್ ಮಾತ್ರ ಮಾತಾಡ್ತಾ ಇದ್ದೀನಿ, ಬೇರೆ ಮಾತಾಡೋಕ್ಕೆ ಹೋಗಲ್ಲ. ಓಕೆನಾ? ಈಗ ಕ್ಲಿಯರ್ ಆಯ್ತಾ ನಿಮಗೆ ಕುಜ ದಶೆಯಲ್ಲಿ ಬುಧ ಭುಕ್ತಿ ಏನಾಗುತ್ತೆ ಅಂತ? ಮೊದಲೇ ಕುಜ ಮತ್ತೆ ಬುಧನಿಗೆ ಆಗುವುದಿಲ್ಲ. ಅರ್ಥ ಆಯ್ತಾ? ಕುಜ ಮತ್ತೆ ಬುಧ ಶತ್ರು, ಅದಕ್ಕೋಸ್ಕರ ಆಗುದಿಲ್ಲ. ಅದಕ್ಕೋಸ್ಕರ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಆ ಪರಿಸ್ಥಿತಿ ಉಂಟಾಗುತ್ತೆ ಅಲ್ವಾ? ಈಗ ಜ್ಯೋತಿಷ ಗೊತ್ತಿಲ್ಲದವ್ರು ತುಂಬಾ ಜನ ಇದ್ದಾರೆ ಇಲ್ಲಿ. ಅವರು ಬರೀ ಕೇಳಿಸ್ಕೊಳ್ಳಿ ಹರಿಕತೆ ಕೇಳಿದಾಗೆ, ಬಟ್ ಯಾರಿಗೆ ಗೊತ್ತುಂಟು ಅವ್ರಿಗೆ ಅಂದ ಅರ್ಥ ಆಗುತ್ತೆ, ತೊಂದರೆ ಇಲ್ಲ. ಓಕೆನಾ? ಜಯ ಅಮೀನ್ ಅವರೇ, ಅರ್ಥ ಆಯ್ತಾ?
ಗೊತ್ತಾಯ್ತಾ? ಜ್ಯೋತಿಷ ಗೊತ್ತಿಲ್ಲ, ಸುಮ್ಮನೆ ಕೇಳಿಸ್ಕೊಳ್ಬೇಕು ಈಗ. ಅಲ್ವಾ? ಬರುದಿಲ್ಲ, ನಂಗೆ ಗೊತ್ತಿದೆ ನಿಮಗೆ ಬರುವುದಿಲ್ಲ ಜ್ಯೋತಿಷ್ಯ ಅಂತ ಅಲ್ವಾ? ಅಥವಾ ಅರ್ಥ ಮಾಡ್ಕೊಳ್ಳಿ, ಅಥವಾ ಕೇಳಿಸ್ಕೊಳ್ಳಿ, ಹರಿಕತೆ ಕೇಳ್ದಾಗೆ ಕೂತ್ಕೊಂಡು ಏನೋ ಒಂದು ಆಗುತ್ತೆ. ಓಕೆನಾ? ರೈಟ್. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಬುಧ ಸಾರಿ, ಕುಜ ದಶೆಯಲ್ಲಿ ಬುಧ ಭುಕ್ತಿ ಬಂದು ಈ ಪರಿಸ್ಥಿತಿ. ಈಗ ಬುಧ ದಶೆಯಲ್ಲಿ ರವಿ ಭುಕ್ತಿ ಬಂತು ಇವಾಗ. ಅಲ್ಲ, ಅರ್ಥ ಆಯ್ತಾ? ಬುಧ ದಶೆಯಲ್ಲಿ ರವಿ ಭುಕ್ತಿ. ಬುಧ ಯಾರು? ಥರ್ಡ್ ಲಾರ್ಡ್. ರವಿ ಯಾರು? ಫಿಫ್ತ್ ಲಾರ್ಡ್. ಅಲ್ವಾ? 1-3 ಕಾಂಬಿನೇಷನ್ ಆಯ್ತಾ ಈಗ? ಓಕೆನಾ? ಸೊ ಅವಾಗ ಏನಾಗುತ್ತೆ ನೋಡಿ, ಬುಧ ಮತ್ತೆ ರವಿಯ ಕಾಂಬಿನೇಷನ್ ಬಂದಾಗ ಅವಾಗ ನಾವೇನ್ ಹೇಳ್ತೇವೆ, ಬುಧ ಮತ್ತೆ ಸೂರ್ಯ ಒಟ್ಟು ಸೇರಿದಾಗ ಅದನ್ನು ಬುಧಾದಿತ್ಯ ಯೋಗ ಅಂತ ಹೇಳ್ತೇವೆ. ಯಾಕೆ ಬುಧಾದಿತ್ಯ ಯೋಗ? ಯಾಕಂದ್ರೆ ಮೂರನೇ ಮನೆ ನಿಮ್ಮ ಫಿಫ್ತ್ ಹೌಸ್, ಥರ್ಡ್ ಹೌಸ್ ಭಾವತ್ ಭಾವ, 5ನೇ ಮನೆ ಅದು ಪವರ್ಫುಲ್ ಜಾಗ ಅಂತ ಉಂಟು. 3ನೇ ಮನೆ ಕೂಡ ನಿಮ್ಮ ಕಾನ್ಷಿಯಸ್ ಮೈಂಡ್, 5ನೇ ಮನೆ ನಿಮ್ಮ ಬುದ್ಧಿ, ಅಲ್ವಾ? ಇದೆರಡೆಲ್ಲ ಸಮ್ಮಿಳನ ಆಗುತ್ತೆ. ಅವಾಗ ದೊಡ್ಡ ಮಟ್ಟಿಗೆ ರಿಸಲ್ಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅದರ ಅರ್ಥ ಏನು ಅಂದ್ರೆ, ಎಲ್ಲಿ ಸೂರ್ಯ ಮತ್ತೆ ಬುಧನ ಕಾಂಬಿನೇಷನ್ ಇದೆ ಅಲ್ಲಿ ನಿಮಗೆ ಒಂದಷ್ಟು ಪರಾಕ್ರಮನ ಯೂಸ್ ಮಾಡಬೇಕಾಗುತ್ತೆ. ಬುಧಾದಿತ್ಯ ಯೋಗ ಅಂದ್ರೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಈಸಿಯಾಗಿ ಯಾವುದು ಕೂಡ ಬರೋದಿಲ್ಲ, ಅಲ್ಲಿ ಸ್ಟ್ರಗಲ್ ಮಾಡಿನೇ ಬರುವಂಥದ್ದು. ಸ್ಟ್ರಗಲ್ ಮಾಡಲೇಬೇಕು. ಅರ್ಥ ಆಗುತ್ತೆ? ಯಾರಿಗಾದ್ರು ಇದ್ರೆ ಒಮ್ಮೆ ನೋಡಿ. ಒಂದು ವೇಳೆ ಸಿಂಹ ರಾಶಿಯಲ್ಲಿ ಬುಧ ಬಂದ್ಬಿಟ್ಟ ಈ ಪರಿಸ್ಥಿತಿ, ಅಥವಾ ಮಿಥುನ್ ರಾಶಿಯಲ್ಲಿ ಸೂರ್ಯ ಬಂದ್ಬಿಟ್ಟ ಇದೇ ಪರಿಸ್ಥಿತಿ, ಮತ್ತೆ ಸೂರ್ಯ ಮತ್ತೆ ಬುಧ ಒಟ್ಟಿಗೆ ಬಂದ್ಬಿಟ್ರು ಇದೇ ಪರಿಸ್ಥಿತಿ. ಅದನ್ನೇ ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಅವಾಗ ಸ್ಟ್ರಗಲ್ ಮಾಡ್ಲಿಕ್ಕೆ ಅಂತ 100% ಸಿಗುತ್ತೆ ಸರ್. 100% ಸ್ಟ್ರಗಲ್ ಮಾಡ್ಬೇಕು. ಆವಾಗ ಆ ಭಾವದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ. ಅಥವಾ ಬುಧ ಅಥವಾ ಸೂರ್ಯನಿಂದ ಯಾವ ರೀತಿ ಇಂಪ್ಯಾಕ್ಟ್ ಬರಬೇಕು ಅದು ಗೊತ್ತಾಗುತ್ತೆ. ಯಾವತ್ತು ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಏನ್ ಗೊತ್ತಾ? ಬುಧ ಇದಾನಲ್ಲ, ಬುಧ ಇಸ್ ಅ ವೆರಿ ಮಚ್ ಮೆಲಿಫಿಕ್ ಪ್ಲಾನೆಟ್ಸ್. ಆತ ಬಲೆ ಶುಭ ಪ್ಲಾನೆಟ್ಸ್ ಅಲ್ಲಿ ಆತನನ್ನು ನಾವು ಪರಿಗಣಿಸ್ತೇವೆ ಪ್ರವೀಣ್ ಅವರೇ, ಅಲ್ವಾ? ಈಗ ಶುಭ ಪ್ಲಾನೆಟ್ಸ್ ಯಾವ್ದು ಅಂತ ಹೇಳಿದಾಗ ಬುಧ, ಶುಕ್ರ, ಮತ್ತೆ ಚಂದ್ರ, ಮತ್ತೆ ಗುರು, ಇದನ್ನು ಹೇಳ್ತೇವೆ. ಅದು ಓಕೆ, ಶುಭ ಪ್ಲಾನೆಟ್ಸ್ ಅಲ್ಲಿ ಬರ್ತಾನೆ. ಬಟ್ ಆತ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನು ಕೊಡುವ ಮೂರನೇ ಮನೆ ಮತ್ತೆ 6ನೇ ಮನೆ ಅಧಿಪತಿ ಯಾರು? ಬುಧ. ಆತ ವಿಪರೀತ ಸ್ವಾರ್ಥಿ. ಆತ ಲಾಭ ಇಲ್ಲದೆ ಕೆಲಸನೇ ಮಾಡಲ್ಲ. ಅರ್ಥ ಆಯ್ತಾ? ಅವನಿಗೆ ಲಾಭ ಬಂದಿಲ್ಲ, ಅವನಿಗೆ ಲಾಭ ಸಿಕ್ಕಿಲ್ಲ, ಅಥವಾ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಏನೇ ಒಂದು ಮಾಡಿದ್ರು ಕೂಡ ಅದರಲ್ಲಿ ಲಾಭ ಬೇಕು, ಆ ಲಾಭ ನೋಡ್ತಾನೆ ಅವನು. ಅದು ಬಂದ್ರೇನೆ ಬುಧ. ಅದಕ್ಕೇನು ಹೇಳುದು, ಬುಧ ಅಂತ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಕೊಡುವಂಥ ಪ್ಲಾನೆಟ್. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಜಾತಕದಲ್ಲಿ. ಅರ್ಥ ಆಗುತ್ತಾ? ಯೂಸ್ ಮಾಡ್ಕೊಳ್ಬೇಕು ಆ ಥರ, ಅದು ಪರವಾಗಿಲ್ಲ. ಗುರು ಹಾಗಲ್ಲ. ಗುರು ಏನು ಮಾಡ್ತಾನೆ? ಗುರು ಲಾಭದ ಕಡೆಗೆ ನೋಡುವುದಿಲ್ಲ, ಗುರು ಕೊಡುವುದನ್ನು ನೋಡ್ತಾನೆ. ಅದಕ್ಕೆ ಹೇಳುದು, ಗುರುವಿಗೆ ಕೊಟ್ಟು ಗೊತ್ತು, ಬುಧನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು, ಬುಧನಿಗೆ ಕೊಟ್ಟು ಗೊತ್ತಿಲ್ಲ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ. ಅದಕ್ಕೋಸ್ಕರ ಯಾವಾಗ ಬುಧ ಮತ್ತೆ ಅಂದ್ರೆ ಬುಧ ದಶೆಯಲ್ಲಿ ನಿಮಗೆ ರವಿ ಭುಕ್ತಿ ಬರುತ್ತೆ, ತೋ ಇದೇ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಬುಧಾದಿತ್ಯ ಯೋಗದ ಇಂಪ್ಯಾಕ್ಟ್ ಅಂತೂ ಬರುತ್ತೆ. ಈಗ ರವಿಗೆ ಬುಧ ಫ್ರೆಂಡ್ಲಿ ಆಗಿರ್ತಾನೆ, ಪರವಾಗಿಲ್ಲ. ನಿಮ್ಮ ಸ್ಟೇಟಸ್ಗೆ ಬೇಕಾಗಿ ಹೋರಾಟ ನಡೆಸಬೇಕಾಗುತ್ತೆ. ಅರ್ಥ ಆಯ್ತಾ? ಯಾವಾಗ ಬುಧನಲ್ಲಿ ರವಿ ಭುಕ್ತಿ ಬಂದಾಗ, ಈಗ ರವಿಯಲ್ಲಿ ಬುಧ ಭುಕ್ತಿ ಬಂದಾಗ ವಿಷಯ ಬೇರೆ ಇರ್ತದೆ, ಇದಾಗುದಿಲ್ಲ. ಆವಾಗ ವಿಷಯ ಚೇಂಜ್ ಆಯ್ತು. ಓಕೆನಾ? ಬುಧನಲ್ಲಿ ರವಿ ಭುಕ್ತಿ ಬಂದಾಗ ಈ ಪರಿಸ್ಥಿತಿ. ಬುಧನಲ್ಲಿ ರವಿ ಭುಕ್ತಿ ಬಂದಾಗ 5ನೇ ಮನೆ ಬಂದು ನಿಮ್ಮ ಸ್ಟೇಟಸ್ಗೆ ಬೇಕಾಗಿ ನೀವು ಹೋರಾಟ ಆಗುತ್ತೆ. ಮಕ್ಕಳು, ವಿದ್ಯೆ, ಸ್ನೇಹಿತರು, ಪ್ರೀತಿ, ಪ್ರೇಮ ಚಾಲೆಂಜಿಂಗಿಗೆ ಒಳಗಾಗುತ್ತೆ. ಮಕ್ಕಳು, ಯಾಕಂದ್ರೆ 5ನೇ ಮನೆ, ಮಕ್ಕಳು, ವಿದ್ಯೆ, ಪ್ರೀತಿ, ಪ್ರೇಮ, ಸ್ನೇಹಿತರು, ಇದೆಲ್ಲವೂ ವಿಶೇಷ ರೀತಿಯಲ್ಲಿ ಚಾಲೆಂಜಿಂಗಿಗೆ ಎದುರಾಗುತ್ತೆ. ಚಾಲೆಂಜಿಂಗ್ ಅನ್ನು ಎದುರಿಸಬೇಕಾಗುತ್ತೆ. ಈ ಪಾರ್ಟಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೂಡ ಒಂದಷ್ಟು ಚಾಲೆಂಜಿಂಗ್ ಅನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ. ಸಮಾಜದಲ್ಲಿ ಅಪಮಾನಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ನಿರ್ಮಾಣ ಆಗಬಹುದು. ಇದು ರವಿಯ ಪರಿಸ್ಥಿತಿಯಲ್ಲಿ ತೊಂದರೆ ಇದ್ದಾಗ. ಅದು ಒಂದು ವೇಳೆ ರವಿಗೆ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ರವಿಗೆ ಎಲ್ಲೊಂದು ಕಡೆ ರಾಹುವಿನ ಸಂಯೋಗ ಇದೆ, ರವಿಗೆ ಶನಿಯ ಸಂಯೋಗ ಇದೆ, ಅವಾಗ ರವಿ ದಶೆಯಲ್ಲಿ ನಿಮಗೆ ಬುಧ ಭುಕ್ತಿ ಬಂದ್ಬಿಡ್ತು, ಅವಾಗ ಅದು ತೊಂದರೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನು ನೋಡ್ಕೊಳ್ಬೇಕು, ಅಲ್ವಾ? ಇನ್ನಿದಕ್ಕೆ ಪರಿಹಾರ ಎಲ್ಲ ಕೇಳಬೇಡಿ. ಅರ್ಥ ಆಗುತ್ತಾ? ಪರಾಕ್ರಮ ಅಂತೂ ಮಾಡಲಿಕ್ಕೆ ಉಂಟು ಸರ್. ನಿಮ್ಮ ಸ್ಟೇಟಸ್ ಅನ್ನು ದೊಡ್ಡದು ಮಾಡಬೇಕಾದ್ರೆ ಪರಾಕ್ರಮ ಯೂಸ್ ಮಾಡಲೇಬೇಕು ನೀವು, ಅದಂತೂ ಪಕ್ಕಾ ಇದೆ, ಅಲ್ವಾ? ಅದಕ್ಕೆ ಪರಿಹಾರ ನಮ್ಗೇನಾಗುತ್ತೆ, ನಮಗೆ ಒಂದು ಚಟ ಆಗಿಬಿಟ್ಟಿದೆ ಸರ್. ಅದಕ್ಕೇನು ಪರಿಹಾರ ಸರ್, ಇದಕ್ಕೇನು ಪರಿಹಾರ? ನಿಯತ್ತಲ್ಲಿ ಬಾಳುವುದೇ ದೊಡ್ಡ ಪರಿಹಾರ. ಆ ನಿಯತ್ತಿರಬೇಕು ನಿಮ್ಮಲ್ಲಿ. ಅರ್ಥ ಆಯ್ತಾ? ಆ ನಿಯತ್ತಿದ್ದಾಗಲೇ ಎಲ್ಲ ರಿಸಲ್ಟ್ ಬರ್ತದೆ. ಆ ನಿಯತ್ತೇ ಇಲ್ಲದಾಗ ಪರಿಹಾರ ಮಾಡಿ ಏನು ಮಾಡ್ತೀರಾ? ಅರ್ಥ ಆಗುತ್ತಾ? ಹೇಳುವಾಗ ಕೆಲವರಿಗೆಲ್ಲ ಇದು ತುಂಬಾನೇ ಕೋಪ ಬರುತ್ತೆ. ಅಯ್ಯೋ, ನಾವು ಹೇಳ್ತಾರೆ, ಈಗ ಹೇಳ್ತಾರೆ, ಅವ್ರಿಗೆ ಪರಿಹಾರ ಹೇಳಲಿಕ್ಕೆ ಬರೋದಿಲ್ಲ. ಪರಿಹಾರ ಮಾಡಬೇಕಾದ್ರೂ ಕೂಡ ನಿಯತ್ತು ಬೇಕು ತಾನೆ. ಆ ನಿಯತ್ತಿದ್ದಾಗ ಪರಿಹಾರ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ಅದು ವರ್ಕೇ ಆಗಲ್ಲ. ಅರ್ಥ ಆಗುತ್ತಾ? ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವಾಗ ಬುಧನಲ್ಲಿ ಸೂರ್ಯ ಭುಕ್ತಿ ಬರುತ್ತೆ ನಿಮ್ಮ ಸ್ಟೇಟಸ್ಗೆ ಬೇಕಾಗಿ ಹೋರಾಟ ನಡೆಸಬೇಕಾಗುತ್ತೆ. ಒಂದು ವೇಳೆ ಬುಧ ಅಥವಾ ಸೂರ್ಯ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಬಂದ್ಬಿಟ್ರು, ಅಲ್ಲಿನೇ ದಶಾಭುಕ್ತಿ ನಡೀತಾ ಉಂಟು ಈಗ, ಮೇ ಬಿ ಆ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತು ಈಗ?
ಈಗ ನಿಮಗೆ ರವಿ ಭುಕ್ತಿ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ, ನೆಕ್ಸ್ಟ್ ಬಂದ್ಬೇಡ, ನಿಮಗೆ ರವಿ ಭುಕ್ತಿ ನಡೀತಾ ಉಂಟು. ರವಿ ಭುಕ್ತಿ ನಡಿಬೇಕಾದ್ರೆ ಅಲ್ಲಿ ಸಾರಿ ರವಿ ದಶೆ ನಡಿಬೇಕಾದ್ರೆ, ರವಿ ದಶೆ ಹೇಳ್ತಾ ಇದ್ದೀನಿ ಈಗ ನಿಮಗೆ, ಬುಧನಲ್ಲಿ ಸೂರ್ಯ ಭುಕ್ತಿ ಹೇಳಿದ್ದು, ಬುಧ ದಶೆ ಸೂರ್ಯ ಭುಕ್ತಿ, ಅರ್ಥ ಆಯ್ತಾ? ಈಗ ಸೂರ್ಯ ದಶೆ ಅಲ್ಲಿಂದ ಮೂರನೇ ಮನೆ ಯಾವುದು ಬರುತ್ತೆ? ಸಿಂಹರಾಶಿಗೆ. ಸಿಂಹರಾಶಿಗೆ ಮೂರನೇ ಮನೆ ತುಲಾರಾಶಿ ಅಲ್ವಾ? ಹಾಗಾದ್ರೆ ತುಲಾರಾಶಿ ಅಧಿಪತಿ ಯಾರು? ಶುಕ್ರ. ಹಾಗಾದ್ರೆ ಸೂರ್ಯ ದಶೆ ಶುಕ್ರ ಭುಕ್ತಿ ಅಲ್ವಾ? ಮದುವೆ ಜೀವನ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು, ಪಾರ್ಟ್ನರ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು, ಬಿಸ್ನೆಸ್ ತೊಂದರೆ ಆಗುವಂಥ ಸಾಧ್ಯತೆಗಳು, ಅನಾರೋಗ್ಯ ಕೂಡ ನಿಮ್ಮನ್ನ ಕಾಡಬಹುದು. ಶುಕ್ರನಿಗೆ ಬೇರೆ ವಿರೋಧಿ ಗ್ರಹಗಳ ತೊಂದರೆ ಇದ್ದರೆ ಸಮಸ್ಯೆ ಜಾಸ್ತಿ ಆಗ್ಬೋದು. ಶುಕ್ರನಿಗೆ ಬೇರೆ ಯಾವುದಾದ್ರೂ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡೋ ಪ್ಲಾನ್ ಜೊತೆಗಿದೆ ಅಂದಾಗ ಮೇ ಬಿ ತೊಂದರೆಗಳು ಜಾಸ್ತಿನೇ ಆಗ್ಬೋದು. ಅದಕ್ಕೆ ಜಾತಕದಲ್ಲಿ ನೋಡಿ, ಯಾವಾಗ ನಿಮಗೆ ರವಿ ಮತ್ತೆ ಶುಕ್ರನ ಕಾಂಬಿನೇಷನ್ ಬರುತ್ತೆ, ಅದು ಎಲ್ಲಿ ಬರುತ್ತೆ ಅಲ್ಲಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳಂತೂ ತೀರಾ ಜಾಸ್ತಿ. ಬಟ್ ಅಷ್ಟೇ ಸ್ಟ್ರಗಲ್ ಮಾಡಿ ಆಗುತ್ತೆ ಅಲ್ವಾ? ತಂದೆ ಹತ್ರ ಕೇಳಿಸ್ಕೊಳ್ಬೇಕು, ತಾಯಿ ಹತ್ರ ಕೇಳಿಸ್ಕೊಳ್ಬೇಕು, ಕುಟುಂಬದವ್ರ ಹತ್ರ ಕೇಳಿಸ್ಕೊಳ್ಬೇಕು, ಎಲ್ಲ ಕೇಳಿಸ್ಕೊಳ್ಬೇಕಾಗುತ್ತೆ. ಅಷ್ಟು ಪರಾಕ್ರಮ ಯೂಸ್ ಮಾಡಬೇಕಾಗುತ್ತೆ ಅಲ್ವಾ? ರವಿ ರವಿ ಶುಕ್ರ ಏನು ಮಾಡ್ತಾನೆ? ರವಿ ಅಕ್ಕಪಕ್ಕನೇ ಇರ್ತಾನೆ, ಬುಧನೂ ರವಿ ಅಕ್ಕಪಕ್ಕನೇ ಇರ್ತಾನೆ. ಹಾಗಾದರೆ ತುಂಬ ಜಾತಕದಲ್ಲಿ ರವಿ ಮತ್ತು ಶುಕ್ರನ ಕಾಂಬಿನೇಷನ್ ಕಾಣ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಲ್ವಾ? ಇದನ್ನು ನೋಡ್ಕೊಳ್ಬೇಕು. ಒಂದು ವೇಳೆ ರವಿ ನಿಮ್ಮ ಲಗ್ನ ಯಾವುದೇ ಇರಲಿ, ರವಿ ಮತ್ತು ಶುಕ್ರನ ಕಾಂಬಿನೇಷನ್ ಬಂತು, ಸಪ್ತಮಾಧಿಪತಿ ಪಂಚಮದಲ್ಲಿ ಬಂದುಬಿಟ್ಟ, ಮೇ ಬಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಲವ್ ಮ್ಯಾರೇಜ್ ಆಗಬೇಕಾದ್ರೆ ಅಲ್ಲಿ ಕಾಂಬಿನೇಷನ್ ಏನಿರಬೇಕು? ರಾಹುವಿಗೆ ಕನೆಕ್ಟ್ ಆಗಿರಬೇಕು ಯಾವುದೇ ಒಂದು ರೂಪದಲ್ಲಿ. ರಾಹುಗೆ ಕನೆಕ್ಟ್ ಆದಾಗ ಮೇ ಬಿ ನಿಮ್ಮ ಲವ್ ಮ್ಯಾರೇಜ್ ಫಿಕ್ಸ್ ಅಂತ ಆಯಿತು ಅಲ್ವಾ? ರಾಹುಗೆ ಕನೆಕ್ಟ್ ಆಗಿಲ್ಲ ಅಂದಾಗ ಮೇ ಬಿ ಕೆಲವೊಂದು ಬಾರಿ ಲವ್ ಮ್ಯಾರೇಜ್ಗೆ ತೊಂದರೆ ಆಗ್ಬೋದು. ರಾಹುವಿನ ಇನ್ಫ್ಲುಯೆನ್ಸ್ ಇಲ್ಲದೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ. ಹಾಂ, ಹಾಗೆ ನಿಮ್ಮ ಲವ್ ಅನ್ನ ಎಲ್ಲೋ ಒಂದು ಕಡೆ ಕನ್ವರ್ಟ್ ಮಾಡಿ ಮನೆಯವರ ಆಶೀರ್ವಾದ ಪಡೆದು ನಾರ್ಮಲ್ ಮ್ಯಾರೇಜ್ ಆಗ್ಬೋದು. ಅದನ್ನು ಲವ್ ಮ್ಯಾರೇಜ್ ಅಂತ ಹೇಳುವ ಹಾಗಿಲ್ಲ, ನಾರ್ಮಲ್ ಮ್ಯಾರೇಜ್ ಆಗುತ್ತೆ, ತೊಂದರೆ ಇಲ್ಲ. ಅಂದರೆ ಒಂದು ಐಡಿಯಾ ಅದಕ್ಕೆ ಬೇಕಾಗಿ ಮಾಡ್ಬೋದು ಹಾಗೆ ಅಲ್ವಾ? ಇಲ್ಲಾಂದರೆ ರಾಹುವಿನ ಸಂಯೋಗ ಇದ್ದೇ ಇರ್ತದೆ ಯಾವುದೋ ಒಂದು ರೂಪದಲ್ಲಿ. ಬೇಕಾದರೆ ಯಾರೆಲ್ಲ ಲವ್ ಮ್ಯಾರೇಜ್ ಆಗಿದ್ದೀರಾ, ಯಾರ್ದೆಲ್ಲ ಲವ್ ಮ್ಯಾರೇಜ್ ಆದಂಥ ಜಾತಕೊಂಡು ಒಮ್ಮೆ ತೆಗೆದು ನೋಡಿ, ರಾಹುವಿನ ಇನ್ಫ್ಲುಯೆನ್ಸ್ ಇಲ್ಲದೆ ಲವ್ ಮ್ಯಾರೇಜ್ ಹೇಗೆ ಆಗುತ್ತೆ ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಯಾವುದೋ ಒಂದು ರೂಪದಲ್ಲಿ ಬಂದಿರುತ್ತೆ, ರೈಟಾ ಮಾರುತಿಯವ್ರೆ? ಅರ್ಥ ಆಯ್ತು ಈಗ. ಅದಕ್ಕೋಸ್ಕರ ರವಿಯಲ್ಲಿ ಶುಕ್ರ ಭುಕ್ತಿ ಅಷ್ಟು ಸುಲಭ ಅಲ್ಲ, ರವಿಯ ಜೊತೆಗೆ ಶುಕ್ರ ಬರುವುದು ಕೂಡ ಅಷ್ಟು ಸುಲಭ ಅಲ್ಲ. ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಉಂಟು ನಿಮಗೆ. ನೀವು ಲವ್ ಮ್ಯಾರೇಜ್ ಆಗ್ತೀರಾ, ಆಹಾ ಓಹೋ ಎಲ್ಲ ಓಕೆ, ಮದುವೆಗಿಂತ ಮುಂಚೆ ಎಲ್ಲ ಓಕೆ. ಹೇಗೆ ಮದುವೆ ಆಯಿತು ಹಾಗೇನೇನಾಯಿತು, 5ನೇ ಮನೆ 7ನೇ ಮನೆ ಆಕ್ಟಿವೇಟ್ ಆಯಿತು, ಈಗ ಪ್ರಾಬ್ಲಮ್ ಆಯಿತು. ಅರ್ಥ ಆಯ್ತಾ? ಮುಂಚೆ ಏನಿತ್ತು, ಲವ್ ಮಾಡುವಾಗ 5ನೇ ಮನೆ ಮಾತ್ರ ಆಕ್ಟಿವೇಶನ್ ಇತ್ತು, ಅವಾಗ ಎಲ್ಲ ಮನೋರಂಜನೆನೇ, ಎಲ್ಲ ಖುಷಿ ಖುಷಿನೇ. ಈಗ ತಾಳಿ ಕಟ್ಟಿದ ತಕ್ಷಣ 7ನೇ ಮನೆ ಆಕ್ಟಿವೇಟ್ ಆಯಿತು, ಈಗ 1-3 ಕಾಂಬಿನೇಷನ್ ಬಂತು, ಈಗ ಪರಾಕ್ರಮ ಬಂತು, ಈಗ ಓದಾಡಬೇಕಾದ ಅನಿವಾರ್ಯತೆ ಅಲ್ವಾ? ಅಯ್ಯೋ ಮುಂಚೆಲ್ಲ ಸರಿ ಇದ್ರು ಸರ್, ಈಗ ಏನಾಯ್ತೋ ಗೊತ್ತಿಲ್ಲ, ಮದುವೆ ಆದಂಥ ಫುಲ್ಲು ಚೇಂಜ್ ಜನ, ರೈಟಾ? ಈ ಪರಿಸ್ಥಿತಿ ಫುಲ್ಲು ಚೇಂಜ್ ಆಯ್ತು. ಈಗ ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ, ಹಾಗೇನಿರುವುದು ಅದು ಅಲ್ವಾ? ಒಟ್ಟಾರೆ ಭೋಜರಾಜರು, ಒಟ್ಟಾರೆ ನಾವು ಅನುಭವಿಸ್ಬೇಕು ಅಲ್ವಾ? ಕೆಲವೊಂದು ಬಾರಿ ನಾನು ಹೇಳ್ತೀನಿ ಏನಂದರೆ, ನಿಮ್ಮಲ್ಲಿ ಒಂದು ನಿಯತ್ತುಂಟು ಅಂತ ಆದಾಗ, ಪೇಷನ್ಸ್ ಉಂಟು ಅಂತ ಆದಾಗ, ನನ್ನ ಲೆಕ್ಕದಲ್ಲಿ ಯಾವುದು ಅಷ್ಟು ಸುಲಭ ಅನುಭವಿಸ್ಲಿಕ್ಕೆ ನಿಮ್ಮನ್ನಂತೂ ಬಿಡುವುದಿಲ್ಲ, ಅದಂತೂ ಪಕ್ಕ ಅಲ್ವಾ? ಡಿಸಿಮ್ ಇರ್ತದೆ. ಮತ್ತೆ ಕುಜ ಬಂದರೆ ಮತ್ತೆ ಡಿಸಿಮ್ನೆ, ಕುಜನ ಇಂಪ್ಯಾಕ್ಟ್ ಅಲ್ಲಿ ಬಂದಾಗ, ಓಕೆನಾ? ಡಿಸಿಮ್ ಆಗಬೇಕಾದ್ರೆ ಅದಕ್ಕೆ ಪ್ಲಾನೆಟ್ಸ್ ಕನೆಕ್ಟ್ ಆಗಬೇಕು ತಾನೆ. ಕುಜ ಕನೆಕ್ಟ್ ಆಗಲಿ ಡಿಸಿಮ್ ಆಗೋದು, ಇಲ್ಲಾಂದ್ರೆ ಆಗಲ್ಲ ಅಲ್ವಾ? ಇದು ರವಿ ಏನು ಮಾಡ್ತಾನೆ, ರವಿಗೆ ಸ್ಟೇಟಸ್ ಬೇಕು. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ಗೆ ಸ್ಟೇಟಸ್ ಅನ್ನು ಇಟ್ಟು ಮಾತಾಡಬೇಕಾಗುತ್ತೆ, ಆ ಸ್ಟೇಟಸ್ ಅಲ್ಲಿ ಇಟ್ಕೊಂಡು ಮಾತಾಡಬೇಕು, ಆ ಲೆವೆಲಲ್ಲಿ ಇದ್ಕೊಂಡು ಮಾತಾಡಬೇಕಾಗುತ್ತೆ. ಅನ್ಯಥಾ ಅವ್ರು ಜಗಳ ಮಾಡ್ತಾರೆ, ನನಗೆ ಮರ್ಯಾದೆನೇ ಕೊಟ್ಟಿಲ್ಲ, ನಾನಂದ್ರೆ ಆಗುವುದಿಲ್ಲ, ನನ್ನನ್ನು ಇನ್ಸಲ್ಟ್ ಮಾಡಿದ್ರಿ, ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅದಕ್ಕೋಸ್ಕರ ಈ ಒಂದು ರವಿಯಲ್ಲಿ ಶುಕ್ರಭುಕ್ತಿ ಬಂದಾಗ ಮದುವೆ ಜೀವನ ತೊಂದರೆ, ಪಾರ್ಟ್ನರ್ಶಿಪ್ ಅಲ್ಲಿ ಪ್ರಾಬ್ಲಮ್, ಬಿಸ್ನೆಸ್ ತೊಂದರೆ ಆಗುತ್ತೆ, ಅನಾರೋಗ್ಯ ಕೂಡ ಕಾಡಬಹುದು. ಶುಕ್ರನಿಗೆ ಬೇರೆ ವಿರೋಧಿ ಗ್ರಹಗಳ ತೊಂದರೆ ಇದ್ರೆ ಸಮಸ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಕ್ಲಿಯರಾ? ಯಾಕೆ ಅಂತ ಗೊತ್ತಾಯ್ತಾ? 1-3 ಕಾಂಬಿನೇಷನ್ ಬಂತಲ್ವಾ? ಅರ್ಥ ಆಯ್ತಾ? ಇದು 1-3 ಕಾಂಬಿನೇಷನ್, ಪರಾಕ್ರಮ, ತೊಂದರೆ ಉಂಟಲ್ಲಿ, ಅನುಭವಿಸ್ಲಿಕ್ಕೆ ಉಂಟು ನಮಗೆ, ಏನು ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಂಡು ಎಲ್ಲ ಓಕೆ, ಏನು ಅಂಥದ್ದೇನು ಸಮಸ್ಯೆ ಆಗಲ್ಲ, ಓಕೆನಾ? ತೊಂದರೆ ಇಲ್ಲ. ಇದರಲ್ಲೆಲ್ಲ ಎಕ್ಸ್ಟ್ರಾ ಮೆರಿಟಲ್ಸ್ ಎಲ್ಲ ಬರುವಂಥದ್ದು ಇರ್ತದೆ ಅಲ್ವಾ? ಎಕ್ಸ್ಟ್ರಾ ಮೆರಿಟಲ್ಸ್ ಅದು ಇದು ಅದೆಲ್ಲ ಸ್ವಲ್ಪ ದಿನ, ಯಾವುದು ಕೂಡ ಎಲ್ಲವೂ ಆಕರ್ಷಣೆ ಕಳ್ಕೊಳ್ಳುತ್ತೆ. ಹೇಗೆ ನೀವು ಮದುವೆ ಜೀವನದಲ್ಲಿ ಆಕರ್ಷಣೆ ಕಳ್ಕೊಳ್ತೀರಾ, ಎಕ್ಸ್ಟ್ರಾ ಮೆರಿಟಲ್ ಕೂಡ ಆಕರ್ಷಣೆ ಕಳ್ಕೊಳ್ತೀರಾ. ನಾಳೆ ಹೋಗಿ ಏನು ಇರೋದಿಲ್ಲ, ಕೈಗೆ ಚಿಪ್ಪು ಬರ್ತದೆ ಅಷ್ಟೇ. ಅರ್ಥ ಆಯ್ತಾ? ಅದಕ್ಕೆ ಹೆಜ್ಜೆ ಇಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕು ನೀವು, ಓಕೆನಾ? ಆನಂತರ ನೆಕ್ಸ್ಟ್ ಬಂದ್ಬೇಡ ಶುಕ್ರ ದಶೆ ಅಲ್ವಾ? ಶುಕ್ರ ದಶೆ ಬಂದು 7th ಹೌಸ್ ಆತ, ಓಕೆನಾ? ಈಗ ಈ ದಶೆಯಲ್ಲಿ ಏನೇನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದೊಂದು ವಿಷಯ ಬೇರೆ ಇರ್ತದೆ, ಆಯ್ತಾ? ಓಕೆನಾ? ಈಗ ದಶೆಯಲ್ಲಿ ಕಂಪ್ಲೀಟ್ ಇಂಪ್ಯಾಕ್ಟ್ ಏನಾಗುತ್ತೆ, ಈಗ ಯಾರ್ಯಾರಿಗೆ ಯಾವ ದಶೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅದರ ಇಂಪ್ಯಾಕ್ಟ್ ಒಂದು 100% ಬೇರೆ ಇರ್ತದೆ ಅಲ್ವಾ? ಈಗ ಎಣ್ಸ್ಕೊಳ್ಳಿ, ನಿಮ್ಮದು ಕರ್ಕಾಟಕ ಲಗ್ನ ಜಾತಕ, ಸೂರ್ಯ ದಶೆ ನಡೀತು, ನಾನು ಹೇಳ್ತೀನಿ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಹೊಟ್ಟೆ ಸಂಬಂಧ ತೊಂದರೆ ಬರುತ್ತೆ, ತಾಯಿ ಕುಟುಂಬದಲ್ಲಿ ಪ್ರಾಬ್ಲಮ್ ಇರ್ತದೆ, ಸ್ನೇಹಿತರು ಬಿಟ್ಟು ಹೊರಟು ಹೋಗ್ತಾರೆ, ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತೆ, ಕೆಲವೊಂದು ಬಾರಿ ನಿಮ್ಮ ವಿದ್ಯೆಯಲ್ಲೂ ತೊಂದರೆ ಕೇಟಾಗುತ್ತೆ. ಅದೇ ಒಂದು ವೇಳೆ ಮನೆ ಬಿಟ್ಟು ದೂರ ಹೋಗಿದ್ರೆ ಅದೆಲ್ಲ ಸಕ್ಸಸ್ ಆಗುತ್ತೆ.
ಅರ್ಥ ಆಯ್ತಾ? ಇದೊಂದು ಎಕ್ಸಾಂಪಲ್ ಕೊಟ್ಟದ್ದು ನಿಮಗೆ. ಇವಾಗ ಟ್ರೈ ಮಾಡಿ ನೋಡಿ, ಯಾರು ಕರ್ಕಾಟಕ ಲಗ್ನ ಯಾವಾಗ ಸೂರ್ಯ ದಶೆ ನಡೆಯುತ್ತೆ ನಿಮಗೆ, ಅವಾಗ ನೋಡಿ ನಾನು ಹೇಳಿದ ರಿಸಲ್ಟ್ ಉಂಟಾ ಇಲ್ವ ಅಂತ. ಪಕ್ಕ 100% ಇರುತ್ತಲ್ವ, 100% ಹಾಗೇನೇ ಇರಬೇಕದು. ಇದು ಪರಿಸ್ಥಿತಿ. ಅದೇ ಥರ ಯಾವುದೇ ದಶೆ ನಡೆದಾಗ ಅದರದ್ದೇ ಆದ ಒಂದು ಇಂಪ್ಯಾಕ್ಟ್ ಬರುವ ಸಾಧ್ಯತೆಗಳಿರ್ತದೆ. ಅದು ಕಲಿಬೇಕಾಗುತ್ತೆ, ಅದು ಹೇಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ, ಇವ್ರಿಗೆ ಯಾವ ಥರದ ರಿಸಲ್ಟ್ ಬರುವ ಸಾಧ್ಯತೆ ಉಂಟು. ಅಥವಾ ಒಂದು ಹೆಸರನ್ನ ಇಟ್ಕೊಂಡಾಗ ಯಾವ ಯಾವ ಭಾವಗಳು ಆಕ್ಟಿವೇಟ್ ಆಗ್ತವೆ, ಹೆಸರನ್ನ ಇಟ್ಕೊಳ್ಬೇಕಾದ್ರೆ ಯಾವ ಭಾವವನ್ನು ನೋಡ್ಕೊಂಡು ನಾವು ಹೆಸರನ್ನ ಇಡಬೇಕು, ಅದು ಗೊತ್ತಾಗುತ್ತೆ. ಓಕೆನಾ? ಗೊತ್ತಾಯ್ತು. ಆನಂತರ ನೋಡೋಣ ಶುಕ್ರ ದಶೆ. ಶುಕ್ರನಿಗೆ 3ನೇ ಮನೆ ಅಧಿಪತಿ ಯಾರಾಗ್ತಾನೆ? ಶುಕ್ರನಿಗೆ 3ನೇ ಮನೆ, ಥರ್ಡ್ ಹೌಸ್, ಗುರು. ರೈಟಾ ಅಲ್ವಾ? 7th ಹೌಸ್, ತುಲಾ ರಾಶಿಗೆ 3ನೇ ಮನೆ ಯಾವುದು ಬಂತು? ತುಲಾ, ವೃಶ್ಚಿಕ, ಧನು ರಾಶಿ. ಧನು ರಾಶಿ ಅಧಿಪತಿ ಗುರು. ಹಾಗಾದ್ರೆ ಶುಕ್ರನಲ್ಲಿ ಗುರು ಭುಕ್ತಿ ಬಂದಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಯಾಕಂದ್ರೆ ಥರ್ಡ್ ಹೌಸ್ ಆಕ್ಟಿವೇಟ್ ಆಯ್ತು. ಥರ್ಡ್ ಹೌಸ್ ಏನು? ನಿಮ್ಮ 7th ಹೌಸ್ನ ಕಮ್ಯುನಿಕೇಶನ್ ಅದು. ಹಾಗಾದ್ರೆ ಜಗಳ ಯಾರ ಜೊತೆಗೆ? ನಿಮ್ಮ ಪಾರ್ಟ್ನರ್ ಜೊತೆಗೆ. ಪಾರ್ಟ್ನರ್ ಇಲ್ಲ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಇಲ್ಲ ಅಂದ್ರೆ ಯಾರನ್ನ ಪಾರ್ಟ್ನರ್ ಆಗಿ ಇಟ್ಕೊಂಡಿದ್ದೀರಾ ಅಥವಾ ಎಣಿಸ್ತೀರಾ ಆ ಥರ ಅಂತ, ಅವ್ರ ಜೊತೆಗೆ ಜಗಳ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಏನು ಇಲ್ಲ ಅಂದ್ರೆ ನೀವು ಟ್ರಾವೆಲಿಂಗ್ ಮಾಡುವಾಗ ಜಗಳಗಳಾಗುವಂಥ ಸಾಧ್ಯತೆ ಇರ್ತದೆ. ಈಗ ಮದುವೆ ಆದ ನಂತರ ಅಂತೂ ವಿಶೇಷವಾಗಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಜಗಳ ಉಂಟಾಗುತ್ತೆ ಅಂತ ಇಂಡಿಕೇಶನ್. ಹಣಕಾಸಿನ ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ. ಹಣ ಬ್ಲಾಕ್ ಆಗೋದಂದ್ರೆ ಯಾರಿಗೂ ಕೊಟ್ಟು ಕಳ್ಕೊಳ್ಳುವಂಥದ್ದು. ಕುಟುಂಬದಲ್ಲಿ ಹಿರಿಯ ಸದಸ್ಯರಿಗೆ ಕೂಡ ತೊಂದರೆ ಕೇಟಾಗುತ್ತೆ ಯಾವಾಗ ಶುಕ್ರನಲ್ಲಿ ಗುರು ಭುಕ್ತಿ ಬಂದಾಗ. ಇನ್ನು ಭಾವದ್ಭಾವ ಇಟ್ಕೊಂಡು ಹೋದ್ರೆ ಬಹಳಷ್ಟು ಪ್ರಿಡಿಕ್ಷನ್ ಇದೆ, ನಾನು ನೇರ ಹೇಳ್ತಾ ಇದ್ದೀನಿ ಅಲ್ವಾ. 1-1-3 ಕಾಂಬಿನೇಷನಲ್ಲಿ ಹೇಳಿದೆ. ಅದಕ್ಕೆ ಶುಕ್ರನಲ್ಲಿ ಶುಕ್ರನಲ್ಲಿ ಗುರು ಭುಕ್ತಿ ಬಂದಾಗ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಅಲ್ಲ ಅದು. ಯಾಕಂದರೆ ಇಬ್ಬರು ಶತ್ರುಗಳೇ ಅಲ್ವಾ. ಅರ್ಥ ಆಯ್ತಾ ನಿಮ್ಗೆ? ಈಗ ಸೂರ್ಯ ಮತ್ತು ಶುಕ್ರ ಕೂಡ ಶತ್ರುಗಳೇ, ಅಲ್ಲಿ ಪ್ರಾಬ್ಲಮ್ ಅನುಭವಿಸ್ಲಿಕ್ಕೆ ಉಂಟು. ಶುಕ್ರ ಮತ್ತು ಗುರು ಕೂಡ ಶತ್ರುಗಳೇ, ಅಲ್ಲಿ ಪ್ರಾಬ್ಲಮ್ ಅನುಭವಿಸ್ಲಿಕ್ಕೆ ಉಂಟು ನಿಮಗೆ. ಅದಕ್ಕೋಸ್ಕರ ಆ ದಶೆ ನಡೆದು ಭುಕ್ತಿ ಬಂದಾಗ ಅದು ಪ್ರಾಬ್ಲಮ್ ಅಂತೂ 100% ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ನಿಮಗೆ. ಓಕೆನಾ? ಸೊ ಆ ಸಂದರ್ಭದಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮತ್ತೆ ಗಂಡ ಹೆಂಡತಿ ಮಧ್ಯೆ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಜಗಳ ಮಾಡ್ಲಿಕ್ಕೆ ಹೋಗಬೇಡಿ, ಪೇಷನ್ಸ್ ಇಟ್ಕೊಳ್ಳಿ. ಮೇ ಬಿ ಆ ಸಮಸ್ಯೆಗಳು ಉಂಟಾಗಲ್ಲ, ಅಂಥದ್ದೇನು ತೊಂದರೆಗಳು ಕ್ರಿಯೇಟ್ ಆಗಲ್ಲ. ಅವಾಗ ನೋಡ್ಕೊಳ್ಳಿ ಏನಾಗುತ್ತೆ ಅಂತ ಅಲ್ವಾ. ಆನಂದ ಜಾತಕದಲ್ಲಿ ನೋಡ್ಕೊಳ್ಳಿ, ಗುರು ಎಲ್ಲಿ ಕೂತಿದ್ದಾನೆ ಅಲ್ವಾ. ಗುರು ಎಲ್ಲಿ ಕೂತಿದ್ದಾನೆ, ಗುರು ಏನು ಮಾಡ್ತಾನೆ ಅಲ್ವಾ. ಅದನ್ನು ನೋಡಿಕೊಂಡು ನೀವು ಪರಿಹಾರಗಳನ್ನು ಕೂಡ ಅದರ ಮುಖಾಂತರ ಕೂಡ ನೀವು ಮಾಡ್ಕೊಳ್ಬೋದು, ಏನೂ ತೊಂದರೆ ಆಗಲ್ಲ. ಓಕೆನಾ? ಗೊತ್ತಾಯ್ತು. ಹಾಗಾದರೆ ಶುಕ್ರನಲ್ಲಿ ಗುರು ಭುಕ್ತಿ, ಗಂಡ ಹೆಂಡತಿ ಮಧ್ಯೆ ಜಗಳ, ಹಣದ ಸಮಸ್ಯೆ, ಹಣ ಬ್ಲಾಕ್ ಆಗುವಂಥದ್ದು, ಕುಟುಂಬದಲ್ಲಿ ಹಿರಿಯ ಸದಸ್ಯರಿಗೆ ತೊಂದರೆ ಆಗುವಂಥದ್ದು. ಆನಂತರ ಏನಾಗುತ್ತೆ? ನಿಮ್ಮ ಒಡ ಹುಟ್ಟಿದವರ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು, ನಿಮ್ಮ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಉಂಟಾಗುವಂಥದ್ದು. ಮೇ ಬಿ ಕೆಲಸನೇ ಹೊರಟೋಗ್ಬೋದು ಕೆಲವೊಂದು ಬಾರಿ ಶುಕ್ರನಲ್ಲಿ ಗುರುಭುಕ್ತಿ ಬಂದಾಗ. ಅರ್ಥ ಆಯ್ತಾ ನಿಮಗೆ? ಈ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಸರ್. ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ, ತೊಂದರೆ ಇಲ್ಲ. ಓಕೆನಾ? ರೈಟ್. ನೆಕ್ಸ್ಟ್ ಬಂದ್ಬೇಡ, ಗುರುವಿನಲ್ಲಿ ರಾಹು ಭುಕ್ತಿ. ಯಾರೋ ಕೇಳಿದ್ರಲ್ವ ಆಗ, ಗುರುವಿನಲ್ಲಿ ರಾಹು ಭುಕ್ತಿ. ಯಾಕೆ ಗುರುವಿನಲ್ಲಿ ರಾಹು ಭುಕ್ತಿ? ಗುರು ದಶೆ 9ನೇ ಮನೆ, ರಾಹು 11ನೇ ಮನೆ. ಅರ್ಥ ಆಯ್ತಾ? ಗೊತ್ತಾಗುತ್ತಾ? ಗುರು 9ನೇ ಮನೆ ಅಂದ್ರೆ ಧನು ರಾಶಿ, ಧನು, ಮಕರ, ಕುಂಭ ರಾಶಿ ಅಧಿಪತಿ ಬಂದು ರಾಹು. ಶನಿ ಕೂಡ ಇರ್ತಾನೆ ಇಲ್ಲಿ. ಮೇಜರ್ ಆಗಿ ನಾವು ರಾಹುವನ್ನು ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗ ಅನಾರೋಗ್ಯ, ಕಾರ್ಯಕ್ಷೇತ್ರದಲ್ಲಿ ಲಾಭದ ವಿಚಾರದಲ್ಲಿ ಸಮಸ್ಯೆ, ಫ್ರೆಂಡ್ಸ್ ಜೊತೆಗೆ ಜಗಳ, ಕೆಲಸ ಅಥವಾ ಬಿಸ್ನೆಸ್ನಲ್ಲಿ ಹೊಸತನ ಮಾಡಲು ಹೋಗಿ ತೊಂದರೆ ಅನುಭವಿಸುವಂಥದ್ದು, ಅನಾರೋಗ್ಯ ಹೇಗಿರುತ್ತೆ ಅಂದ್ರೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ಬೋದು. ಆಯ್ತಾ? ಯಾವಾಗ ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗ. ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗ ಏನಾಗುತ್ತೆ? ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಮೋಸಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ, ಅದು ಕೂಡ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು, ಅದು ಕೂಡ ಸ್ಯಾಲ್ರಿಯ ವಿಚಾರದಲ್ಲಿ, ವಿಶೇಷ ಸ್ಯಾಲ್ರಿ ಇರ್ಬೋದು, ಲಾಭ ಇರ್ಬೋದು, ಅದರ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು. ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗ ಮದುವೆ ಆಗಿದ್ರೆ ಎದುರಿನ ಪಾರ್ಟಿಯಿಂದ ಪ್ರೀತಿನೇ ಸಿಗಲ್ಲ, ಅದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಲಾಭ ಸಾಕಾಗಲ್ಲ, ಅದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ತಂದೆಗೆ ಒಡ ಹುಟ್ಟಿದವ್ರ ಮುಖಾಂತರ ಸಮಸ್ಯೆ ಆಗುತ್ತೆ. ಮಕ್ಕಳು ದೊಡ್ಡವರಾಗಿದ್ದಾರೆ, ಆ ಮೂಮೆಂಟಲ್ಲಿ ನಿಮಗೆ ಗುರುವಿನಲ್ಲಿ ರಾಹು ಭುಕ್ತಿ ಬಂತು, ಆವಾಗ ಮಕ್ಕಳ ಮದುವೆ ವಿಚಾರದಲ್ಲಿ ಸಮೇತ ತೊಂದರೆ ಆಗುತ್ತೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಭಾಗ್ಯದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಅಥವಾ ಅವ್ರಿಗೆ ಎಲ್ಲೊಂದು ಕಡೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಆನಂತರ ನಿಮ್ಮ ಮನೆಯಲ್ಲಿ ಒಂದಷ್ಟು ಪರಿವರ್ತನೆಗಳು ಬರ್ತವೆ, ಒಂದಷ್ಟು ಚೇಂಜಸ್ ಬರಲಿಕ್ಕೆ ಶುರುವಾಗುತ್ತೆ ಆವಾಗ ಗುರುವಿನಲ್ಲಿ ರಾಹು ಭುಕ್ತಿ ನಡೆದಾಗ. ಕ್ಲಿಯರ್ ಆಯ್ತಾ? ತಾಯಿಗೆ ಇದು ಸಮಸ್ಯೆ ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು, ತಾಯಿಗೆ ಅನಾರೋಗ್ಯ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಗುರುವಿನಲ್ಲಿ ರಾಹು ಭುಕ್ತಿ ನಡೆದಾಗ. ಓಕೆನಾ? ಜಾತಕವನ್ನು ವಿಮರ್ಶೆ ಮಾಡುವಾಗ ಇದನ್ನು ನೋಡ್ಕೊಳ್ಬೇಕು, ಗುರುವಿನಲ್ಲಿ ಯಾವುದು ದಶೆ ಉಂಟು, ಯಾವುದು ಭುಕ್ತಿ ಉಂಟು, ಏನು ಅಂತ. ಓಕೆನಾ? ಅರ್ಥ ಮಾಡಿ ನೋಡಿ. ಇದೇನು ಗೊತ್ತಾ, ಈ ಥಿಯರಿಯನ್ನು ಅರ್ಥ ಮಾಡ್ಕೊಂಡಾಗ ನಿಮ್ಮ ಲಗ್ನ ಯಾವುದು ಬೇಕಾದರೂ ಇರಲಿ, ಗ್ರಹಗಳು ಎಲ್ಲಿ ಬೇಕಾದರೂ ಇರಲಿ, ಇದೇ ಕಾಂಬಿನೇಷನ್ ಇಟ್ಕೊಂಡು ನೀವು ಪ್ರಿಡಿಕ್ಷನ್ ಮಾಡಿದ್ರೆ ಸರಿಯಾಗಿರುತ್ತೆ. ಅರ್ಥ ಆಯ್ತಾ? ಯಾಕಂದರೆ ನಿಮಗೆ ಯಾವುದೇ ಟೆಕ್ನಿಕನ್ನು ಹುಡುಕಬೇಕಾದ್ರೆ ಮೊದಲು ಅದನ್ನು ನಿಮ್ಮ ಮೂಲ ಜಾತಕ ಅಂದರೆ ನೈಸರ್ಗಿಕ ಜನ್ಮಗುಂಡಲಿಯನ್ನು ಇಟ್ಟುಕೊಂಡೇ ಟೆಕ್ನಿಕನ್ನು ಹುಡುಕಬೇಕಾಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅದು ಗೊತ್ತಿರಬೇಕು ನಿಮಗೆ. ಅದಕ್ಕೇನೆ ಹೇಳುವುದು, ಯಾವಾಗ ಈ
ಚಂದ್ರನಿಗೆ ಮೂರನೇ ಮನೆಯಲ್ಲಿ ಗುರು ಬರ್ತಾನಲ್ವ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ವಾ. ಈಗ ಚಂದ್ರ ಇದ್ದಾನೆ ಕರ್ಕಾಟಕ ರಾಶಿಯಲ್ಲಿ. ಕರ್ಕಾಟಕ, ಸಿಂಹ, ಕನ್ಯಾ ಯಾರಿಗೆಲ್ಲ ಸಾರಿ, ಈಗ ಕರ್ಕಾಟಕ ರಾಶಿಯಲ್ಲಿ ಗುರು ಹೋಗ್ತಾ ಇದ್ದಾನೆ, ರೈಟಾ. ಆನಂತರ ನಿಮ್ಗೇನಾದ್ರೂ ಕರ್ಕಾಟಕ ರಾಶಿ ಗುರು ಹೋಗ್ತಾ ಇದ್ದಾನೆ, ಕರ್ಕಾಟಕ, ಮೇಷ, ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾನೆ ಅಂತ ಇಟ್ಕೊಳ್ಳಿ. ಯಾರು ವೃಷಭ ರಾಶಿಯಲ್ಲಿ ಚಂದ್ರ, ವೃಷಭ ರಾಶಿಯ ಚಂದ್ರ ಇದ್ದವ್ರಿಗೆ ಕರ್ಕಾಟಕ ರಾಶಿಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಹಾಗಾದ್ರೆ ಏನಾಯ್ತು, 1-3 ಕಾಂಬಿನೇಷನ್ ಆಯ್ತು. ಈಗ ಇವರಿಗೆ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಯಾಕೆ ಹಾಗೆ? ಯಾಕಂದ್ರೆ ನೈಸರ್ಗಿಕ ಜನ್ಮಕುಂಡಲಿಯನ್ನ ನೀವು ತೆಗೆದುಕೊಂಡಾಗ ಚಂದ್ರ ಬಂದು ಆತ ಫೋರ್ತ್ ಲಾರ್ಡ್. ಆನಂತರ ಆನಂತರ ಗುರು ಒಂದು ವೇಳೆ ಮೂರನೇ ಮನೆಗೆ ಬಂದ. ಮೂರನೇ ಮನೆ ಯಾವುದು? ಚಂದ್ರನಿಗೆ ಮೂರನೇ ಮನೆ ರೋಗ, ಋಣ, ಶತ್ರು ಅಲ್ವಾ. ಈಗ ಅಲ್ಲಿ ಗುರುವಿನ ಇಂಪ್ಯಾಕ್ಟ್ ಬಂತು ಅಂತಾದಾಗ, ಅಂದ್ರೆ ಚಂದ್ರನಿಗೆ ಮೂರನೇ ಮನೆಯಲ್ಲಿ ನಿಮಗೆ ರೋಗ, ಋಣ, ರಿಪುವಿನ ರಾಶಿ ಇರುವುದರಿಂದ, ಆಕ್ಚುಲಿ ಕನ್ಯಾ ರಾಶಿ ಬರುವುದರಿಂದ, ಚಂದ್ರನಿಂದ ಮೂರನೇ ಮನೆ ಗುರು ಬಂದಾಗ ಕೂಡ ಅದೇ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಚಂದ್ರನಿಂದ ಮೂರನೇ ಮನೆಯಲ್ಲಿ ಯಾವ ರಾಶಿ ಇದೆ? ಹಾಗಾದ್ರೆ ಚಂದ್ರನಿಂದ ಮೂರನೇ ಮನೆಯಲ್ಲಿ ಈಗ ವೃಷಭ ರಾಶಿಯವರಿಗೆ ಪ್ಲಾನೆಟ್ಸ್ ಬರುತ್ತಲ್ವ, ಗುರು ಬರ್ತಾನಲ್ವಾ, ಆರನೇ ಮನೆ ಅಂದ್ರೆ ಆರನೇ ಮನೆ ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಮಾಡ್ತಾನೆ. ಈಗ ರೋಗ, ಋಣ, ಶತ್ರು ಎಲ್ಲ ಕ್ರಿಯೇಟ್ ಮಾಡ್ತಾನೆ. ತುಂಬ ತೊಂದರೆ. ಅದಕ್ಕೆ ಏನು ಹೇಳುದು, ಯಾವಾಗ ಚಂದ್ರನಿಂದ ಮೂರನೇ ಮೇಲೆ ಗುರು ಬಂದ್ಬಿಟ್ಟ ಗೋಚರದಲ್ಲಿ, ಆವಾಗ ಯಾವುದೇ ಕೆಲಸದವ್ರ ಜೊತೆ ಜಗಳ ಮಾಡಬಾರ್ದು. ಕೆಲಸದವ್ರ ಜೊತೆ ಜಗಳ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ತುಂಬ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇದ್ದದನ್ನೆಲ್ಲ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಬರುತ್ತೆ. ಅದಕ್ಕೋಸ್ಕರ ವೃಷಭ ಲಗ್ನದ್ದು ತುಂಬ ಜಾಗರೂಕರಾಗಿರಬೇಕು. ವೃಷಭ ಲಗ್ನ ಅಲ್ಲ, ವೃಷಭ ರಾಶಿಯವರು ತುಂಬ ಜಾಗರೂಕರಾಗಿರಬೇಕು ಈ ಹೊತ್ತಲ್ಲಿ. ಓಕೆನಾ? ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗ ಏನಾಗುತ್ತೆ. ಕ್ಲಿಯರ್ ಆಯ್ತಾ? ಓಕೆನಾ? ಯಾಕೆ ಅಂತ ಗೊತ್ತಾಯ್ತಾ? ಗುರುವಿನಲ್ಲಿ ರಾಹು ಭುಕ್ತಿ, 9ನೇ ಮನೆ ಅಧಿಪತಿ ಗುರು, ಮತ್ತೆ ಅಲ್ಲಿಂದ ಮೂರನೇ ಮನೆ ರಾಹುವಿನ ಇಂಪ್ಯಾಕ್ಟ್ ಅದು. ಹಾಗಾದ್ರೆ ಅಲ್ಲಿ ಪ್ರಾಬ್ಲಮ್ ಅನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ, ಮೋಸ ಹೋಗುವಂಥದ್ದು ತೀರಾ ಜಾಸ್ತಿ ಇರ್ತದೆ ಗುರುವಿನಲ್ಲಿ ರಾಹು ಬಂದಾಗ. ಇದು ಅರ್ಥ ಮಾಡ್ಕೊಳ್ಬೇಕು. ಗುರುವಿನಲ್ಲಿ ರಾಹು ಬಂದಾಗ ತಂದೆ ತುಂಬಾ ತೊಂದರೆಗೊಳಗಾಗುವಂತ ಸಾಧ್ಯತೆ ಇರ್ತದೆ. ಜಾತಕದಲ್ಲಿ ನೋಡಿ, ಗುರು ಮತ್ತೆ ರಾಹು ಒಟ್ಟು ಸೇರಿಕೊಂಡು ಕೂಡ ತಂದೆ ತೊಂದರೆಯನ್ನು ಅನುಭವಿಸ್ತಿರ್ತಾರೆ. ತಂದೆ ಒಂದಷ್ಟು ಮೋಸಗಳನ್ನು ನೋಡಿರ್ತಾರೆ. ತಂದೆಯ ಕುಟುಂಬದಲ್ಲಿ ಅನ್ಯಾಚುರಲ್ ಡೆತ್ಗಳಾಗಿರ್ತವೆ. ಆನಂತರ ತಂದೆಯ ಕುಟುಂಬದಲ್ಲಿ ಒಂದಷ್ಟು ಫೈನಾನ್ಷಿಯಲಿ ಲಾಸ್ ಆಗಿರ್ತದೆ. ತುಂಬ ಸಮಸ್ಯೆಯನ್ನು ಅನುಭವಿಸ್ಕೊಂಡೇ ತಂದೆ ಬಂದಿರ್ತಾರೆ. ಅದರಲ್ಲೂ ಕೂಡ ಇಲ್ಲೊಂದು ಕಡೆ ಗುರು ರಾಹು ಜೊತೆಗೆ ಬಂದ್ಬಿಟ್ಟ. ಆನಂತರ ನಿಮ್ಮ 9th ಲಾರ್ಡ್ ಆತ ಯಾರು ಬೇಕಾದ್ರೂ ಇರಲಿ, ಓಕೆ, ಆತ ಮೆಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾದ ಅಥವಾ ಸೂರ್ಯ ಮೆಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾದ. ಅವಾಗ ಏನಾಯ್ತು, ಈ ಒಂದು ಪರಿಸ್ಥಿತಿಯಲ್ಲಿ ವಿಶೇಷ ರೀತಿಯಲ್ಲಿ ಜರುಗಲಿಕ್ಕೆ ಶುರುವಾಯಿತು. ಈ ಪರಿಸ್ಥಿತಿ ತುಂಬ ದೊಡ್ಡ ಮಟ್ಟದಲ್ಲಿ ಘಟಿಸಲಿಕ್ಕೆ ಶುರುವಾಯಿತು. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಸೊ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಹಾಗಾದ್ರೆ ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗ ಈ ಇಂಪ್ಯಾಕ್ಟ್ ಅನ್ನು ಎದುರಿಸಬೇಕಂತ ಅನಿವಾರ್ಯತೆ. ಓಕೆ, ಈಗ 11ನೇ ಮನೆ ಅಧಿಪತಿ ಯಾರು? ರಾಹು ದಶೆ ನಡೆದಾಗ ಕುಜ ಭುಕ್ತಿ ಬಂತು. ಈಗ ಕುಜ ಯಾರು? ಯಾಕೆ ಹಾಗೆ ಗೊತ್ತಾಗುತ್ತಾ? ರಾಹು ದಶೆ ನಡೆದಾಗ, ರಾಹು ದಶೆ ಕುಜ ಭುಕ್ತಿ 1-3 ಕಾಂಬಿನೇಷನ್ ಹೇಗೆ ಗೊತ್ತಾಯ್ತು? 1-3 ಕಾಂಬಿನೇಷನ್ ಹೇಗೆ ಬಂತು? ರಾಹುವಿನಲ್ಲಿ ಕುಜ ಭುಕ್ತಿ, ಹಾಗಾದ್ರೆ 1-3 ಕಾಂಬಿನೇಷನ್ ಹೇಗೆ ಬಂತು ಸರ್? 1-3 ಕಾಂಬಿನೇಷನ್ ಮೇಷರಾಶಿ, ರೈಟಾ? ಯಾಕಂದ್ರೆ 11ನೇ ಮನೆಗೆ ಮೂರನೇ ಮನೆಯಲ್ಲಿ ಮೇಷರಾಶಿ ಇದೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಏನಾಗುತ್ತೆ, 1-3 ಕಾಂಬಿನೇಷನ್ ಕ್ರಿಯೇಟ್ ಆಯಿತು. ಆವಾಗ ಏನಾಗುತ್ತೆ, ನಿಮಗೆ ರಾಹುನಲ್ಲಿ ಕುಜಭುಕ್ತಿ ಬಂದಾಗ ಆರೋಗ್ಯದಲ್ಲಿ ಸಮಸ್ಯೆ, ಅಪಘಾತ ಸಂಭವಿಸುವಂಥದ್ದು, ಒಟ್ಟಾರೆ ಚಾಲೆಂಜಿಂಗ್ ಆಗಿರುತ್ತೆ. ಕೆಲಸ ಮಾಡಬೇಕಷ್ಟೇ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಅದು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ರಾಹುನಲ್ಲಿ ಕುಜಭುಕ್ತಿ ಬಂದಾಗ ಮೇ ಬಿ ಆಕ್ಸಿಡೆಂಟ್ ಆಗುವಂಥದ್ದು, ಗಲಾಟೆಗಳಾಗುವಂಥದ್ದು, ಸಾಲದ ವಿಚಾರ ತೊಂದರೆ ಆಗುವಂಥದ್ದು, ಬ್ಯಾಂಕ್ ಕರಪ್ಟ್ ಆಗುವಂಥದ್ದು ಆಲ್ಮೋಸ್ಟ್ ಅನುಭವಿಸಲಿಕ್ಕಿದೆ. ಅದರಲ್ಲೂ ಆರೋಗ್ಯ ಅಂತೂ ವಿಶೇಷವಾಗಿ ಅಲ್ವಾ ಭಾಗ್ಯವರೇ, ಆರೋಗ್ಯ ಅಂತೂ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಯಾವಾಗ ಇಂಥ ಶತ್ರುಗ್ರಹಗಳ ದಶಾಭುಕ್ತಿ ನಡೀತಾನೆ ಭಾಳ ಜಾಗರೂಕರಾಗಿರ್ಬೇಕಾಗುತ್ತೆ ಆ ಸಮಯದಲ್ಲಿ. ನಾನು ಹೇಳ್ತೀನಿ, ಪ್ರಿಕಾಷನ್ ತಗೊಳ್ಳೋದು ಅತ್ಯುತ್ತಮವಾದ ಪರಿಹಾರ. ಅರ್ಥ ಆಗುತ್ತಾ? ಪ್ರಿಕಾಷನ್ ಏನು ತಗೊಳ್ತೀವಲ್ಲೋ ಅದು ಬಹಳ ಅತ್ಯುತ್ತಮವಾದ ಪರಿಹಾರ. ಪ್ರಿಕಾಷನ್ ತಗೋಬೇಕು, ಗೊತ್ತಿರಬೇಕು ನಿಮಗೆ ನಾನು ಈ ಸಮಯದಲ್ಲಿ ಇಂಥ ಕೆಲಸ ಮಾಡಬಾರ್ದು ಅಂತ ಅಲ್ವಾ. ನಿಮ್ಗೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ, ಮತ್ತೆ ನಿಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಲ್ವಾ. ಟೆಕ್ನಿಕ್ ಹೇಳಿಕೊಡ್ತೇನೆ, ಮೇ ಬಿ ಫಾಲೋ ಮಾಡಲಿಕ್ಕೆ ಕಷ್ಟ, ಸಾಧ್ಯ ಆದರೆ ನೋಡಿ ಫಾಲೋ ಮಾಡಲಿಕ್ಕೆ ನೋಡಿ. ಫಾಲೋ ಮಾಡಿದಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಲ್ವಾ. ಟೆಕ್ನಿಕ್ ಬಹಳ ಚೆನ್ನಾಗಿದೆ, ಮೊಬೈಲ್ ಟೆಕ್ನಿಕ್ ಹೇಳಿಕೊಡ್ತೇನೆ, ಬಟ್ ಫಾಲೋ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಬೇಕೇ ಬೇಕು ಅನ್ನುವರು, ನನಗೆ ಅದರಲ್ಲಿ ಒಳ್ಳೇದಾಗಲೇಬೇಕು ಅನ್ನುವರು ಖಂಡಿತ ಅದನ್ನು ಫಾಲೋ ಮಾಡಿದಾಗ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರೋದ್ರಲ್ಲಿ ಡೌಟೇ ಇಲ್ಲ, ಅದು 100%, ರೈಟಾ? ಓಕೆ, ಗೊತ್ತಾಯ್ತು. ಕೊನೆಗೆ ಹೇಳಿಕೊಡ್ತೇನೆ, ಯಾರಾದ್ರೂ ನೆನಪು ಮಾಡಿ ನನಗೆ. ಓಕೆ, ಗೊತ್ತಾಯ್ತು. ಹಾಗಾದ್ರೆ ರಾಹುವಿನಲ್ಲಿ ಕುಜಭುಕ್ತಿ ಬಂದಾಗ ಇಸ್ ದ ವೆರಿ ಡೇಂಜರ್ನಾ, ರೈಟಾ? ತೊಂದರೆ ಕ್ರಿಯೇಟ್ ಮಾಡಿಯೇ ಮಾಡ್ತಾನ ಅಲ್ವಾ. ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗ, ರಾಹುವಿನಲ್ಲಿ ಕುಜಭುಕ್ತಿ ಬಂದಾಗ 1-3 ಕಾಂಬಿನೇಷನ್ ಬಂದು ನಿಮಗೆ ಚಾಲೆಂಜಿಂಗ್ ಪೀರಿಯಡ್ ಆಗಿರ್ತಲ್ವ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಲ್ವಾ. ಭಾಳ ಜಾಗರೂಕರಾಗಿರ್ಬೇಕಾ ಅಲ್ವಾ. ಪ್ರಿಕಾಷನ್ ತಗೋಬೇಕಾ, ಹೆಲ್ತ್ ರಿಲೇಟೆಡ್ ಪ್ರಿಕಾಷನ್ ತಗೋಬೇಕಾ, ಯಾವುದು ಅದರಲ್ಲಿ ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇದೆ, ಯಾರಿಗೆಲ್ಲ ಬ್ಲಡ್ ಪ್ರೆಷರ್ ಇದೆ, ಅವರೆಲ್ಲ ಬಹಳ ಜಾಗರೂಕರಾಗಿರ್ಬೇಕಾ, ರೈಟಾ? ಇಲ್ಲಾಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿನಾ.
ತೊಂದರೆಗಳು ಕ್ರಿಯೇಟ್ ಆಗ್ಬೋದಾ? ಅದಕ್ಕೆ ನಮ್ಮ ಆರೋಗ್ಯವನ್ನು ನಾವು ನಿಜವಾಗಿಯೂ ಕಾಪಾಡ್ಕೊಳ್ಬೇಕು. ಯಾಕಂದರೆ ನಾಳೆ ಎಲ್ಲ ಕೆಟ್ಟೋಯ್ತು, ಎಲ್ಲ ಕೆಟ್ಟೋಗಿ ಕಿಡ್ನಿಗೆ ಸಮಸ್ಯೆ ಆಯಿತು ಅಥವಾ ಲಿವರ್ಗೆ ಸಮಸ್ಯೆ ಆಯಿತು, ಮತ್ತು ನಮ್ಮನ್ನು ಬದುಕಿಸ್ಲಿಕ್ಕೇ ಕಷ್ಟ, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಸರಿಯಾಗಿರುವಾಗಲೇ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡೇ ಹೋಗಬೇಕು ಅಲ್ವಾ? ಆವಾಗ ತೊಂದರೆ ಇಲ್ಲ. ಇಲ್ಲಾಂದರೆ ಇಂಥ ದಶಾಭುಕ್ತಿ ಬಂದಾಗ ಅದು ಎಲ್ಲಿಂದ ಏಟು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸರಿ ಇದ್ದವ್ರು ಕೂಡ ಹೊರಟೋಗ್ತಾರೆ. ಅರ್ಥ ಆಯ್ತಾ? ಯಾಕಂದರೆ ಆ ದಶಾನಾಥ ಮತ್ತು ಭುಕ್ತಿನಾಥನ ಇಂಪ್ಯಾಕ್ಟ್ ಆಗಿರ್ತದೆ. ಎಲ್ಲ ಸರಿ ಇತ್ತು ಸರ್ ಅಲ್ವಾ, ಮತ್ತೆ ವಿಮರ್ಶೆಗೆ ಒಳಪಡಿಸ್ಬೇಕು. ಅವ್ರು ಅದು ತಿಂತಾ ಇದ್ರು, ಇದು ತಿಂತಾ ಇದ್ರು, ಶರಾಬ್ ಕುಡಿತಾ ಇದ್ರು, ಅದು ಅವ್ರು ಏನು ಕುಡಿತಾ ಇರಲಿಲ್ಲ, ಎಲ್ಲ ಸರಿ ಇದ್ದಾರೆ, ಆದರೂ ಹೊರಟೋದ್ರು, ಏನು ಮಾಡೋಣ, ಆಯುಷ್ಯನೇ ಅಷ್ಟು. ಅದಕ್ಕೇನು ಮಾಡೋಕ್ಕಾಗುತ್ತೆ? ಅರ್ಥ ಆಯ್ತಾ ಈಗ? ಸೊ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನಾಯ್ತು ಈಗ? ಏನವ್ರು ಸರಿ ಇರಲಿಲ್ವಾ? ಏನವರು ಪೌಷ್ಟಿಕ ಆಹಾರ ಸೇವನೆ ಮಾಡ್ತಾ ಇರಲಿಲ್ವಾ? ಏನವರು ಯೋಗ ಪ್ರಾಣಾಯಾಮ ವ್ಯಾಯಾಮ ಮಾಡ್ತಾ ಇರಲಿಲ್ವಾ? ಮತ್ತೆ ಯಾಕೆ ಆಯಿತು? ಅದಕ್ಕೆ ಹೇಳೋದು, ದಶಾಭುಕ್ತಿ ಬಂದಾಗ ಅದು ತನ್ನ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಏನು ಇಲ್ಲ ಅಲ್ವಾ, ಇಲ್ಲದನ್ನು ಕೂಡ ತಂದು ಹಾಕುತ್ತೆ ಅದು ಅಲ್ವಾ? ಒಳ್ಳೇದು ಕೂಡ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಒಳ್ಳೇದು ಕೂಡ ಆಗುತ್ತೆ. ಅರ್ಥ ಆಯ್ತಾ? ಕೆಟ್ಟದ್ದು ಕೂಡ ಆಗುತ್ತೆ. ಒಳ್ಳೇದು ಬೇಕಾದ್ರೆ ಒಳ್ಳೇದು ತಂದು ಹಾಕ್ತಾನೆ, ಕೆಟ್ಟದ್ದು ಕೆಟ್ಟದ್ದು. ಅದಕ್ಕೇನು ಹೇಳೋದು, ಯಾವಾಗ ದಶೆ ನಡೀತದೆ ಆ ದಶೆಗೆ ಸಂಬಂಧಪಟ್ಟಂತೆ ಅದೇನು ಇಂಪ್ಯಾಕ್ಟ್ ಬರಬೇಕು ಅದು 100% ಬರುತ್ತೆ ಸರ್. 100% ಬರುತ್ತೆ. 100% ನೀವು ಏನು ಬೇಕಾದರೂ ಮಾಡಿ, ಅದು ಅದರ ಇಂಪ್ಯಾಕ್ಟ್ ನಿಮ್ಮ ಮನೆಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅರ್ಥ ಆಯ್ತಾ? 100% ಕಾಣಲಿಕ್ಕೆ ಸಿಗುತ್ತಲ್ವ? ನೀವು ಏನು ಬೇಕಾದ್ರೂ ಮಾಡಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ. ಅದರ ಇಂಪ್ಯಾಕ್ಟ್ ನಿಮ್ಮ ಮನೆಯಲ್ಲಿ ಅಲ್ಲಲ್ಲಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈಗ ಅದರಲ್ಲಿ ಒಂದು ಟೆಕ್ನಿಕ್ ಬೇರೆನೇ ಇದೆ, ಅದನ್ನು ಹೇಗೆ ಹುಡುಕುವುದಂತ ಅದು ವಿಷಯ ಬೇರೆ. ಓಕೆ, ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ. ರಾಹುನಲ್ಲಿ ಕುಜ ಭುಕ್ತಿ ಬಂದಾಗ ಜಾಗರೂಕರಾಗಿರಿ, ಟ್ರಾವೆಲಿಂಗ್ ಮಾಡುವಾಗ ಜಾಗರೂಕರಾಗಿರಿ, ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಮತ್ತು ಮೋಸ ಹೋಗುವಂಥ ಸಾಧ್ಯತೆಗಳು ನಿಮಗೆ ಗುರುವಿನಲ್ಲಿ ರಾಹು ಭುಕ್ತಿ ಬಂದಾಗಲೂ ಇದೆ, ರಾಹುವಿನಲ್ಲಿ ಕುಜ ಭುಕ್ತಿ ಬಂದಾಗಲೂ ಇದೆ. ಸೋಮಣ್ಣವ್ರೆ, ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ. ಓಕೆ, ನೆಕ್ಸ್ಟ್ ಬಂದ್ಬೇಡ, ಶುಕ್ರನಲ್ಲಿ ಚಂದ್ರಭುಕ್ತಿ ಅಲ್ವಾ? ಅರ್ಥ ಆಗುತ್ತಾ? ಶುಕ್ರನಲ್ಲಿ ಚಂದ್ರಭುಕ್ತಿ ಇದು ಯಾಕೆ ಈಗ ಶುಕ್ರನಲ್ಲಿ ಚಂದ್ರಭುಕ್ತಿ ಎಲ್ಲಿಂದ ಬಂತು? ಆವಾಗ ಶುಕ್ರನಲ್ಲಿ ನಾವು ಗುರುಭುಕ್ತಿ ನೋಡಿದ್ವಿ, ಈಗ ಶುಕ್ರನಲ್ಲಿ ಚಂದ್ರಭುಕ್ತಿ ಯಾಕೆ ಸರ್? ನೋಡೋಣ, ಹೇಳಿ ಯಾರಾದರೂ. ಶುಕ್ರ ದಶೆ ಚಂದ್ರಭುಕ್ತಿ 1-3 ಕಾಂಬಿನೇಷನ್ ಎಲ್ಲಿಂದ ಬಂತು ಹೇಳಿ, ಪಟಪಟ ಅಂತ ಹೇಳಿ. ಈಗ ಯಾರಾದ್ರೂ ಮೆಸೇಜ್ ಮಾಡ್ತಾರೆ ಪಟಪಟ ಅಂತ. ಅಲ್ವಾ? ವೃಷಭ ರಾಶಿ ಮತ್ತು ಕಟಕ ರಾಶಿ, ರೈಟಾ? ಗೊತ್ತಾಯ್ತಾ? ವೃಷಭ ಮತ್ತು ಕಟಕ ರಾಶಿ, 2ನೇ ಮನೆ ಮತ್ತು 3ನೇ ಮನೆ, 4ನೇ ಮನೆ, 1-3 ಕಾಂಬಿನೇಷನ್. 2ನೇ ಮನೆ 4ನೇ ಮನೆ 1-3 ಕಾಂಬಿನೇಷನ್, ರೈಟ್ ತಾನೆ? ಓಕೆನಾ? ಅದಕ್ಕೆ ಶುಕ್ರನಲ್ಲಿ ಶುಕ್ರ ದಶೆ ಚಂದ್ರಭುಕ್ತಿ ಅಲ್ವಾ? ಏನಾಗುತ್ತೆ? ಮೈಂಡ್ ರಿಲೇಟೆಡ್ ಸಮಸ್ಯೆಗಳು ಅಲ್ವಾ? ರೈಟಾ ಚೇತನ್ ಅವರೇ? ಮೈಂಡ್ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ಇರ್ತವೆ. ಭೂಮಿ ಸಂಬಂಧ ಸಮಸ್ಯೆಗಳು ಕಾಡಬಹುದು, ಹಣಕಾಸು, ಕುಟುಂಬದಲ್ಲಿ ಯಾರದ್ದಾದ್ರೂ ಮದುವೆ ಜೀವನ ತೊಂದರೆಗಳಾಗಬಹುದು, ಎಲ್ಲ ರೀತಿಯ ಟೆನ್ಷನ್ ಕುಟುಂಬದಲ್ಲಿ ಉಂಟಾಗುವಂಥದ್ದು ಇದ್ದೇ ಇರ್ತದೆ. ಯಾಕಂದರೆ ಶುಕ್ರ ದಶೆ ಚಂದ್ರನ ಭುಕ್ತಿ ನಡೀತಾ ಉಂಟು. ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಶುಕ್ರ ಬಂದು ಕಳತ್ರಕಾರಕ, ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹಣಕಾಸಿನ ರೀತಿ ತೊಂದರೆ. ಅಂದರೆ ಅದಕ್ಕೆ ಬೇಕಾಗಿ ಕಷ್ಟಪಡಬೇಕಾಗುತ್ತೆ, ಅದಕ್ಕೆ ಬೇಕಾಗಿ ಪರಾಕ್ರಮ ಯೂಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ನಿಮ್ಮ ಪರಾಕ್ರಮನ ಅದಕ್ಕೆ ಬೇಕಾಗಿ ಯೂಸ್ ಮಾಡಬೇಕಾಗುತ್ತೆ. ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಅದನ್ನು ಪರಾಕ್ರಮ ಯೂಸ್ ಮಾಡಬೇಕಾಗಿರೋದು ಅತಿ ಅಗತ್ಯ. ಅದು ಆ ಥರದ ಇಂಪ್ಯಾಕ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಶುಕ್ರನಲ್ಲಿ ಚಂದ್ರಭುಕ್ತಿ ನಡೆದಾಗ ಮೈಂಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಹಳ ವಿಶೇಷವಾಗಿ. ಆನಂದ ಭೂಮಿ ಮಾಡಬೇಕು, ಮನೆ ಮಾಡಬೇಕು, ವಾಹನ ಮಾಡಬೇಕು, ಮನೆಗೆ ಸುಖ ಸುಖ ಕೊಡುವಂಥ ವಸ್ತುಗಳನ್ನು ತರಬೇಕು, ಯಾವುದಾದ್ರೂ ಕೂಡ, ಅದು ಸೋಫಾ ಸೆಟ್ ಇರ್ಬೋದು, ಟಿ ವಿ ಇರ್ಬೋದು ಅಲ್ವಾ, ಯಾವುದಕ್ಕೆ ತರಬೇಕಾದ್ರೂ ಕೂಡ ಒಂದಷ್ಟು ಚಾಲೆಂಜಿಂಗನ್ನು ಎದುರಿಸ್ಕೊಂಡೇ ಹೋಗಬೇಕಾಗುತ್ತೆ. ಮದುವೆ ಜೀವನ ಅಂತೂ ವಿಶೇಷ ರೀತಿಯಲ್ಲಿ ಚಾಲೆಂಜಿಂಗ್ ಒಳಗಾಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತೀರ ನಿಮ್ಮ ಮೇಲೆ ಬಿಟ್ಟದ್ದು. ಓಕೆನಾ? ಶುಕ್ರನಲ್ಲಿ ಚಂದ್ರಭುಕ್ತಿ ಓವರಾಲ್ ಹೇಳಲಿಕ್ಕೆ ಹೋದರೆ ಏನಾಯಿತು, ಯಾವಾಗ ಯಾವುದೇ ದಶೆ ನಡೆದಾಗ ಅದರ 3ನೇ ಮನೆ ಅಧಿಪತಿಯ ಭುಕ್ತಿ ಬಂದಾಗ ಅದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಅದು ನಿಮಗೆ ಪರಾಕ್ರಮಕ್ಕೆ ನಿಮ್ಮನ್ನು ಒಳಪಡಿಸ್ತದೆ, ತೊಂದರೆಗಳು ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅಲ್ವಾ? ಪರಾಕ್ರಮ ಎಲ್ಲಿಂದ? ನೈಸರ್ಗಿಕ ಜನ್ಮಗಳಲ್ಲಿ 3ನೇ ಮನೆ ಪರಾಕ್ರಮ, ರೈಟಾ? ಅದು ಎಲ್ಲ ಕಡೆ ಕೂಡ ಅದೇ ಥರ ಇಂಪ್ಯಾಕ್ಟನ್ನು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ. ಓಕೆ, ಗೊತ್ತಾಯ್ತು ಈಗ. ಆನಂತರ ಚಂದ್ರನಲ್ಲಿ ಬುಧ ಭುಕ್ತಿ ಯಾಕೆ ಹೀಗೆ? ಚಂದ್ರನಲ್ಲಿ ಬುಧ ಭುಕ್ತಿ, ಚಂದ್ರ ದಶೆ ಬುಧ ಭುಕ್ತಿ ಯಾಕೆ? ಕಟಕ ಮತ್ತೆ ಕನ್ಯಾ, ರೈಟಾ ರಾಘವೇಂದ್ರ ಅವರೇ? ಕಟಕ ರಾಶಿಯ ಚಂದ್ರನ ದಶೆ ನಡೆದಾಗ ಭುಕ್ತಿ ಬುಧನದ್ದು ಬಂದಾಗ ಅಲ್ವಾ? ಬುಧ ಬಂದು 6ನೇ ಮನೆ ಅಧಿಪತಿ ಆಗ್ತಾನೆ. ಭುಕ್ತಿ ಬುಧನದ್ದು ಬಂದಾಗ ಅವಾಗ ಏನಾಗುತ್ತೆ? ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು, ಪ್ರಾಪರ್ಟಿ ವಿಷಯದಲ್ಲಿ ತೊಂದರೆಗಳು, ಯಾವುದಾದ್ರೂ ಹೆಂಗಸಿನ ಮುಖಾಂತರ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ, ರೈಟಾ ಮಮತಾ ಅವರು? ಆವಾಗ ನೋಡ್ಕೊಳ್ಬೇಕಾಗ ಯಾವಾಗ ಚಂದ್ರನಲ್ಲಿ ಬುಧ ಭುಕ್ತಿ ನಡೆದಾಗ ತಾಯಿಯ ಆರೋಗ್ಯ ಸಮಸ್ಯೆ ಆಗುತ್ತೆ. ತಾಯಿಗೆ ಶೋಲ್ಡರ್ ಪೇನ್ ಬರುವಂಥದ್ದು, ಕೈ ನೋವು ಬರುವಂಥದ್ದು, ನರಗಳಿಗೆ ದೋಷ ಬರುವಂಥದ್ದು, ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಆನಂತರ ಕೆಲವೊಂದು ಬಾರಿ ಪೇಪರ್ ವರ್ಕಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು, ವೈವಾಹಿಕ ಜೀವನ ಇಲ್ಲಿ ಕೂಡ ತೊಂದರೆಗಳಿಗೆ ಒಳಗಾಗುವಂಥದ್ದು, ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆಗಳು ಒಳಗಾಗುವಂಥದ್ದು. ಮತ್ತು ಒಂದು ಮಾತು ನೆನಪಿಟ್ಕೊಳ್ಬೇಕು, ಯಾವಾಗ ಚಂದ್ರ ನಿಮ್ಮ ಜಾತಕದಲ್ಲಿ ಪ್ರಾಮಿನೆಂಟ್ ಆಗ್ತಾನೆ ಅಥವಾ ಚಂದ್ರ ದಶೆ ಚಂದ್ರ ಭುಕ್ತಿ ಬರುತ್ತೆ, ಆವಾಗ ಮೇ ಬಿ ಮದುವೆಯಾದ ಸ್ತ್ರೀಯರು ಅಥವಾ ಮದುವೆಯಾದ ಗಂಡಸರು ನಿಮ್ಮ ಜೊತೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ.
ಅವಾಗ ಬಹಳ ಜಾಗರೂಕರಾಗಿರ್ಬೇಕು. ಇಲ್ಲಾಂದರೆ ನಿಮ್ಮ ಮದುವೆಯಲ್ಲಿ ಅದು ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರ್ತದೆ. ಕೆಲವೊಂದು ಬಾರಿ ಹೆಂಗಸಿನ ಮುಖಾಂತರ, ಮದುವೆಯಾದ ಹೆಂಗಸಿನ ಮುಖಾಂತರ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಿ ಅಂತ ಇಂಡಿಕೇಶನ್. ಅರ್ಥ ಆಯ್ತಾ? ಚಂದ್ರ ಚೆನ್ನಾಗಿರ್ಬೇಕು ಓವರ್ ಆಲ್. ಚಂದ್ರ ರಾಹು ಜೊತೆಗೆ ಬಂದ್ಬಿಟ್ಟ, ಚಂದ್ರ ಕುಂಭ ರಾಶಿಯ ಚಂದ್ರ ಬಂದ್ಬಿಟ್ಟ, ಮಕರ ರಾಶಿಯ ಚಂದ್ರ ಬಂದ್ಬಿಟ್ಟ, ವೃಶ್ಚಿಕ ರಾಶಿಯ ಚಂದ್ರ ಬಂದ್ಬಿಟ್ಟ, ಕನ್ಯಾ ರಾಶಿಯ ಚಂದ್ರ ಬಂದ್ಬಿಟ್ಟ, ಈ ಸಂದರ್ಭದಲ್ಲೆಲ್ಲ ಯಾರೆಲ್ಲ ಮದುವೆಯಾದ ಸ್ತ್ರೀಯರು ಇರ್ತಾರೆ ಅವ್ರ ಜೊತೆ ನೀವು ಸಂಪರ್ಕ ಮಾಡಿದ್ರಿ 100% ಪ್ರಾಬ್ಲಮ್ ಸರ್. ನೀವು ಏನು ಬೇಕಾದ್ರೂ ಮಾಡಿ, ನಿಮಗೆ ಸಮಸ್ಯೆ ಅನುಭವಿಸ್ಲಿಕ್ಕೇ ಇದೆ. ಅರ್ಥ ಆಯ್ತಾ? ಕುಂಭರಾಶಿಯ ಚಂದ್ರ ಇದ್ರೆ ಮದುವೆಯಾದ ಹೆಂಗಸರು ನಿಮ್ಮಂತ ಹಣ ತಗೊಳ್ತಾರೆ. ಅರ್ಥ ಆಯ್ತಾ? ವೃಶ್ಚಿಕ ರಾಶಿಯ ಚಂದ್ರ ಆದರೆ ನಿಮ್ಮಿಂದ ಅವರು ದೈಹಿಕ ಸಂಪರ್ಕವನ್ನು ಬಯಸ್ತಾರೆ. ಕನ್ಯಾ ರಾಶಿಯ ಚಂದ್ರ ಇದ್ದಾಗ ಅವರ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಅರ್ಥ ಆಗುತ್ತಾ? ತೋ ಈ ಥರ ಇದನ್ನು ಡಿಕೋಡ್ ಮಾಡಬೇಕಾಗುತ್ತೆ. ತೋ ಅದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಮಗೇನು ಕ್ರಿಯೇಟ್ ಆಗುತ್ತೆ? ಭಲೇ ನೀವು ಹೋಗ್ತೀರಾ, ಅವ್ರಿಗೇನೋ ಒಳ್ಳೇದಾಗಲಿ ಏನೋ ಆಗಲಿ ಅಂತ ಹೋಗ್ತೀರಾ, ಬಟ್ ಅವ್ರು ನಿಮ್ಮನ್ನು ಯೂಸ್ ಮಾಡಿಕೊಂಡು ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳಿ ಸರ್, ಕೆಲವು ಸ್ತ್ರೀಯರನ್ನು ನಂಬುವ ಹಾಗಿಲ್ಲ. ಆಯ್ತಾ? ಅವರು ಮೊದಲು ಯಾವ ಥರ ಇರ್ತಾರೆ, ಎಲ್ಲ ಹಣ ತಗೊಂಡಂದ್ರೆ ತಿರುಗಿ ಬೀಳ್ತಾರೆ. ನೀನು ನನಗೆ ಹಾಗೆ ಮಾಡಿದ್ದಿ ಅಲ್ವಾ, ರೇಪ್ ಮಾಡಲಿಕ್ಕೆ ಬಂದು ನೀನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಿ, ಅವರೆಲ್ಲ ಹೇಳ್ತಾರೆ. ಯಾಕಂದರೆ ಕೋರ್ಟ್ ಅದೆಲ್ಲ ಕೇಳುತ್ತೆ, ನಮ್ಮದು ಯಾವುದು ಕೇಳೋದಿಲ್ಲ. ಹುಡುಗರದ್ದು ಅಥವಾ ಗಂಡಸರದ್ದು ಯಾವುದು ಕೇಳೋದು. ಭಾಳ ಜಾಗರೂಕರಾಗಿರ್ಬೇಕಾಗುತ್ತೆ. ಅರ್ಥ ಆಯ್ತಾ ನಿಮಗೆ? ಈ ವ್ಯವಹಾರಗಳನ್ನು ಮಾಡುವಾಗ ಬಹಳ ಅಂದರೆ ಬಹಳ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೋ ಯಾರಿಗೆಲ್ಲ ಗೊತ್ತಿಲ್ಲ ಸ್ವಲ್ಪ ಜಾಗ್ರತೆ ಮಾಡಿ. ಯಾವಾಗ ಚಂದ್ರನ ಇಂಪ್ಯಾಕ್ಟ್ ನಿಮಗೆ ದಶಾಭುಕ್ತಿಯಲ್ಲಿ ಬರುತ್ತೆ ಅವಾಗೆಲ್ಲ ಬಹಳ ಜಾಗರೂಕರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಮತ್ತು ನಾನೀಗ ಹೇಳಿದ್ನಲ್ಲ, ಕುಂಭರಾಶಿಯ ಚಂದ್ರ, ವೃಶ್ಚಿಕ ರಾಶಿಯ ಚಂದ್ರ, ಕನ್ಯಾ ರಾಶಿಯ ಚಂದ್ರ, ಮಕರ ರಾಶಿಯ ಚಂದ್ರ ಅಲ್ವಾ, ಇವರೆಲ್ಲ ತೊಂದರೆಗಳನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ಜಾಸ್ತಿ. ಬೇಕಾದರೆ ನೀವು ನಿಮ್ಮ ಜಾತಕವನ್ನು ಚೆಕ್ ಮಾಡಿ ನೋಡಿ, ಯಾರೆಲ್ಲ ತೊಂದರೆ, ಅದು ರಾಹು ಜೊತೆಗೆ ಚಂದ್ರ ಯಾರೆಲ್ಲ ತೊಂದರೆ ಕ್ರಿಯೇಟ್ ಮಾಡಿದ್ದಾರೆ ನೀವು ಕಂಟಿನ್ಯೂ ಆಗಿ ನೋಡಿ. ರೈಟಾ? ಮೊನ್ನೆ ಜಾತಕ ಬಂದಿತ್ತು ನನಗೆ, ಅದರಲ್ಲಿ ಅದಕ್ಕೆ ಯಾವಾಗ ಚಂದ್ರನಲ್ಲಿ ಶುಕ್ರನಲ್ಲಿ ಚಂದ್ರ ಭುಕ್ತಿ ಬಂದಾಗ ಬಹಳ ಜಾಗರೂಕರಾಗಿರಿ. ಚಂದ್ರನಲ್ಲಿ ಬುಧ ಭುಕ್ತಿ ಬಂದಾಗ ಇಲ್ಲಿ ಕೂಡ ಬಹಳ ಜಾಗರೂಕರಾಗಿ, ಇಲ್ಲಂತ ತೊಂದರೆಗಳಾಗುತ್ತೆ. ಓಕೆನಾ? ಆನಂತರ ಬುಧನಲ್ಲಿ ಕುಜ ಭುಕ್ತಿ ಬಂದಾಗ, ಯಾಕೆ ಸರ್ ಬುಧನಲ್ಲಿ ಕುಜ ಭುಕ್ತಿ ಗೊತ್ತಾಗುತ್ತೆ ಯಾರಿಗಾದ್ರು? ಬುಧ ದಶೆ ಕುಜ ಭುಕ್ತಿ 1-3 ಕಾಂಬಿನೇಷನ್ ಹೇಗೆ ಬಂತು? ಬುಧನಲ್ಲಿ ಕುಜ ಭುಕ್ತಿ, ಬುಧ ಬಂದು 6ನೇ ಮನೆ ಅಧಿಪತಿ, ಕುಜ ಬಂದು 8ನೇ ಮನೆ ಅಧಿಪತಿ, ಬುಧನಲ್ಲಿ ಕುಜ ಭುಕ್ತಿ. ಅರ್ಥ ಆಯ್ತಾ? 1-3 ಕಾಂಬಿನೇಷನ್ ಆಯ್ತು. ಈಗ ಸೊ ಇಲ್ಲಿ ಕೂಡ ಏನಾಗುತ್ತೆ, ಬುಧನಲ್ಲಿ ಆರೋಗ್ಯ ಸಮಸ್ಯೆ ವಿಶೇಷ ರೀತಿಯಲ್ಲಿ ಕಾಡುತ್ತೆ, ದೊಡ್ಡ ಮಟ್ಟಿಗೆ ಕಾಡುತ್ತೆ. ಯಾಕಂದ್ರೆ ಕುಜ ಬಂದು 8ನೇ ಮನೆ ಅಧಿಪತಿ ಆಗ್ತಾನೆ ಬುಧನಲ್ಲಿ ಕುಜ ಭುಕ್ತಿ ಬಂದಾಗ. ಅರ್ಥ ಆಯ್ತಾ? 1-3 ಕಾಂಬಿನೇಷನ್ ಬಂತು ಅಲ್ವಾ? ಬುಧನೂ 6ನೇ ಮನೆ ಅಧಿಪತಿ ಆಗ್ತಾನೆ. ಆವಾಗ ಆರೋಗ್ಯ ಸಮಸ್ಯೆ ದೊಡ್ಡ ಮಟ್ಟಿಗೆ ಬರ್ಬೋದು, ಮತ್ತೆ ದೊಡ್ಡ ಮಟ್ಟಿಗೆ ಪರಿವರ್ತನೆ ಕೂಡ ಬರುತ್ತೆ ಜೀವನದಲ್ಲಿ. ಕುಟುಂಬದಲ್ಲಿ ಮರಣ ನೋಡುವಂಥದ್ದು ಇರ್ತದೆ, ಸ್ಮಶಾನಕ್ಕೆ ಭೇಟಿ ಮಾಡುವಂಥದ್ದು ಇರ್ತದೆ. ಸ್ಮಶಾನಕ್ಕೆ ಹೋದ್ರಿ, ಭೇಟಿ ಮಾಡಿದ್ರೆ ಕುಟುಂಬದಲ್ಲಿ ಮರಣ ನೋಡುವಂಥದ್ದು, ಇನ್ಲಾಸಲ್ಲಿ ಪ್ರಾಬ್ಲಮನ್ನು ನೋಡುವಂಥದ್ದು, ಒಡ ಹುಟ್ಟಿದವರಿಗೆ ಅನಾರೋಗ್ಯ ನೋಡುವಂಥದ್ದು, ಭೂಮಿ ವಿಚಾರದಲ್ಲಿ ಸಮಸ್ಯೆ ನೋಡುವಂಥದ್ದು, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರದ ಸಮಸ್ಯೆ ನೋಡುವಂಥದ್ದು, ತಂದೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ನೋಡುವಂಥದ್ದು, ನಿಮ್ಮ ಪಾರ್ಟ್ನರ್ನ ದುಡ್ಡಿನ ವಿಚಾರದಲ್ಲಿ ತೊಂದರೆ ನೋಡುವಂಥದ್ದು, ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅಲ್ಲಿಂದ ಸಮಸ್ಯೆಯನ್ನು ನೋಡುವಂಥದ್ದು, ಇದೆಲ್ಲ ಉಂಟು. ಈಗ ಈ ಸೀನೆಲ್ಲ ಇರ್ತದೆ. ಅರ್ಥ ಆಯ್ತಾ? ಏನಾಗುತ್ತೆ, ಈ ಸೀನೆಲ್ಲ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಭಾಳ ಜಾಗರೂಕರಾಗಿರ್ಬೇಕು. ಟ್ರೈ ಮಾಡಿ ನೋಡಿ. ಬುಧನಲ್ಲಿ ಕುಜ ಭುಕ್ತಿ ಬಂದಾಗ ಮತ್ತೆ ಕುಜನಲ್ಲಿ ಬುಧ ಭುಕ್ತಿ ಬಂದಾಗ ಎರಡು ಕೂಡ ಹಾಗೇನೆ ಅಲ್ವಾ? ಅದರಲ್ಲಿ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇರ್ತದೆ, ಇಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ. ಅದು 8ನೇ ಮನೆಗೆ ಕನೆಕ್ಟ್ ಆಯ್ತಲ್ವಾ? ಒಂದು ವೇಳೆ ಹೆಲ್ತಲ್ಲಿ ಪ್ರಾಬ್ಲಮ್ ಬಂದರೆ ಏನಾಗುತ್ತೆ ಗೊತ್ತಾ? ಮೇ ಬಿ ನಿಮಗೆ ಟ್ರೀಟ್ಮೆಂಟ್ ಸಿಗೋದು ಕಷ್ಟ ಆಗ್ಬೋದು, ಅಥವಾ ನಿಮ್ಮ ಅನಾರೋಗ್ಯ ಯಾವುದರಿಂದ ಕ್ರಿಯೇಟ್ ಆಗಿದೆ ಅದು ಪತ್ತೆ ಹಚ್ಚೋದೇ ಕಷ್ಟ ಆಗ್ಬೋದು. ಅರ್ಥ ಆಗುತ್ತಾ? 8ನೇ ಮನೆ ಅಂದ್ರೇ ಹಾಗೆ, 8th ಹೌಸ್ ಅಂದ್ರೇ ಹಾಗೆ. ಅದು ಆ ಥರ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ, ತುಂಬಾ ರಿಸರ್ಚ್ ಮಾಡಬೇಕಾಗುತ್ತೆ, ಎಲ್ಲ ಮೆಷಿನರಿ ಮುಖಾಂತರನೇ ಅದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ. ಆ ಥರ ಅದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಕ್ಲಿಯರ್ ಆಯ್ತಾ? ಆಯಿತು ಅಂತ ಇಟ್ಕೊಳ್ತೇನೆ. ಅದಕ್ಕೋಸ್ಕರ ಬುಧನಲ್ಲಿ ಕುಜ ಭುಕ್ತಿ ಬಂದಾಗ ಕೂಡ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ಇರಬೇಕು ಸರ್. ಅದಕ್ಕೋಸ್ಕರ ಯಾವ ದಶೆ ನಡೀತಾ ಉಂಟು ಅದರಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಬುಧನಲ್ಲಿ ಕುಜ ಭುಕ್ತಿ ಬಂದಾಗ ಏನಾಗುತ್ತೆ ಅಂತ. ರೈಟಾ? ಅರ್ಥ ಆಯ್ತು ಅಂತ. ಈಗ ನೀವು 8ನೇ ಮನೆಯನ್ನು ಯೂಸ್ ಮಾಡ್ತಾ ಇದ್ದೀರಿ. ಈಗ ಯಾರಾದರೂ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಗಾರ್ಡನಿಂಗ್ ಮಾಡ್ತಾರೆ, ಮೈನಿಂಗ್ ಮಾಡ್ತಾರೆ, ರಹಸ್ಯ ವಿದ್ಯೆಗಳನ್ನು ಯೂಸ್ ಮಾಡ್ಕೊಂಡು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಲ್ವಾ? ಕೆಳಗೆ ಬಿದ್ದವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡ್ತಾರೆ ಯಾವುದೇ ಒಂದು ರೂಪದಲ್ಲಿ. ಅವ್ರಿಗೆಲ್ಲ ಅಂಥ ಸಮಸ್ಯೆ ಕ್ರಿಯೇಟ್ ಆಗಲ್ಲ, ಬಟ್ ಏನೂ ಮಾಡೋದಿಲ್ಲ ಅವ್ರಿಗೆ ಆಗುತ್ತೆ. ಅರ್ಥ ಆಯ್ತಾ? ಯಾಕಂದರೆ ಆ ಭಾವದ ಬ್ಯಾಡ್ ಇಂಪ್ಯಾಕ್ಟನ್ನು ನೀವು ಬೈಪಾಸ್ ಮಾಡ್ತಾ ಬಂದಿದ್ದೀರಿ ಅಂದಾಗ ಅದು ಅಂಥ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಬೈಪಾಸ್ ಮಾಡಿಲ್ಲ ಅಂದಾಗ ಮೇ ಬಿ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಉಂಟು. ಓಕೆನಾ? ರೈಟ್. ಕುಜ ಅಥವಾ ಕೇತು ದಶೆಯಲ್ಲಿ ಶನಿ ಭುಕ್ತಿ ಬಂದಾಗ ಅಲ್ವಾ? ಕುಜ ಅಥವಾ ಕೇತು ದಶೆಯಲ್ಲಿ ಶನಿ ಭುಕ್ತಿ ಬಂದಾಗ ಯಾಕೆ ಹಾಗೆ? ಕುಜ ಅಥವಾ ಕೇತು ದಶೆಯಲ್ಲಿ ಶನಿ ಭುಕ್ತಿ, ಕುಜ 8ನೇ ಮನೆ ಅಧಿಪತಿ, ವೃಶ್ಚಿಕ ಮಕರ. ರೈಟಾ? ಕುಜ 8ನೇ ಮನೆ ಅಧಿಪತಿ, ಕೇತು ಕೂಡ 8ನೇ ಮನೆ ಅಧಿಪತಿ ಅಲ್ವಾ? ಈ ಎರಡರಲ್ಲಿ ಕೂಡ ಶನಿ ಭುಕ್ತಿ ಬಂದಾಗ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಬ್ರೇಕ್ ಆಗುವಂಥ ಸಾಧ್ಯತೆ ತೀರಾ ಜಾಗ. ನೋಡಿ, ಯಾವಾಗ 8ನೇ ಮನೆ ಕೆಲಸ ಮಾಡುತ್ತಲ್ವ ಅಥವಾ ವೃಶ್ಚಿಕ ರಾಶಿ ಕೆಲಸ ಮಾಡುತ್ತಲ್ವ, ಆವಾಗ ಮೇ ಬಿ ಡಿಟ್ಯಾಚ್ಮೆಂಟ್ ಆಗುತ್ತೆ.
ಅರ್ಥ ಆಗುತ್ತಾ? ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗ್ಬೋದು, ಯಾವುದೇ ವಿಚಾರ ತೊಂದರೆ ಆಗ್ಬೋದು, ಕೆಲಸ ಬಿಟ್ಟು ಹೋಗ್ಬೋದು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾದ್ರೂ ನಿಮ್ಮ ಹತ್ತಿರ ಉಂಟು ಅದು ನಿಮ್ಮಿಂದ ದೂರ ಹೊರಟೋಗುತ್ತೆ ಅಂತ ಒಂದು ಇಂಡಿಕೇಶನ್. ಕ್ಲಿಯರಾ? ಅದಕ್ಕೆ ವೃಶ್ಚಿಕ ರಾಶಿಯಲ್ಲಿ ಯಾವುದೆಲ್ಲ ಪ್ಲಾನೆಟ್ಸ್ ಬರುತ್ತೆ ಅದಷ್ಟು ಸುಲಭ ಅಲ್ಲ ಸರ್ ಅದನ್ನು ನಿಭಾಯಿಸುವಂಥದ್ದು, ಬಹಳ ಜಾಗರೂಕ. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಗುರು ಬರ್ತಾನೆ, ತುಂಬ ದೇವರ ಇದು ಮಾಡಲಿಕ್ಕೆ ಹೋಗಬೇಡಿ, ಸಮಸ್ಯೆ ಆಗ್ಬೋದು ನಿಮಗೆ. ಬಟ್ ಕೆಲವರಿಗೆ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಓ ದೇವ್ರಿಗೇನು ಹೇಳ್ತಾರೆ ಇವರು, ಮಂತ್ರ ಮಾಡಬಾರ್ದು ಅಂತ ಹೇಳ್ತಾರೆ, ಇವನು ಯಾವ ಸೀಮೆ ಜ್ಯೋತಿಷಿ ಅಲ್ವಾ. ನಿಮಗೆ ಗೊತ್ತಿಲ್ಲ, ಯಾವ ವೃಶ್ಚಿಕ ರಾಶಿಯಲ್ಲಿ ಗುರು ಬಂದು ನೀವು ದೇವರನ್ನ ಆ ಥರ ನೀವು ಪೂಜೆ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ? ಇದ್ದ ಪ್ರಾಸ್ಪೆರಿಟಿ ಎಲ್ಲ ಹೊರಟೋಗುತ್ತೆ, ಯಾವುದು ಕೂಡ ಇರಲ್ಲ. ಈಗ ಮೊನ್ನೆ ನಾನು ಜಾತಕ ನೋಡಿದೆ, ಜಸ್ಟ್ ಹೇಳಿ ಕೊಡ್ತೇನೆ. ಅವ್ರು ಏನು ಬೇಕಾದ್ರೆ ಎಣಿಸ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ಯಾಕಂದರೆ ನನ್ನ ರೂಲ್ಸ್ ಹಾಗೇನೆ ಅಲ್ವಾ, ನನ್ನ ರೂಲ್ಸ್ ಹಾಗೇನೆ. ನನಗೆ ತುಂಬ ಜನ ಬರೋದು ಕೂಡ ಇಲ್ಲಿಗೆ ಆಗಲ್ಲ, ಅದಕ್ಕೆ ಕೆಲವರಿಗೆಲ್ಲ ಬರಲಿಕ್ಕೇನೆ ಬಿಡಲ್ಲ, ಕೆಲವರಿಗೆ ಬಿಡ್ತೇನೆ, ತೊಂದರೆ ಇಲ್ಲ ಅಲ್ವಾ. ಹಾಂ, ಸಂತೋಷ್ ಶೆಟ್ಟಿ ಅವರು ಅರ್ಥ ಆಯ್ತು ಅಂತ ಇಟ್ಕೊಳ್ತೇವೆ. ಓಕೆ, ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ, ಏನಾಯ್ತು ನಮ್ದು ಈಗ ಚಂದ್ರನಲ್ಲಿ ಬುಧ ಭುಕ್ತಿ ಬಂದಾಗ ಯಾವ ಥರ ನೀವು ಪ್ರಿಕಾಷನ್ ತಗೊಳ್ಬೇಕು ಹೇಳಿದ್ರೆ ನನಗೆ ಗೊತ್ತಾಯ್ತು ಈಗ ನಿಮಗೆ. ಆನಂತರ ಬುಧನಲ್ಲಿ ಕುಜ ಭುಕ್ತಿ ಬಂದಾಗ ಏನಾಯ್ತು ಗೊತ್ತಾಯ್ತು ಹೇಗೆ? ಓಕೆನಾ? ಹೆಲ್ತ್ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟಲ್ವಾ, ಅದನ್ನು ನೋಡ್ಕೊಳ್ಬೇಕು. ಆನಂತರ ಕುಜ ಅಥವಾ ಕೇತುವಿನಲ್ಲಿ ಶನಿ ಭುಕ್ತಿ ಬಂದಾಗ ಬಿಸ್ನೆಸ್ ಬ್ರೇಕ್ ಆಗುವಂಥದ್ದು ಅಥವಾ ನಿಮ್ಮ ಕೆಲಸ ಬ್ರೇಕ್ ಆಗುವಂಥದ್ದು, ಚಾಲೆಂಜಿಂಗನ್ನು ಎದುರಿಸಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ತೊಂದರೆಗಳು, ಬಾರಿ ಬಾರಿಗೂ ಅಡೆತಡೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಲ್ವಾ. ಅದಕ್ಕೆ ಹೇಳಿದ್ರೆ ಯಾವಾಗೆಲ್ಲ ಎಂಟನೇ ಮನೆ ಆಕ್ಟಿವೇಟ್ ಆಗುತ್ತೆ ಅವಾಗೆಲ್ಲ ನಿಮ್ಮಿಂದ ಎಲ್ಲ ಡಿಟ್ಯಾಚ್ಮೆಂಟ್ ಆಗಲಿಕ್ಕೆ ಶುರು ಆಗುತ್ತೆ. ಕೇತು ದಶೆ ಬಂದಾಗಲೂ ಹಾಗೇನೇ ಡಿಟ್ಯಾಚ್ಮೆಂಟ್ ಆಗುತ್ತೆ, ಕುಜ ದಶೆ ಬಂದಾಗಲೂ ಡಿಟ್ಯಾಚ್ಮೆಂಟ್ ಆಗುತ್ತೆ, ಎಂಟನೇ ಮನೆಯಲ್ಲಿ ಯಾರಿದ್ದಾರೆ ಅವರ ದಶೆ ನಡೆದಾಗಲೂ ಡಿಟ್ಯಾಚ್ಮೆಂಟ್ ಆಗುತ್ತೆ. ಅದನ್ನು ನೀವು ಎಣಿಸುವ ಹಾಗೇನಿಲ್ಲ, ಅದು ನಿಮ್ಮಿಂದ ದೂರ ಹೋಗಲೇಬೇಕು. ಈಗ ಬೇಕಾದ್ರೆ ನಿಮ್ಮ ಜಾತಕ ಚೆಕ್ ಮಾಡಿ ನೋಡಿ. ಯಾರಿಗೆಲ್ಲ ವೃಶ್ಚಿಕ ರಾಶಿಯಲ್ಲಿ ಹೆಣ್ಣು ಮಕ್ಕಳಿಗೆ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅಲ್ವಾ. ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದಾನೆ, ನಾನು ಹೇಳ್ತೀನಿ ನೀವು ನಿಮ್ಮ ಗಂಡನಿಂದ ದೂರ, ಅಥವಾ ಗಂಡನೇ ನಿಮ್ಮಿಂದ ದೂರ, ಅಥವಾ ನೀವು ಒಂದು ಕಡೆ ಅವರೊಂದು ಕಡೆ, ಅಥವಾ ನೀವು ಬೆಡ್ರೂಮಲ್ಲಿ ಗಂಡ ಅಂಗಳದಲ್ಲಿ. ಅರ್ಥ ಆಯ್ತಾ ನಿಮಗೆ? ಬೇಕಾದ್ರೆ ಟ್ರೈ ಮಾಡಿ ನೋಡಿ. ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದಾಗ ಇದೇ ಪರಿಸ್ಥಿತಿ ಕ್ರಿಯೇಟ್ ಆಗೋದು. ವೃಶ್ಚಿಕ ರಾಶಿಯಲ್ಲಿ ಶುಕ್ರನು ಬಂದ್ಬಿಟ್ಟ, ಈಗ ಗಂಡ ಹೆಂಡತಿ ಇಬ್ಬರು ದೂರ ದೂರ, ಯಾತೋ ವಿದೇಶಕ್ಕೆ ಹೋಗಿ ಪರವಾಗಿಲ್ಲ, ಅದು ನಡೀತದೆ. ಈಗ ವೃಶ್ಚಿಕ ರಾಶಿಯಲ್ಲಿ ಕುಜ ಬಂದಾಗ ಏನಾಗುತ್ತೆ, ಡಿಟ್ಯಾಚ್ಮೆಂಟಿಗಂತೂ ಬಂದ್ಬಿಡ್ತು, ಬಟ್ ನೀವು ದೂರ ಹೊರಟೋದ್ರಿ ಅವಾಗ ಓಕೆ ಅಂತ ಹೇಳ್ತೇನೆ, ಅವಾಗ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇರ್ತದೆ. ಅಲ್ಲಿ ಒಟ್ಟಿಗೆ ಇದ್ದೀರಿ ಅಂದಾಗ ಅದು ಅಂದರೆ ಅಲ್ಲಿ ಹುಟ್ಟಿದ ಊರಲ್ಲೇ ಇದ್ದೀರಿ ಅಂದಾಗ ಮೇ ಬಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಯಾರಿಗಾದ್ರೂ ಇದೆಯಾ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದಾನೆ ಯಾರಿಗಾದ್ರೂ ಹೆಣ್ಣು ಮಕ್ಕಳಿಗೆ? ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಮ್ಮ ಗಂಡ ಎಲ್ಲಿರ್ತಾನೆ ನೀವು ಎಲ್ಲಿರ್ತೀರ ಅಂತ ಅಲ್ವಾ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಒಟ್ಟಿಗೆ ಇದ್ದರೂ ಕೂಡ ಮನಸ್ಸು ಬೇರೆ ಬೇರೆ, ಅಥವಾ ಅವರದ್ದೊಂದು ವಿಚಾರಣೆ ಬೇರೆ, ನಿಮ್ಮ ವಿಚಾರಣೆ ಬೇರೆ, ನೀವಿರುವುದೇ ಬೇರೆ ಅವರು ಇರುವುದೇ ಬೇರೆ, ಆ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು. ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಪ್ಲಾನ್ಸ್ ಬಂದರೂ ಕೂಡ ಎಂಟನೇ ಮನೆಯಲ್ಲಿ ಯಾವುದೇ ಪ್ಲಾನ್ಸ್ ಬಂದು ಇದೇ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಅದಕ್ಕೋಸ್ಕರ ಯಾವಾಗ ನಿಮಗೆ ಕುಜ ಅಥವಾ ಕೇತುವಿನಲ್ಲಿ ಶನಿ ಭುಕ್ತಿ ಬರುತ್ತೆ, ಮಾರುತಿಯವರೇ ಶನಿ ಭುಕ್ತಿ ಬರುತ್ತೆ, ಆವಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಆಗುತ್ತೆ, ಯಾವುದನ್ನೋದು ಬಿಡಬೇಕಾಗುತ್ತೆ ರೂಪ ಅವರೇ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಬ್ರೇಕ್ ಆಗುವಂಥದ್ದು, ಅಂದರೆ ಯಾವಾಗ ಎಂಟನೇ ಮನೆಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತಲ್ಲ ಅವಾಗ ಯಾವುದಾದ್ರು ಬ್ರೇಕ್ ಆಗಿ ಮತ್ತೆ ಹೊಸದು ನಿಮಗೆ ಆ್ಯಡ್ ಆಗುತ್ತೆ ಅಂತ ಇಂಡಿಕೇಶನ್. ಅರ್ಥ ಆಯ್ತಾ? ಎಂಟನೇ ಮನೆ ಗೊತ್ತಲ್ವ, ಎಂಟನೇ ಮನೆ ಡಿಟ್ಯಾಚ್ಮೆಂಟ್. ಅದೇ ಅದರ ಆಪೋಸಿಟಲ್ಲಿರುವಂಥ ಮನೆ ಯಾವುದು? ಆಪೋಸಿಟಲ್ಲಿ ಯಾವ ಮನೆ ಇದೆ? ವೃಷಭ ರಾಶಿ, ಅದು ಅಕ್ಯುಮುಲೇಟ್ ಮಾಡುವಂಥದ್ದು. ಹಾಗಾದರೆ ಯಾವಾಗ ವೃಷಭ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂತು ಅದಕ್ಕೆ ಸಂಬಂಧಪಟ್ಟದ್ದು ಒಟ್ಟು ಮಾಡ್ತೀರಾ, ವೃಶ್ಚಿಕ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ತೀರಾ. ಅರ್ಥ ಆಯ್ತಾ? ವೃಷಭ ರಾಶಿಯಲ್ಲಿ ಬುಧ ಬಂದ್ಬಿಟ್ಟ, ಬುಕ್ಸ್ಗಳನ್ನು ಒಟ್ಟು ಮಾಡ್ತೀರಾ, ಡಾಕ್ಯುಮೆಂಟನ್ನು ಒಟ್ಟು ಮಾಡ್ತೀರಾ. ಅರ್ಥ ಆಯ್ತಾ? ಶನಿ ಬಂದ್ಬಿಟ್ಟ ವೃಷಭ ರಾಶಿಯಲ್ಲಿ, ಹಳೆಯ ವಸ್ತುಗಳನ್ನು ತಂದಿಡ್ತೀರಾ ಮನೆಯಲ್ಲಿ, ಹಳೆಯ ವಸ್ತುಗಳನ್ನು ಜಮಾ ಮಾಡ್ತೀರಾ, ಕೆಲ ಆ್ಯಂಟಿಕ್ ಪೀಸ್ ಅದೆಲ್ಲ ಜಮಾ ಮಾಡ್ತೀರಾ, ನಿಮಗೆ ಚಟ ಇರ್ತದೆ ಜಮಾ ಮಾಡುವಂಥದ್ದು. ಈ ಪರಿಸ್ಥಿತಿ ಯಾಕೆ? ವೃಷಭ ರಾಶಿಯಲ್ಲಿ ಶನಿ ಇದ್ದಾನೆ, ಜಮಾ ಮಾಡ್ತೀರಾ ಶನಿಯ ವಸ್ತುಗಳನ್ನು. ಅರ್ಥ ಆಯ್ತಾ? ವೃಷಭ ಗುರು ಬಂದ್ಬಿಟ್ಟ, ದೇವರ ಫೋಟೋಗಳನ್ನು ಜಮಾ ಮಾಡ್ತೀರಾ, ಪ್ರಸಾದಗಳನ್ನು ಜಮಾ ಮಾಡಿ ಇಟ್ಟಿರ್ತೀರಾ, ಯಂತ್ರ ಮಂತ್ರ ತಂತ್ರ ಯಾವುದುಂಟು ಅದನ್ನೆಲ್ಲ ಜಮಾ ಮಾಡಲಿಕ್ಕೆ. ಸೊ ಈ ಥರದ ಇಂಪ್ಯಾಕ್ಟ್ ಇದು ಗೊತ್ತಿರಬೇಕು ನಿಮಗೆ. ಜ್ಯೋತಿಷ್ಯ ಬರ್ತದೆ ಅಂದಾಗ ಇದು ಗೊತ್ತಿರಬೇಕು ನಿಮಗೆ. ಅವು ನೋಡಿ ಅದು ಯಾವ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಅರ್ಥ ಆಯ್ತು ನಿಮಗೆ? ಪ್ರತಿಯೊಂದು ಭಾವದಲ್ಲಿ ಕೂಡ ಹಾಗೇನೆ, ಪ್ರತಿಯೊಂದು ರಾಶಿಯಲ್ಲಿ ಕೂಡ ಹಾಗೇನೆ ಯಾವ ಪ್ಲಾನೆಟ್ಸ್ ಬಂದಾಗ ಮೇ ಬಿ ಮನೆಯಲ್ಲಿ ಏನಿರಲಿಕ್ಕೆ ಸಾಧ್ಯ ಉಂಟು, ಅಥವಾ ಯಾವ ಥರದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದು ಗೊತ್ತಿರಬೇಕು ನಿಮಗೆ. ಅದಕ್ಕೆ ಹೇಳೋದು ಭಾಳ ಶಿಸ್ತುಬದ್ಧವಾಗಿ ಜ್ಯೋತಿಷ್ಯ ಕಲಿಬೇಕು. ನನ್ನ ಜೊತೆಗೆ ಬನ್ನಿ, ನಾನು ಕಲಿಸ್ಕೊಡ್ತೇನೆ ನಿಮಗೆ. ನನಗೆ ಅದು ಭಾಳ ಇಂಟ್ರೆಸ್ಟ್, ಬೇರೆಯವ್ರಿಗೆ ಕಲಿಸೋದಂದ್ರೆ. ಅರ್ಥ ಆಯ್ತಾ ನಿಮಗೆ? ಈಗ ನೋಡಿ, ನನಗೆ ಈಗ ನಾನು ಫ್ರೀ ಇದ್ದೇನೆ, ಯಾಕೆ ನಾನು ಡೆಮೋ ಕ್ಲಾಸ್ ಮಾಡಬೇಕು, ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಹೇಳಿಕೊಡ್ಬೇಕು, ಅದಕ್ಕೆ ಬರ್ತಾ ಇರ್ತೀನಿ. ಅರ್ಥ ಆಯ್ತಾ? ಇಲ್ಲ ನನಗೆ ಈಗ ಪಿಕ್ಚರ್ ನೋಡ್ಕೊಂಡು ಮಲಗಲಿಕ್ಕೆ ಆಗೋದಿಲ್ವಾ? ನಿನ್ನೆ ಪಿಕ್ಚರ್ ನೋಡ್ಕೊಂಡೇ ಇದ್ದೆ ನಾನು. ಯಾವುದು ಪಿಕ್ಚರ್? ರವಿಚಂದ್ರನ್ ಅಂಜದ ಗಂಡು. ರೈಟಾ? ಒಳ್ಳೆ ಪಿಕ್ಚರ್. ಅಲ್ಲಿ ತುಂಬ ದಿನದ ನಂತರ, ಎಷ್ಟೋ ವರ್ಷಗಳ ನಂತರ ನೋಡಿದ್ದು. ನಾನು ನೋಡಿದೆಲ್ಲ ಪಿಕ್ಚರ್ ಆ್ಯಕ್ಚುಲಿ. ನೀನು ಆರಾಮಾಗಿ ಕೂತ್ಕೊಂಡು ಅಂಜದ ಗಂಡು ಪಿಕ್ಚರ್ ನೋಡಿದೆ ನಾನು. ರೈಟಾ? ಚೆನ್ನಾಗಿತ್ತು. ಹಾಗೆ ಓಕೆನಾ? ಈಗ ಕೂಡ ಎಂಜಾಯ್ ಮಾಡ್ಬೋದು. ಬಟ್ ನನಗೆ ಹೇಳಿಕೊಡ್ಬೇಕಂತ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ಹೇಳಿಕೊಡ್ತಾ ಇದ್ದೀನಿ. ಅರ್ಥ ಆಗುತ್ತೆ ನಿಮಗೆ, ತೊಂದರೆ ಇಲ್ಲ. ಓಕೆನಾ? ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಕುಜನಲ್ಲಿ ಅಥವಾ ಕೇತುವಿನಲ್ಲಿ ಶನಿ ಭುಕ್ತಿ ಬಂದಾಗ ಏನಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ, ಮತ್ತೆ ಶನಿಯಲ್ಲಿ ಗುರು ಭುಕ್ತಿ ಬಂದಾಗ. ಯಾಕೆ ಶನಿಯಲ್ಲಿ ಗುರು ಭುಕ್ತಿ? ಶನಿ 10th ಲಾರ್ಡ್, ಗುರು 12th ಲಾರ್ಡ್. ರೈಟಾ? ಮಕರ ಮೀನ. ಓಕೆನಾ?
ಮಕರ ಮೀನ. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ, ಕಾರ್ಯನಿಮಿತ್ತ ವಿದೇಶ ಪ್ರಯಾಣ ಕೂಡ ಈ ಶನಿ ದೇಶ ಮತ್ತೆ ಶನಿ ದೇಶ ಗುರುಭುಕ್ತಿಯಲ್ಲಿ ಆಗುತ್ತೆ. ಶನಿ ದೇಶ ಗುರುಭುಕ್ತಿಯಲ್ಲಿ ಪಕ್ಕಾ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ, ಕೆಲಸ ಚೇಂಜ್ ಆಗುತ್ತೆ, ದೂರ ಹೋಗ್ಲಿಕ್ಕೆ ಸಿಗುತ್ತೆ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ಲಿಕ್ಕೆ ಸಿಗುತ್ತೆ, ಮತ್ತೆ ಪರಾಕ್ರಮವನ್ನು ಯೂಸ್ ಮಾಡಿಕೊಂಡು ಕೆಲಸವನ್ನು ಚೇಂಜ್ ಮಾಡಿಕೊಳ್ಳುವಂಥದ್ದು ಸಿಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳು ಮತ್ತು ವಿದೇಶ ಪ್ರಯಾಣ ಮಾಡುವಂಥದ್ದು ಸಿಗುತ್ತೆ. ಕೆಲವೊಮ್ಮೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು ಸಿಗುತ್ತೆ. ಅರ್ಥ ಆಯ್ತಾ? ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್. ಇದೇ ಸಮಯದಲ್ಲಿ ನಿಮ್ಮ ತಂದೆ ಪ್ರಾಪರ್ಟಿ ಮಾಡ್ಬೋದು, ಪ್ರಾಪರ್ಟಿಗೆ ಹಣ ಹಾಕ್ಬೋದು, ಆ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಕ್ಲಿಯರಾ? ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಯಾವಾಗ ಇದು ನಿಮಗೆ ಶನಿಯಲ್ಲಿ ಗುರುಭುಕ್ತಿ ಬಂದಾಗ, ಶನಿಯಲ್ಲಿ ಗುರುಭುಕ್ತಿ ಬಂದಾಗ ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ ನೀವು, ಏನು ತೊಂದರೆ ಇಲ್ಲ. ಶನಿಯಲ್ಲಿ ಗುರುಭುಕ್ತಿ ಜಾಗರೂಕರ ಯಾಕೆ? ಯಾಕಂದರೆ ಅಲ್ಲಿ 12th ಹೌಸ್ ಆಕ್ಟಿವೇಟ್ ಆಗಿರುತ್ತಲ್ವ, 12th ಹೌಸ್ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಮೇ ಬಿ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ. ಈಗ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಲಿಕ್ಕೆ ಸಿಗುತ್ತೆ, ವಿದೇಶ ಪ್ರಯಾಣ ಸಿಗುತ್ತೆ, ಕೆಲಸ ಚೇಂಜ್ ಆಗೋದು ಸಿಗುತ್ತೆ, ವರ್ಗಾವಣೆ ಆಗೋದು ಸಿಗುತ್ತೆ ಅಲ್ವಾ, ಇನ್ವೆಸ್ಟ್ಮೆಂಟ್ ಮಾಡೋದು ಸಿಗುತ್ತೆ, ತಂದೆಗೆ ಪ್ರಾಪರ್ಟಿ ಮಾಡುವ ಯೋಗನೂ ಸಿಗುತ್ತೆ, ಒಡ ಹುಟ್ಟಿದವರಿಗೆ ಕೆಲಸನೂ ಸಿಗುತ್ತೆ, ನಿಮಗೆ ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಕೂಡ ಆಗುತ್ತೆ ಅಲ್ವಾ. ಆನಂತರ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಪ್ಯೂಟ್ ಕೂಡ ಆಗುತ್ತೆ, ಎಲ್ಲ ಆಗುತ್ತೆ, ಎಲ್ಲ ಉಂಟು ಅಲ್ವಾ. ಅರ್ಥ ಆಯ್ತಾ? ಅದಕ್ಕೆ ಜಾಗರೂಕರಾಗಿದೆ. ಒಳ್ಳೇದುಂಟು ಕೆಟ್ಟದ್ದು ಉಂಟು. ಅರ್ಥ ಆಯ್ತಾ? ಕೆಲಸ ಚೇಂಜೇ ಆಗ್ತಾ ಇಲ್ಲ ಸರ್, ಪ್ರಮೋಷನ್ ಆಗ್ತಾ ಇಲ್ಲ, ಬೇರೆ ಕಡೆ ವರ್ಗಾವಣೆ ಆಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೇನೆ, ಈಗ ಆಗುತ್ತೆ ನಿಮಗೆ. ಕ್ಲಿಯರಾ? ಈ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ 1-3 ಕಾಂಬಿನೇಷನ್ ಬಂದಾಗ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ. ಅಂದರೆ ದಶ ನಡೆದಾಗ ಯಾವ ಭುಕ್ತಿ ಇದೆ, ಆ ಭುಕ್ತಿನಾಥ ಯಾರು ಅಲ್ವಾ, ಥರ್ಡ್ ಲಾರ್ಡ್ ಆತ ಯಾರಾತ, ಅದನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಿಮಗೆ ಮೇ ಬಿ ಆ ಮೂಮೆಂಟಲ್ಲಿ ಏನನ್ನ ಅನುಭವಿಸ್ಲಿಕ್ಕೆ ಸಿಗುತ್ತೆ ಅಥವಾ ಸಿಗಲ್ಲ, ಎರಡರಲ್ಲಿ ಒಂದು. ಕ್ಲಿಯರಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇವೆ. ಇದನ್ನು ಸ್ವಲ್ಪ ಸ್ಟಡಿ ಮಾಡಿ. ಯಾಕಂದರೆ ಯಾವಾಗಲೂ ಹಾಗೇನೆ ಒಂದು ದಶೆ ನಡೆದಾಗ ಅದರ ಇಂಪ್ಯಾಕ್ಟ್ ಏನಿರ್ತದೆ, ಬೇರೆ ಬೇರೆ ರೂಪದಲ್ಲಿ ಇರ್ತದೆ. ಭುಕ್ತಿ ಬಂದಾಗ ಕೂಡ ಬೇರೆ ಬೇರೆ ರೂಪದಲ್ಲಿ ಅದು ತನ್ನ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ಈಗ ಅನ್ಸ್ಕೊಳ್ಳಿ ನಿಮಗೆ ಬುಧ ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. ಬುಧ ದಶೆ ನಡೀತಾ ಉಂಟು, ಅಲ್ಲ, ನಿಮಗೆ ಶುಕ್ರದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. ಓಕೆನಾ? ಶುಕ್ರದೇಶ ನಡೀತಾ ಉಂಟು. ಶುಕ್ರದೇಶದಲ್ಲಿ ಇನ್ನೇನು ನಿಮಗೆ ಚಂದ್ರಭುಕ್ತಿ ಬರಬೇಕು ಅಂತ ಇಟ್ಕೊಳ್ಳೋಣ. ಚಂದ್ರ ಅಷ್ಟರಲ್ಲಿನೇ ತಲೆಗೆ ಬಂದಿರ್ತದೆ ಏನಂತ, ಭೂಮಿ ಮಾಡಬೇಕು, ಮನೆ ಚೇಂಜ್ ಮಾಡಬೇಕು, ಟ್ರಾವೆಲಿಂಗ್ ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋ ಚಿಂತೆ ಬರಲಿಕ್ಕೆ ಶುರು ಆಗುತ್ತೆ. ಆ ಸಮಯದಲ್ಲಿ ಅದು ಅದು ತನ್ನ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಶುಕ್ರ ದೇಶ ನಡೀತಾ ಉಂಟು, ಚಂದ್ರಭುಕ್ತಿ ಇನ್ನೂ ಬಂದಿಲ್ಲ, ಬಟ್ ಇನ್ನೂ ಬರಬೇಕಷ್ಟೇ. ಬರುವಾಗಲೇ ಅದು ಶುರುವಾಗುತ್ತೆ. ನಿಮಗೆ ತಲೆಯಲ್ಲಿ ಎಲ್ಲ ಥಾಟ್ಸ್ ಬರಲಿಕ್ಕೆ ಶುರುವಾಗುತ್ತೆ ರಿಲೇಟೆಡ್ ಟು ಚಂದ್ರ. ಸಂದೀಪ್ ಅವರೇ, ಆವಾಗ ಮನೆ ಮಾಡಬೇಕು, ಅದು ಮಾಡಬೇಕು, ಇದೆಲ್ಲ ಬರುತ್ತೆ. ಆ ಸಮಯದಲ್ಲಿ ಸಕ್ಸಸ್ ಆಗುತ್ತೆ, ತೊಂದರೆ ಇಲ್ಲ ಅಲ್ವಾ. ಅದರ ಅರ್ಥ ಏನಂದರೆ, ಯಾವುದೇ ಒಂದು ದಶಾಮುಕ್ತಿ ನಡಿಬೇಕಾದ್ರೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ಥಾಟ್ಸನ್ನು ನಾವು ಜನ್ರೇಟ್ ಮಾಡ್ಕೊಳ್ತೇವೆ. ಆಟೋಮೆಟಿಕ್ಲಿ ಜನ್ರೇಟ್ ಆಗುತ್ತೆ, ಆಟೋಮೆಟಿಕ್ಲಿ ಥಾಟ್ಸ್ ಬರುತ್ತೆ. ಮತ್ತೆ ಆ ಥರ ಮಾಡ್ತೀರಾ. ಕೆಲವೊಮ್ಮೆ ಕೆಟ್ಟ ಥಾಟ್ಸ್ ಕೂಡ ಇರ್ಬೋದು, ಕೆಟ್ಟದಾಗಿ ಹೋದಾಗ ಪ್ರಾಬ್ಲಮ್ ಕೂಡ ಆಗುತ್ತೆ. ಒಳ್ಳೇದು ಕೂಡ ಇರ್ಬೋದು, ಒಳ್ಳೇದು ಮಾಡಬೇಕಾದ್ರೆ ಒಳ್ಳೇದು ಕೂಡ ಆಗ್ಬೋದು, ತೊಂದರೆ ಇಲ್ಲ. ರೈಟಾ? ಓಕೆನಾ? ಅದು ನಿಭಾಯಿಸೋದ್ರಲ್ಲಿದೆ, ನೀವೇನು ನಿಭಾಯಿಸ್ತೀರ ಅದರ ಮೇಲಿಂದ ಅಲ್ಲ. ಯಾರಿಗಾದ್ರೂ ಶುಕ್ರ ದೇಶ ನಡಿಬೇಕಾದ್ರೆ ನೋಡಿ ಏನಾಗುತ್ತೆ, ಈಗ ನಿಮಗೆ ಕೇತು ದೇಶ ಮುಗಿದ ನಂತರ ಶುಕ್ರ ಬರ್ತಾನೆ, ರೈಟ್ ತಾನೆ? ಓಕೆನಾ? ಕೇತು ದೇಶ ನಡೆಯುವಾಗ ನಿಮಗೆ ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇರ್ತದೆ, ಇನ್ನು ಕೆಲವರು ತುಂಬ ಆಧ್ಯಾತ್ಮಲ್ಲಿ ಹೋಗಿರ್ತಾರೆ, ರಹಸ್ಯ ವಿದ್ಯೆಗಳನ್ನ ಕಲ್ತಿರ್ತಾರೆ ಅಲ್ವಾ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿರ್ತಾರೆ, ಎಲ್ಲ ಹೋಗಿರ್ತಾರೆ, ಮೆಡಿಟೇಷನ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಓಕೆನಾ? ಬಟ್ ಹೇಗೆ ಕೇತು ದೇಶ ಎಂಡ್ ಆಗ್ತಾ ಬಂದು ಶುಕ್ರ ದೇಶ ಬರಲಿಕ್ಕೆ ಶುರುವಾಗುತ್ತಲ್ವಾ, ಅವಾಗೆಲ್ಲ ಶುಕ್ರನ ಇಂಪ್ಯಾಕ್ಟ್ ಬರಲಿಕ್ಕೆ ಶುರುವಾಗುತ್ತೆ. ಒಳ್ಳೆ ಮನೆ ಮಾಡಬೇಕು, ದೊಡ್ಡ ಮನೆ ಮಾಡಬೇಕು, ಲಕ್ಸುರಿ ಆಗಿರಬೇಕು ಅಲ್ವಾ, ಏನಾದರೂ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಬೇಕು, ಈ ಥಾಟ್ಸ್ ಚೆನ್ನಾಗಿ ಬರಲಿಕ್ಕೆ ಶುರುವಾಗುತ್ತೆ. ಒಂದು ವೇಳೆ ಯಂಗ್ ಪೀಪಲ್ ಆದರೆ ಮದುವೆ ಆಗಿಲ್ಲ, ಮದುವೆ ವಿಚಾರ ಬರುತ್ತೆ, ಮದುವೆ ಆಗಬೇಕು ಅಲ್ವಾ, ಸಂಸಾರ ನಡೆಸೋ ಅದು ವಿಚಾರ ಬರಲಿಕ್ಕೆ ಶುರುವಾಗುತ್ತೆ. ಮತ್ತು ಶುಕ್ರ ಬಂದಾಗೇನು, ಶುಕ್ರ ಬಂದು ರಿಲೇಷನ್ಶಿಪ್ ಕೊಟ್ಟೇ ಕೊಡ್ತಾನಲ್ವಾ, ಯಾವುದೇ ರೂಪದಲ್ಲಿ ಕೊಡ್ತಾನ ಅಲ್ವಾ. ಅದನ್ನು ಹೇಗೆ ನಿಭಾಯಿಸ್ತೀರಿ ನಿಮಗೆ ಬಿಟ್ಟದ್ದು. ರೈಟಾ ರಾಘವೇಂದ್ರ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ರೈಟ್? ಓಕೆ. ಇದು ಇವತ್ತಿನ ವಿಶೇಷವಾದ ಪಾಠ ಅಲ್ವಾ. ಇನ್ನು ಎಲೆಕ್ಷನ್ ಬಗ್ಗೆ. ಓಕೆ, ಎಲೆಕ್ಷನ್ ಬಗ್ಗೆ ನಿಮಗೆ ಮೊನ್ನೆನೇ ಪ್ರಿಡಿಕ್ಷನ್ ಮಾಡಿದ್ದೇನೆ, ಒಂದು ತಿಂಗಳ ಮುಂಚೆನೇ ಪ್ರಿಡಿಕ್ಷನ್ ಮಾಡಿದೆ NDA ಬರುತ್ತೆ ಅಂತ. ನೋಡಿ, ನಾವು ಎಣಿಸಿದ್ದಕ್ಕಿಂತಲೂ ಬಹಳ ದೊಡ್ಡ ಮಟ್ಟದಲ್ಲಿ NDA ಏನಾಯಿತು, NDA ಕೂಟ ಬಂದುಬಿಡ್ತು. ನೋಡಿ, ಇಲ್ಲೆಲ್ಲ ಕೆಲವು ಪಾಠ ಕಲೀಲಿಕ್ಕೆ ಸಿಗುತ್ತಾ ಆಯ್ತಾ ನಮಗೆ. ಯಾಕಂದರೆ ನೋಡಿ, ಅಲ್ಲಿ ಏನಾಗುತ್ತೆ, NDAಗೆ ವಿರುದ್ಧ ಪಾರ್ಟಿ ಯಾರು ಇದ್ರು ಅವ್ರಿಗೆ ಈಗ ಮಹಾಗಠಬಂಧನ್ ಯಾ ಠಗ್ಬಂಧನ್ ಒಳ್ಳೆಯ ಹೆಸರು ಅದಕ್ಕೆ, ಗಠಬಂಧನ್ಗಿಂತಲೂ. ಅರ್ಥ ಆಯ್ತಾ? ಇಂಡಿಯಾ ಗಠಬಂಧನ್ ಗೊತ್ತಾಗುತ್ತೆ. ಠಗ್ಬಂಧನ್ ಏನಾದರೂ ಗೊತ್ತಾಯ್ತಾ ನಿಮಗೆ? ಠಗ್ಬಂಧನ್, ಗಠಬಂಧನ್ ಏನು ವರ್ಡ್ಸ್ ನೋಡಿ, ಅರ್ಥ ಆಯ್ತಾ? ಏನು ವರ್ಡ್ಸ್ ಉಂಟು? ಠಗ್ಬಂಧನ್. ಓಕೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ನೋಡಿ, ಮನುಷ್ಯನಲ್ಲಿ ಒಂದು ನಿಯತ್ತಂತ ಇರಬೇಕಾಗುತ್ತೆ, ಆ ನಿಯತ್ತು ಅಲ್ಲಿ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಈ ಬಿಹಾರ ಚುನಾವಣೆಯನ್ನು ನೋಡ್ಕೊಂಡು ಕಲಿಬೇಕಾಗುತ್ತೆ ನಾವು, ನಿಯತ್ತಂದ್ರೆ ಏನು ಅಂತ. ಯಾರಲ್ಲಿ ನಿಯತ್ತಿತ್ತು ಅವ್ರು ಇವತ್ತು ಗೆದ್ದು ಬಿಟ್ಟಿದ್ದಾರೆ, ಯಾರೆಲ್ಲ ನಿಯತ್ತಿರಲಿಲ್ಲ ಅವರು ಹೊರಟೋಗಿದ್ದಾರೆ. ಅರ್ಥ ಆಯ್ತಾ? ಗೊತ್ತಾಗುತ್ತಾ ಯಾಕೆ ಹಾಗೆ ಅಲ್ವಾ? ನೋಡಿ, ಅಲ್ಲಿ ಏನಾಯಿತು,
ಆ ಮಹಾಗಠಬಂಧನ್ ಅವರೆಲ್ಲ ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರು, ಕರ್ನಾಟಕದಲ್ಲಿ ನಡೆದ ಹಾಗೇನೆ ನಡೀಬೋದು ಅಂತ. 250 ಯೂನಿಟ್ ವಿದ್ಯುತ್ ಅಂತೆ, 2,000 ರೂಪಾಯಿ ಅಂತೆ, ಅದೆಲ್ಲ ಓಕೆ. ಬಟ್ ಅವ್ರು ದೊಡ್ಡ ತಪ್ಪು ಮಾಡಿದ್ದು ಎಲ್ಲಿ ಗೊತ್ತಾ ನಿಮಗೆ? ಅವ್ರು ದೊಡ್ಡ ತಪ್ಪು ಮಾಡಿದ್ದು ಅವ್ರದ್ದು ಮನೆಗೊಂದು ಗೌರ್ಮೆಂಟ್ ಜಾಬ್ ಕೊಡ್ತೇನಂತ. ಅರ್ಥ ಆಯ್ತಾ? ಮನೆಗೊಂದು ಗೌರ್ಮೆಂಟ್ ಜಾಬ್, ಇದು ದೊಡ್ಡ ಫ್ರಾಡ್. ಇದು ಜನರಿಗೆ ಗೊತ್ತಾಯ್ತು, ಇದು ನಮ್ಮನ್ನ ಮಂಗ ಮಾಡಿ. ಯಾಕಂದ್ರೆ ಮನೆಗೊಂದು ಗೌರ್ಮೆಂಟ್ ಜಾಬ್ ಕೊಡ್ಲಿಕ್ಕೆ ಆಗುತ್ತಾ ಅಲ್ಲಿ? ಅದು ಸಾಧ್ಯನಾ? ಅಲ್ವಾ? ಬಾಕಿ ಯಾವುದನ್ನು ನಿಭಾಯಿಸ್ಬೋದು, ಅದು ಸಾಧ್ಯನಾ? ಜನರಿಗೆ ಅದು ಗೊತ್ತಾಯ್ತು ಅಲ್ವಾ? ಅಲ್ಲಿಂದ ಶುರು ಆಯ್ತು ನೋಡಿ ಪಲ್ಟಿ ಹೊಡಿಲಿಕ್ಕೆ. ಅದೇ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಗೌರ್ಮೆಂಟ್ ಜಾಬ್ ಕೊಡ್ತೇನೆ ಅಂತ ಹೇಳಿದ್ದು, ಅಲ್ಲಿಗೇನೆ ಗೋವಿಂದ ಆಯ್ತು, ಪ್ರಾಬ್ಲಮ್ ಆಯ್ತು. ಆನಂತರ ಮೋದಿಜಿ ಮಾತಾಡುವಂಥದ್ದು, ಮೋದಿಜಿ ವಿಷಯ ಗೊತ್ತುಂಟು ಎಲ್ರಿಗೂ ಕೂಡ, ಅವರು ಯಾವ ಥರ ಇರ್ತಾರೆ, ಯಾವ ಥರ ನಡ್ಕೊಳ್ತಾರೆ ಅಂತ. ಮೇ ಬಿ ಅಲ್ವಾ ಅದಕ್ಕೆ ಹೇಳಿದ್ದು, ಜನರು ಮೋದಿಜಿಯನ್ನು ಏನು ಬೇಕಾದ್ರೆ ಹೇಳಿ, ಯಾವುದು ಬೇಕಾದರೂ ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡಲಿ, ಬಟ್ ಆ ನಿಯತ್ ಅಂತ ಏನುಂಟಲ್ಲ ಅವರಲ್ಲಿ ಇದೆ. ಅದಕ್ಕೆ ಭಗವಂತ ನೋಡ್ತಾನಲ್ವಾ, ಕೊಡಬೇಕಾ ಬೇಡವಾ ಅಂತ. ಕೊಟ್ಟು ಬಿಟ್ಟ ಈಗ. ಅರ್ಥ ಆಯ್ತಾ ನಿಮಗೆ? ಅದು ಕೆಲಸ ಮಾಡುತ್ತೆ ಅಲ್ಲಿ. ಆ ನಿಯತ್ತೇ ಅವ್ರನ್ನ ಇಷ್ಟವರೆಗೂ ಕರ್ಕೊಂಡು ಬಂದಿದೆ. ಯಾರಿಗಾದರೂ ಅಷ್ಟೇನೆ. ಈಗೇನಾಗುತ್ತೆ, ಈಗ ಜ್ಯೋತಿಷ್ಯ ಅಂತ ಇರುತ್ತೆ, ನಾನು ನಿಮಗೆ ಹೇಳಿಕೊಡ್ತೇನೆ ಅಂತ ಇಟ್ಕೊಳ್ಳೋಣ. ಜ್ಯೋತಿಷ್ಯ ಹೇಳಿಕೊಡ್ತೇನೆ ನಿಮಗೆ, ಶಕುನಗಳ ಹೇಗೆ ನೋಡ್ಕೊಳ್ಬೇಕು ಹೇಳಿಕೊಡ್ತೇನೆ, ಎಲ್ಲ ಹೇಳಿಕೊಡ್ತೇನೆ ನಿಮ್ಗೆ. ಯಾವುದು ಕೂಡ ಏನು ಒಂದು ಜಾತಕನೂ ಬೇಕಾಗಿಲ್ಲ, ಏನು ಕೂಡ ಬೇಕಾಗಿಲ್ಲ. ಆ ಥರ ಪ್ರೆಡಿಕ್ಟ್ ಮಾಡಲಿಕ್ಕೆ ನಾನಂತೂ ಕಲಿಸ್ಕೊಡ್ತೇನೆ. ಈಗ ನಿಮ್ಮಲ್ಲಿ ನಿಯತ್ತು ಕೋಟ, ನಿಮ್ಮದು ನಿಯತ್ತೇ ಸರಿ ಇಲ್ಲ, ತೋ ನಿಮಗೆ ಶಕುನನೂ ಗೊತ್ತಾಗಲ್ಲ, ಆನಂತರ ನಿಮಗೆ ರೆಮಿಡೀಸು ಗೊತ್ತಾಗಲ್ಲ, ಅಂತ ಪ್ರಿಡಿಕ್ಷನ್ ಮಾಡೋದು ಗೊತ್ತಾಗಲ್ಲ. ಯಾಕೆ? ನಿಮ್ಮಲ್ಲಿ ನಿಯತ್ತೇ ಇಲ್ಲ. ಯಾಕಂದರೆ ಅವನ ಆ ಥಾಟ್ಸನ್ನೇ ಕೊಡ್ತಾ ಇಲ್ಲ. ಮೊದಲು ನಿಯತ್ತು ಸರಿ ಮಾಡ್ಕೋ, ಆವಾಗ ಸರಿ ಆಗುತ್ತೆ ಅಂತ. ಅರ್ಥ ಆಯ್ತಾ ನಿಮಗೆ? ಆ ನಿಯತ್ತು ಅಲ್ಲಿ ಬೇಕಾಗುತ್ತೆ ಅಲ್ವಾ, ವಿಶೇಷವಾಗಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಒಂದೊಂದು ಒಂದೊಂದು ವಿಷಯದಲ್ಲಿ ಒಂದೊಂದು ಪಾಠ ಕಲೀಲಿಕ್ಕೆ ಅಂದು ನಮಗಂತೂ ಇದೆ ಅಲ್ವಾ. ಈ ಪ್ರಿಡಿಕ್ಷನನ್ನು ಒಂದೂವರೆ ತಿಂಗಳ ಮುಂಚೆನೇ ನಾನು ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ನನಗೆ ಹುಡುಕಿದ್ರೆ ಸಿಗುತ್ತೆ, ನಾನು ಹುಡುಕ್ಲಿಕ್ಕೆ ಹೋಗಲಿಲ್ಲ, ಮತ್ತು ವಿಮರ್ಶೆ ಮಾಡಿಲ್ಲ. ಬಟ್ ನಾನೇನು ಮಾಡಿದ್ದೇನೆ, ಶಾರ್ಟಾಗಿ ಹೇಳಿಕೊಟ್ಟಿದ್ದೇನೆ. ಈ ಸರಿ ಬಿಹಾರದಲ್ಲಿ NDA ಅಂದರೆ BJP ಗೆಲುವು ಸಾಧಿಸ್ತದೆ ಅಂತ. ಓಕೆನಾ? ರೈಟ್, ಓಕೆ. ಈಗ ವಿಷಯ ಏನುಂಟಂದರೆ, ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅಲ್ವಾ? ಮುಖ್ಯಮಂತ್ರಿ ಯಾರಾಗ್ತಾರೆ? ಮಮತಾ. ಈಗ ಮೊನ್ನೆ ಕೂಡ ಹೇಳಿದ್ನಲ್ವಾ, ಇಲ್ಲಿ ಶಕುನಗಳನ್ನು ನೋಡಿಕೊಂಡು NDA ಗೆಲ್ಲುತ್ತೆ ಅಂತ. ರೈಟಾ? ಓಕೆನಾ? ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ, ಇದು ವಿಷಯ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದಷ್ಟು ಹಿಂದಿಯವರ ಪಾಡ್ಕಾಸ್ಟ್ ನೋಡಿದೆ. ಹಿಂದಿಯವರ ಪಾಡ್ಕಾಸ್ಟ್ ಇರ್ಬೋದು, ಎಲ್ಲ ನೋಡಲಿಕ್ಕೆ ಶುರು ಮಾಡಿದೆ. ಓಕೆ, ಸ್ವಲ್ಪ ನೋಡಿದೆ. ಅದರಲ್ಲಿ ಹೆಚ್ಚಿನವರು ಏನು ಮಾಡಿದ್ದಾರೆ ಅಂದರೆ, ನಿತೀಶ್ ಅವರು ಮುಖ್ಯಮಂತ್ರಿ ಆಗಲ್ಲ, ನಿತೀಶ್ ಅವ್ರಿಗೆ ಅವ್ರಿಗೆ ಹಿನ್ನಡೆ ಉಂಟಾಗುತ್ತೆ, ಅವರು ಮೇಲೆ ಬರೋದು ಕಷ್ಟ, ಯಾರ್ದಾದ್ರೂ ಸಹಾಯದಿಂದ ಬರಬೇಕು, ಹೀಗೆಲ್ಲ ಹೇಳಿದವರಿದ್ದಾರೆ. ಆಲ್ಮೋಸ್ಟ್ ಹೇಳಿದ್ದಾರೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ತುಂಬ ಪಾಡ್ಕಾಸ್ಟಲ್ಲಿ. ಓಕೆನಾ? ರೈಟಾ? ನನಗೆ ಅದು ಇಂಟ್ರೆಸ್ಟ್ ಅಲ್ಲ, ಬಟ್ ಎಲ್ಲರೂ ಆ ಥರ ಹೇಳಿದ್ದಾರೆ. ಎಲ್ಲರೂ ಕೂಡ, ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ. ಯಾರು ಕೂಡ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತ ಹೇಳಿರುವಂಥದ್ದು ತೀರಾ ಕಡಿಮೆ. ಓಕೆನಾ? ನಮ್ಮ ಕನ್ನಡದಲ್ಲಿ ಯಾರು ಹೇಳಿದ್ದಾರೆ, ಯಾರು ಹೇಳಿಲ್ಲ ಗೊತ್ತಿಲ್ಲ. ಕನ್ನಡ ನಾನು ನೋಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಆ ಶಕುನಗಳನ್ನು ನೋಡ್ಕೊಂಡಾಗಲಿ ಅಥವಾ ಅದರಲ್ಲಿ ಒಂದು ಅಕ್ಯುರೇಸಿನ ಇಟ್ಕೊಂಡು ಪ್ರಿಡಿಕ್ಷನ್ ಮಾಡೋರು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಅದರಿಂದ ಕನ್ನಡದಲ್ಲಿ ಹುಡುಕಲಿಲ್ಲ ಅದನ್ನು. ಓಕೆನಾ? ಹಿಂದಿಯಲ್ಲಿ ಹುಡುಕಿದೆ. ಹಿಂದಿಯಲ್ಲಿ ಒಂದೆರಡು ಜನ ಇದ್ದಾರೆ, ತುಂಬ ಚೆನ್ನಾಗಿ ಪ್ರಿಡಿಕ್ಟ್ ಕೂಡ ಮಾಡ್ತಾರೆ ಅವರು. ತುಂಬ ಚೆನ್ನಾಗಿದೆ, ಅಕ್ಯುರೇಟ್ ಪ್ರಿಡಿಕ್ಷನ್ ಇದೆ. ಪರವಾಗಿಲ್ಲ, ಕೆಲವೊಮ್ಮೆ ಫೇಲ್ಯೂರ್ ಆಗ್ಬೋದು, ಅದು ವಿಷಯ ಬೇರೆ. ಬಟ್ ಜಾತಕದ ವಿಮರ್ಶೆ ಮಾಡಿ ಪ್ರಿಡಿಕ್ಷನ್ ಮಾಡಿದವರಂತೂ ಇದ್ದಾರೆ. ಓಕೆ, ಅದರಲ್ಲಿ ನಿತೀಶ್ ಕುಮಾರ್ ಇದು ಮುಖ್ಯಮಂತ್ರಿ ಆಗ್ತಾರೆ ನಾನು ಅಷ್ಟೆಲ್ಲ ನೋಡಲಿಕ್ಕೆ ಹೋಗಲಿಲ್ಲ. ಬಟ್ ಓಕೆ, ಅವರ ಪ್ರಿಡಿಕ್ಷನ್ ಚೆನ್ನಾಗಿದೆ ಮತ್ತು ಅದು ಆಗಿದೆ ಕೂಡ. ಓಕೆ, ಇಲ್ಲೇನಾಗುತ್ತೆ, ನಾನು ನಿತೀಶ್ ಕುಮಾರ್ ಅವರ ಬಗ್ಗೆ ಒಂದು ಶಕುನಗಳನ್ನು ಕೇಳಿದಾಗ ಅದರಲ್ಲಿ ನನಗೆ ನಂದು ಆನ್ಸರ್ ಏನಂದರೆ, ಆಲ್ರೆಡಿ ಅಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಒಬ್ಬರನ್ನ ಚಾಯ್ಸ್ ಮಾಡಿರ್ತಾರಂತ ಬಂತು. ಒಬ್ಬ ವ್ಯಕ್ತಿಯನ್ನು ಆಲ್ಮೋಸ್ಟ್ ಚಾಯ್ಸ್ ಮಾಡಿದಾರಂತ ಬಂತು. ಅದರ ನಂತರ ಏನು ಬಂತು, ನಿತೀಶ್ ಕುಮಾರ್ ಅವರು ಅದಕ್ಕೆ ಬಿಡುವುದಿಲ್ಲ ಅಂತ ಬಂತು. ಅವರು ಸಿಟ್ಟುಗೊಳ್ತಾರೆ. ಅರ್ಥ ಆಯ್ತಾ? ಅವ್ರು ಸಿಟ್ಟುಗೊಂಡು ಆ ಪದ ನನಗೇನೆ ಬೇಕು, ನಾನು ಯಾರಿಗೂ ಕೊಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ ಅಂತ ಬಂದಿದೆ. ಅದರ ಅರ್ಥ ಏನು ಅಂದರೆ, ಮೇ ಬಿ ಮುಂದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ತುಂಬ ಜನರ ಕಾರಣ ಏನು ಕೊಟ್ಟಿದ್ದಾರೆ ಅಂದರೆ, ಅದರಲ್ಲಿ ಒಂದು ಕಾರಣ ಇದೆ, ಅವರಿಗೆ ಅನಾರೋಗ್ಯ ಅಂತ. ಬಟ್ ಅನಾರೋಗ್ಯ ಇದ್ದರೂ ಕೂಡ ಮುಖ್ಯಮಂತ್ರಿ ಆಗುವುದಕ್ಕೆ ಅದು ಯಾವುದೇ ಥರದ ಒಂದು ಅಡ್ಡಿ ಅಂತೂ ಖಂಡಿತ ಅಲ್ಲ. ಅರ್ಥ ಆಯ್ತಾ ನಿಮಗೆ? ಗೊತ್ತಾಯ್ತಾ? ನಮ್ಮ ಕರ್ನಾಟಕದಲ್ಲಿ ದಂಟೆ ಇಟ್ಕೊಂಡು ನಡ್ಕೊಂಡು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಅರ್ಥ ಆಯ್ತಾ? ಕಾಲು ನೋವಿಂದ ನಡಿಲಿಕ್ಕೆ ಆಗಲ್ಲ, ಇದು ಪರಿಸ್ಥಿತಿ ಉಂಟು ಅಲ್ವಾ? ಹಾಗಾದರೆ ಅವ್ರಿಗೇನು ತೊಂದರೆ ಇಲ್ಲ, ಅವ್ರು ಚೆನ್ನಾಗಿ ನಡೀತಾ ಇದ್ದಾರೆ. ಓಕೆನಾ? ಅದು ಆಗುತ್ತೆ. ಇನ್ನೊಂದು ಕಾರಣ ಏನುಂಟಂದರೆ, ನಿತೀಶ್ ಕುಮಾರ್ ಅವ್ರಿಗೆ BJPಗಿಂತ ಕಡಿಮೆ ಸೀಟ್ ಬಂದಿದೆ. ಇಷ್ಟವರೆಗೆ 84 ಸೀಟು, ಅಂದರೆ 6 ಸೀಟು ಕಡಿಮೆ ಬಂದಿದೆ. BJPಗಿಂತ 90 ಸೀಟ್ BJPಗಿದೆ ಇಷ್ಟರವರೆಗೆ, ಇನ್ನೂ ಗೊತ್ತಿಲ್ಲ.
ಆನಂತರ 6 ಸೀಟ್ ಕಡಿಮೆ ಆದ ಆ ಒಂದು ಕಾರಣವನ್ನು ಇಟ್ಕೊಂಡು ಬಿ ಜೆ ಪಿಯಿಂದ ಯಾರಾದರೂ ಮುಖ್ಯಮಂತ್ರಿ ಆಗಬಹುದು ಅನ್ನುವ ಒಂದು ಊಹಾಪೋಹಗಳಿದೆ. ಬಟ್ ನನಗೆ ಏನು ಬಂದಿದೆ ನಾನು ಅದನ್ನಷ್ಟೇ ಹೇಳ್ತೇನೆ. ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ. ನನಗೆ ಬಂದಂಥ ಆನ್ಸರ್ ಏನಿದೆ, ನಿತೀಶ್ ಅಲ್ಲಿ ಒಂದು ಮುಖ್ಯಮಂತ್ರಿನ ಆಲ್ರೆಡಿ ಅವರು ಹುಡುಕಿಟ್ಟಿರ್ತಾರೆ. ಬಟ್ ನಿತೀಶ್ ಅವರು ಸಿಟ್ಟುಗೊಳ್ತಾರೆ. ಆನಂತರ ಮೇ ಬಿ ಅದು ಆಗಲ್ಲ, ಅದು ನಿತೀಶ್ ಅವ್ರಿಗೇನೆ ಮತ್ತೆ ಪಟ್ಟ ಹೋಗುತ್ತೆ ಅಂತ ಇಂಡಿಕೇಶನ್ ಬಂದಿದೆ. ರೈಟಾ? ಓಕೆನಾ? ಬಹಳ ವಿಶೇಷವಾಗಿ ಶಕುನಗಳು ಆ ಥರ ಬಂದಿದೆ ನನಗೆ, ಅದಕ್ಕೋಸ್ಕರ ಹೇಳಿದೆ. ಕ್ಲಿಯರಾ? ಗೊತ್ತಾಯ್ತಾ? ಇದು ಬಿಟ್ಟು ಕೂಡ ಬೇರೆ ಆಗ್ಬೋದು ಸರ್, ನನಗಂತೂ ಗೊತ್ತಿಲ್ಲ. ಓಕೆನಾ? ಅದೇ ನಿತೀಶ್ ಚೀಫ್ ಮಿನಿಸ್ಟರ್ ಆಗೋದಲ್ಲ, ಬೇರೆ ಏನಾಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಆಗುತ್ತಾ? ಬಿಹಾರದ ಚೀಫ್ ಮಿನಿಸ್ಟರ್, ರೈಟಾ? ಇನ್ನೊಬ್ಬ ಇದನ್ನು ಪಾಸ್ವಾನ್, ಅವನು DCM ಆಗ್ಬೋದು ಅಂತ ಇಂಡಿಕೇಶನ್. ಗೊತ್ತಿಲ್ಲ ಏನು ಮಾಡ್ತಾರಂತ, ನೋಡಿ ಏನಾಗುತ್ತೆ. ಓಕೆ. ಆನಂತರ ಆನಂತರ ಈಗ ಇನ್ನೊಂದು ಊಹಾಪೋಹ ಏನು ಬಂದಿದೆ ಅಂದರೆ, ಈ ಮೊನ್ನೆ ಬಾಂಬ್ ಸ್ಫೋಟ ಆಯ್ತಲ್ವ, ಬಾಂಬ್ ಸ್ಫೋಟ ಆದ ನಂತರ ಕೆಲವೊಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಪರೇಷನ್ ಸಿಂಧೂರ್ 2 ಆರಂಭ ಆಗುತ್ತೆ ಅಂತ. ಓಕೆನಾ? ರೈಟ್. ಕೆಲವು ಯೂಟ್ಯೂಬ್ಗಳಲ್ಲಿ ಕೂಡ ಇದೆ, ಎಲ್ಲ ಇದೆ. ಓಕೆನಾ? ಅದರ ಬಗ್ಗೆ ಕೂಡ ನಾನು ಓಕೆ ಸಂತೋಷ್ ಶೆಟ್ಟಿ, ಅದರ ಬಗ್ಗೆ ಕೂಡ ನಾನು ನೋಡಿದೆ. ಏನು ಈಗ ಈ ಒಂದು ಪರಿಸ್ಥಿತಿಯನ್ನು ಇಟ್ಟುಕೊಂಡು ಯುದ್ಧ ಆಗ್ಬೋದಂತ. ಸೊ ನನಗೆ ಕಂಡು ಬಂದಂಥ ವಿಷಯ ಏನಂದರೆ, ಯುದ್ಧ ಆಗುವುದಿಲ್ಲ, ಬಟ್ ಬ್ಲ್ಯಾಕ್ ಮೇಲಿಂಗ್ ಆಗುತ್ತೆ. ಪಾಕಿಸ್ತಾನ ಮೇ ಬಿ ಬ್ಲ್ಯಾಕ್ ಮೇಲಿಂಗ್ ಮಾಡುತ್ತೆ. ನಮ್ಮಲ್ಲಿ ಅಣು ಅಸ್ತ್ರ ಇದೆ, ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ, ನಾವು ಹಾಗೆ ಮಾಡ್ತೇವೆ, ನಾವು ಹುಲಿ ಹೊಡಿತೇವೆ, ನಾವು ಕಾಗೆ ಹೊಡಿತೇವೆ. ಅದೆಷ್ಟಾದರೂ ಕಚಡ ತಾನೇ, ಅದು ಅದು ಹೇಳಿಯೇ ಹೇಳ್ತದೆ. ಅದು ಬರುತ್ತೆ ಅಂತ ಇಂಡಿಕೇಶನ್ ಬಂತು. ಯುದ್ಧ ಆಗುವಂಥದ್ದು ಬಂದಿಲ್ಲ ಸರ್. ಯುದ್ಧ ಆಗುತ್ತೆ ಅಂತ ಸೀನೇ ಬಂದಿಲ್ಲ. ಬ್ಲ್ಯಾಕ್ ಮೇಲಿಂಗ್ ಸೀನ್ ಬಂತು. ಬರೀ ಬ್ಲ್ಯಾಕ್ ಮೇಲ್ ಮಾಡಿ ಹೆದರ್ಸ್ತಾರೆ, ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾರೆ, ನಾವು ಹಾಗೆ ಮಾಡ್ತೇವೆ, ಹೀಗೆ ಇಷ್ಟವರೆಗೂ ಹೇಳ್ಕೊಂಡು ಬಂದಿದ್ದಾರಲ್ವ. ನಮ್ಮಲ್ಲಿ ಪರಮಾಣು ಇದೆ, ನಾವು ಉಡಾಯಿಸ್ತೇವೆ, ನಾವು ಅದು ಧಮಕಿ, ಅದರ ಮುಖಾಂತರ ಧಮಕಿ ಕೊಡು, ಪರಮಾಣು ಉಂಟು ಅಂತ ಧಮಕಿ ಕೊಡುವಂಥದ್ದು ಅಲ್ವಾ. ಈಗ ಮೊನ್ನೆ ಮೊನ್ನೆ ಹೇಳಿದಲ್ವ, ಅಲ್ಲಿ ಆ ಪ್ರಧಾನಮಂತ್ರಿ ಅಲ್ವಾ, ಅವನೇನು ಹೇಳ್ತಾನೆ, ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ ಅಂತ. ರೈಟಾ? ಹಾಕ್ಕೊಳ್ಳಿಕ್ಕೆ ಚಡ್ಡಿ ಇಲ್ಲ ಒಳಗಡೆ ಸರಿಯಾಗಿ, ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ ಅಂತ. ಇದು ಪರಿಸ್ಥಿತಿ. ರೈಟಾ? ಅಂತ ಕಚಡ ಪಾಕಿಸ್ತಾನ ಅದು. ಓಕೆ. ಅದಕ್ಕೆ ಒಮ್ಮೆಲೆ ಉಡಾಯಿಸಿ ಅದನ್ನು, ಹೋದರೆ ಹೋಗಿಲ್ಲ ಆಚೆ, ಭೂಪಟದಿಂದಲೇ ತೆಗೆದು ಬಿಡಬೇಕು. ಆವಾಗ ಯಾರಿಗೂ ರಗಳೇನೇ ಇರಲ್ಲ. ಇದು ಏನೋ ಒಂದು ಅಲ್ವಾ. ಎನಿವೆ, ಅಥವಾ ಏನಾಗುತ್ತೆ, ಕಲರ್ ಕಾಗೇನೆ ಅದು ಅಲ್ವಾ. ಏನಾಗುತ್ತೆ, ಯುದ್ಧ ಆಗುವುದಿಲ್ಲ, ಬರೇ ಕಾಗೆ ಹಾರಿಸ್ತಾರೆ ಮತ್ತೆ ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾರೆ ಅಂತ ಮಾತ್ರ ಬಂದಿದೆ ಸರ್. ಇದು ಬಿಟ್ಟು ಕೂಡ ಆದರೆ ನನಗೇನು ಗೊತ್ತಿಲ್ಲ ಅದರಲ್ಲಿ, ಅದು ಅವನ ಇಚ್ಛೆ. ಏನೋ ಒಂದು ಆಗುತ್ತೆ. ನಮಗೆ ಬಂದಂಥ ಆನ್ಸರ್ ಹೀಗೇನೆ. ಕ್ಲಿಯರ್ ಆಯ್ತಾ ಈಗ? ಓಕೆನಾ? ಮುಖ್ಯಮಂತ್ರಿ ವಿಚಾರದಲ್ಲಿ ಕ್ಲಿಯರ್ ಆಯ್ತಾ? ಗೊತ್ತಾಯ್ತಾ? ಯಾವತ್ತಿದ್ರು ಕೂಡ ನಾನು ಇಷ್ಟವರೆಗೂ ಕೂಡ ಎಲೆಕ್ಷನ್ನ ಪ್ರಿಡಿಕ್ಷನ್ ಮಾಡಿದ್ದೇನೆ. ಆಲ್ಮೋಸ್ಟ್ 1-2 ಸರಿ ಅದರಲ್ಲಿ ಪ್ರಾಬ್ಲಮ್ ಆಗಿದೆ. ಅದೇನಂದರೆ, ಒಮ್ಮೆ ಕರ್ನಾಟಕದ ಬಗ್ಗೆ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಕರ್ನಾಟಕ ಎಲೆಕ್ಷನ್ನಲ್ಲಿ ಅಲ್ಲಿ ಬುಧನ ಇಂಪ್ಯಾಕ್ಟ್ ಇತ್ತು. ಅಲ್ಲಿ ಏನಿತ್ತು ಅಂದರೆ ಮಿಶ್ರ ಸರ್ಕಾರ ಅಂತ ಇತ್ತು. ಬುಧ ಬಂದರೆ ಡ್ಯುಯಾಲಿಟಿ ಅಂತ ಆಯಿತು. ಹಾಗಾದರೆ ಡ್ಯುಯಲ್ ಸರ್ಕಾರ ಬರಬೇಕಂತ ಇಂಡಿಕೇಶನ್ ಇತ್ತು. ಆಯಿತಾ? ಅದಕ್ಕೆ ಅಲ್ಲಿ BJP ಯಾರ ಜೊತೆ ಸೇರಿಕೊಂಡು ಮಾಡ್ಬೋದು, ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡು ಮಾಡ್ಬೋದು, ಏನೋ ಒಂದು ಅಲ್ಲಿ ಆನ್ಸರ್ ಇತ್ತಲ್ಲಿ. ಓಕೆನಾ? ಬಟ್ ಅಲ್ಲಿ ವಿಷಯ ಏನು ಬಂತು, ಬರಲಿಕ್ಕೆ ಡ್ಯುಯಾಲಿಟಿನೇ ಬಂತು. ಬಟ್ ಅವರ ಒಳಗಡೆನೇ 2 ಪಾರ್ಟಿ ಆಯಿತು. ಒಂದು ಸಿದ್ದರಾಮಯ್ಯನ ಪಾರ್ಟಿ ಆಯಿತು, ಇನ್ನೊಂದು DK ಶಿವಕುಮಾರ್ ಪಾರ್ಟಿ. ಬಂತು ತಾನೆ. ಓಕೆನಾ? ಅಲ್ವಾ? ಯಾಕಂದರೆ ಇದು ಊಹನೆಗೂ ನಿಲುಕದ್ದು, ನಾವು ಕಲ್ಪನೆನೂ ಮಾಡಲಿಕ್ಕಿಲ್ಲ ಈ ಥರ ಕೂಡ ಬರ್ಬೋದು ಅಂತ. ಅದು ಬಂತು. ಆ ಬುಧನ ಇಂಪ್ಯಾಕ್ಟ್ ಬರಬೇಕಾದ್ರೆ ಬಂತು ತಾನೆ. ಸೊ ಅದೊಂದಾಯಿತು. ಆನಂತರ ಲೋಕಸಭಾ ಚುನಾವಣೆಯಲ್ಲಿ ಪ್ರೆಡಿಕ್ಷನ್ ಮಾಡಿದ ಎಲ್ಲ ನಿಜ ಆಯಿತು. ಸೀಟ್ ಬರಲಿಲ್ಲ, ನಾವು ಹೇಳಿದ ಸೀಟ್ ಮಾತ್ರ ಅಲ್ಲಿ ಬಂದಿಲ್ಲ. ಅದೊಂದು ಬಿಟ್ಟರೆ ಬಾಕಿ ಎಲ್ಲ ಓಕೆ. ಅರ್ಥ ಆಯ್ತಾ? ಅಲ್ಲಿ ಶಕುನಗಳನ್ನು ಈ ಥರ ನೋಡ್ಕೊಳ್ತಾ ಇರಲಿಲ್ಲ, ಅಲ್ಲಿ ಬೇರೆ ಥರ ನೋಡ್ಕೊಳ್ತಾ ಇದ್ವಿ. ಬಟ್ ಅದು ಕೂಡ ಸಕ್ಸಸ್ ಆಗಿದೆ ಎಲ್ಲವೂ ಕೂಡ ಅಲ್ವಾ. ಎಲ್ಲ ಬಿಟ್ಟು ನಾವು ಇದು ಚಂದ್ರನಲ್ಲಿಗೆ ಉಪಗ್ರಹ ಬಿಡುವಾಗ ಅಲ್ವಾ, ಚಂದ್ರನಲ್ಲಿಗೆ ಆ ಸಮಯದಲ್ಲಿ ಬೆಳಿಗ್ಗೆನೆ ಪ್ರೆಡಿಕ್ಟ್ ಮಾಡಿದೆ, ಅಲ್ಲ ಮುಂಚಿನ ದಿನ ಪ್ರೆಡಿಕ್ಟ್ ಮಾಡಿದೆ, ಇದು ಉಪಗ್ರಹ ಚಂದ್ರನಲ್ಲಿಗೆ ಚೆನ್ನಾಗಿ ಹೋಗಿ ಲ್ಯಾಂಡ್ ಆಗುತ್ತೆ ಅಂತ. ಆಯಿತು ತಾನೆ? ಅದು ಶಕುನದ ಮುಖಾಂತರ ಹೇಳಿರುವಂಥದ್ದು. ರೈಟಾ? ಓಕೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಸೊ ಇದು ಇವತ್ತಿನ ಪಾಠ ವಿಶೇಷವಾಗಿ. ಓಕೆನಾ? ಸೊ ಇನ್ನೇನು ಬೇಕು ನಿಮಗೆ? ಓಕೆ. ಓಕೆ, ನಿಮಗೆ ಬ್ಲ್ಯಾಂಕ್ ಚಾರ್ಟ್ ಪ್ರೆಡಿಕ್ಷನ್, ರೈಟಾ? ಅದರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೇನೆ, ಮತ್ತೆ ಇದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಸರ್, ಏನಾಗುತ್ತೆ ಗೊತ್ತಾ, ಬ್ಲ್ಯಾಂಕ್ ಚಾರ್ಟ್ ಪ್ರೆಡಿಕ್ಷನ್ ಮಾಡಬೇಕಾದ್ರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ. ಇಲ್ಲೇನಾಗುತ್ತೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಪರಿಹಾರ ಏನು ಮಾಡೋದು ಸರ್ ಅಲ್ವಾ, ಪರಿಹಾರ ಏನು ಮಾಡೋದು ಅಂತ ಇದೊಂದು ವಿಚಾರ ಎಲ್ಲರಲ್ಲಿ ಇರುವಂಥ. ಎಲ್ಲರೂ ಕೇಳುವುದು ಒಂದೇ, ಪರಿಹಾರ ಏನು. ಯಾರು ಕೂಡ ತಮ್ಮನ್ನು ತಾವೇ ಚೇಂಜ್ ಮಾಡ್ಕೊಳ್ಳಿಕ್ಕೆ ಇಷ್ಟನೇ ಪಡಲ್ಲ. ಯಾರಲ್ಲಿ ಕೂಡ ನಿಯತ್ತನ್ನು ಬೆಳೆಸ್ಕೊಳ್ಳುವ ಇಷ್ಟನೇ ಪಡಲ್ಲ. ಬರೇ ಪರಿಹಾರ ಬೇಕು, ಕೂತ್ಕೊಂಡಲ್ಲಿ ಎಲ್ಲನೂ ಆಗಬೇಕು. ಇದು ಪರಿಸ್ಥಿತಿ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಅದಕ್ಕೋಸ್ಕರ ಈ ಪ್ಲಾನೆಟರಿ ಪೊಸಿಷನನ್ನು ನೋಡ್ಕೊಳ್ಳಿ. ಏನಾಗುತ್ತೆ, ಪ್ರತಿಯೊಂದರಲ್ಲಿ ಕೂಡ ಯಾವ್ಯಾವ ಪ್ಲಾನೆಟ್ಸ್ ಯಾವ್ಯಾವ ರಾಶಿಯಲ್ಲಿದೆ ಅದು ಬಹಳ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಸರ್. ಅರ್ಥ ಆಗುತ್ತಾ ನಿಮಗೆ? ಯಾವ ಪ್ಲಾನೆಟ್ಸ್ ಎಲ್ಲಿದೆ. ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮೇಷ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ಅದಕ್ಕೆ ಪ್ರತಿ ಬಾರಿ ಕೂಡ ಹೊಸತನ ಬೇಕಾಗುತ್ತೆ. ಅದು ಯಾವುದೇ ಕಾರಣ ಕೂಡ ಓಲ್ಡ್ ಇದರಲ್ಲಿ ಇರುವುದೇ ಇಲ್ಲ. 100% ಹಾಗೇನೆ, 100%. ಅರ್ಥ ಆಯ್ತಾ? ಪ್ರತಿ ಬಾರಿ ಹೊಸತನ, ಪ್ರತಿ ಬಾರಿ ಕೂಡ ಅದರಲ್ಲಿ ಏನಾದರೂ ಜಲ್ವ ಇರಬೇಕು ಅವ್ರಿಗೆ.
ಅಂದರೆ ಅದು ಕೆಲಸ ಮಾಡುತ್ತೆ. ಈಗ ಮೇಷರಾಶಿಯಲ್ಲಿ ಚಂದ್ರ ಬಂದುಬಿಟ್ಟ, ಚಂದ್ರ ಬಂದು ಈಟಿಂಗ್ ಹ್ಯಾಬಿಟ್ಸ್, ಅವ್ರು ನೋಡಿ ಊಟದ ವಿಚಾರದಲ್ಲಿ ಬಾರಿ ಬಾರಿಗೂ ಚೇಂಜ್ ಆಗ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಕೂಡ ಅವ್ರಿಗೆ ಡಿಫ್ರೆಂಟ್ ವೇಲಿ ಊಟ ಬೇಕಾಗುತ್ತೆ. ಒಂದೇ ಥರ ಊಟ ಮಾಡಲಿಕ್ಕೆ ಇಷ್ಟನೇ ಪಡಲ್ಲ, ಆಗೋದು ಕೂಡ ಇಲ್ಲ. ಭಲೆ ಒಂದು 2 ದಿನ ಮಾಡಿದ್ರೆ 3ನೇ ದಿನ ಚೇಂಜ್ ಆಗಲೇಬೇಕು. ಅಥವಾ ಹೋಟೆಲ್ನಿಂದ ತರಿಸ್ಬೇಕು, ಅಥವಾ ಪಾರ್ಸೆಲ್ ತರಿಸ್ಬೇಕು, ಅದು ಮನೆಯಲ್ಲಿ ಸ್ಪೆಷಲ್ ಮಾಡಬೇಕು. ಲಕ್ಷ್ಮೀಕಾಂತ್ ಅವರು ಯಾವಾಗ ಮೇಷರಾಶಿಯಲ್ಲಿ ಚಂದ್ರ ಬಂದಾಗ ಅರ್ಥ ಆಗುತ್ತಾ ನಿಮಗೆ? ಅಲ್ವಾ? ಇಲ್ಲಿ ಚಂದ್ರನ ಕಾರಕತ್ವಗಳು ಎಲ್ಲವೂ ಕೂಡ ಹೊಸತನಕ್ಕೆ ಒಳಗಾಗುತ್ತೆ. ಎಲ್ಲವೂ ಕೂಡ ಚಂದ್ರನ ಕಾರಕತ್ವಗಳು ಏನಿರ್ಬೋದು ಸರ್? ಏನಿರ್ತದೆ? ಒಂದು ಹಣಕಾಸಿದೆ, ರೈಟಾ? ಹಾಗಾದರೆ ಬಾರಿ ಬಾರಿಗೂ ಸೋರ್ಸ್ ಚೇಂಜ್ ಮಾಡ್ಕೊಳ್ಬೋದು ದುಡ್ಡಿಗೆ ಬೇಕಾಗಿ. ಆನಂತರ ನಿಮ್ಮ ಅಮ್ಮ ಇದ್ದಾರೆ, ಅಮ್ಮನಿಗೆ ಸಿಟ್ಟು, ಸಡನ್ನ ಸಿಟ್ಟು, ಸಡನ್ ಔಟ್ ಬಸ್ಟ್, ಆ ಕೂಡಲೇ ಶಾಂತ ಆಗಿಬಿಡ್ತಾರೆ, ಬಟ್ ಸಡನ್ ಔಟ್ ಬಸ್ಟ್ ಆಗುತ್ತೆ, ಅಲ್ವಾ? ಆನಂತರ ತಾಯಿ ಕೂಡ ಒಂದೇ ಥರ ಅಂತೂ ಇರುವುದಿಲ್ಲ, ಯಾವಾಗಲೂ ಕೂಡ ಯಾವುದೋ ಒಂದು ವಿಚಾರ ಚೇಂಜಸನ್ನು ಮಾಡ್ಕೊಂಡೇ ಇರ್ತಾರೆ. ಚೇಂಜಸ್ ಅಂತೂ ಆಗ್ತಾನೆ ಇರ್ತಾರೆ, ಸ್ವಭಾವದಲ್ಲಿ ಕೂಡ ಚೇಂಜಸ್ ಆಗಿರ್ತಾರೆ ಸುಭಾಷ್ ಚಂದ್ರ ಅವರು. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಮೇಷರಾಶಿಯಲ್ಲಿ ಬರುವ ಪ್ಲಾನೆಟ್ಸನ್ನು ಜಸ್ಟ್ ನೋಡ್ಕೊಳ್ಳಿ ಏನಲ್ಲಿ ಉಂಟು ಅಂತ. ಯಾವುದು ಕೂಡ ಫಿಕ್ಸ್ಡ್ ಆಗಿ ಇರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಮೇಷರಾಶಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಮನೆಯಲ್ಲಿ ತಂದಿಟ್ಟರು ಕೂಡ ಅದು ಬೇಗನೆ ಚೇಂಜ್ ಆಗುವಂಥ ಸಾಧ್ಯತೆ ಇರ, ಅಥವಾ ಅದನ್ನು ಬದಲಾಯಿಸ್ತೀರಾ ಅಥವಾ ಎದ್ದು ಹೊರಗೆ ಹಾಕ್ತೀರಾ, ಅಲ್ವಾ? ಓಕೆ ಲಕ್ಷ್ಮೀಕಾಂತ್ ಅವರು, ಹೇಗೆ ಊಟ ತಿಂಡಿ ಎಲ್ಲ ಹೇಗುಂಟು ಸರ್ ನಿಮ್ಮದು, ಅಲ್ವಾ? ಪಿಕಲ್ ಮೈಂಡೆಡ್, ಓಕೆ, ಪಿಕಲ್ ಮೈಂಡೆಡ್, ಓಕೆ. ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಊಟದ ಹ್ಯಾಬಿಟ್ಸ್ ಎಲ್ಲ ಹೇಗಿದೆ, ಅಲ್ವಾ? ಆಲ್ಮೋಸ್ಟ್ ಹ್ಯಾಬಿಟ್ಸ್ ಎಲ್ಲ ಏನಿರ್ತದೆ, ಡಿಫ್ರೆಂಟ್ ವೇಲಿ ಇರ್ತದೆ, ಬಾರಿ ಬಾರಿಗೂ ಚೇಂಜ್ ಆಗುವಂಥದ್ದು ಇರ್ತದೆ, ಅದು ಚೇಂಜ್ ಆಗಿ ಆಗುತ್ತೆ, ನೋ ಡೌಟ್, ಅಲ್ವಾ? ಮೇಷರಾಶಿಯಲ್ಲಿ ಗುರು ಬಂದುಬಿಟ್ಟು ಆವಾಗ, ಅಲ್ವಾ? ಚೇಂಜ್. ಮೇಷರಾಶಿ ಗುರು ಬಂದುಬಿಟ್ಟು ಆವಾಗ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಅಲ್ವಾ? ಅಲ್ಲಿ ಸರಿಯಾಗಲಿಲ್ಲ ಮತ್ತೊಂದು ಕಡೆ, ಮತ್ತೊಂದು ಸರಿಯಾಗಲಿ ಇನ್ನೊಂದು ಕಡೆ, ಇವ್ರಿಗೆ ಇದೇ ಕೆಲಸ. ಫಿಕ್ಸ್ಡ್ ಆಗಿ ಒಂದೇ ದೇವಸ್ಥಾನಕ್ಕೆ ಹೋಗುವುದಂತೂ 100% ಇರಲ್ಲ ಮೇಷರಾಶಿ ಗುರು ಬಂದಾಗ. ಅದು ಮೇಷರಾಶಿ ಲಗ್ನಾನೇ ಆಗಿಬಿಡ್ತು, ಅಲ್ಲಿ ಗುರು ಬಂದುಬಿಟ್ಟ, ನಾಲೆಜ್ ಚೆನ್ನಾಗಿರ್ತದೆ, ಗುರು ದಿಗ್ಬಲಿ ಆಗಿಬಿಡ್ತಾನೆ, ನಾಲೆಜ್ ಚೆನ್ನಾಗಿರ್ತದೆ, ಕಲಿಯೋದ್ರಲ್ಲಿ ಇಂಟ್ರೆಸ್ಟೆಡ್, ಪ್ರತಿ ಬಾರಿ ಕೂಡ ಹೊಸ ಹೊಸತನ್ನು ಕಲಿತಾರೆ, ಅಲ್ವಾ? ಹೊಸ ಹೊಸತನ್ನು ಕಲಿತಾರೆ. ಮೇಷರಾಶಿಯಲ್ಲಿ ಗುರು ಬಂದಾಗ ಹೊಸ ಹೊಸತನ್ನು ಪ್ರಯೋಗ ಮಾಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಕಲ್ತದ್ದು ಸಾಕಾಗೋದಿಲ್ಲ ಅವ್ರಿಗೆ, ಇನ್ನೂ ಏನೋ ಬೇಕು, ಮತ್ತೇನೋ ಬೇಕು, ಹೊಸತೇನೋ ಬೇಕು, ಆ ಥರ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಅದೇ ಮೇಷರಾಶಿ ಶುಕ್ರ ಬಂದ್ಬಿಟ್ಟು ಈಗೇನು ಮಾಡ್ತೀರಾ? ದೀಕ್ಷಿತ್ ಅವರೇ, ಮೇಷರಾಶಿ ಶುಕ್ರ ಬಂದ್ಬಿಟ್ಟು ಈಗ ಶುಕ್ರ ಬಂದು ನಿಮ್ಮ ಪಾರ್ಟ್ನರ್ ಚೇಂಜ್ ಮಾಡ್ತೀರಾ? ಅದೂ ಉಂಟು ಅದರಲ್ಲಿ. ಅಂದರೆ ನೀವು ಬಹಳ ಬೋರ್ ಆಗಿಬಿಡ್ತೀರಾ ಭಾಳ ಬೇಗನೆ. ಪಾರ್ಟ್ನರ್ ಜೊತೆಗೆ ನಾನು ಅದಂತೂ ಹೇಳುವುದಿಲ್ಲ, ಸಡನ್ ಮ್ಯಾರೇಜ್ ಕೂಡ ಆಗುತ್ತೆ, ಲವ್ ಮ್ಯಾರೇಜ್ ಕೂಡ ಆಗುತ್ತೆ. ಯಾವಾಗ ಮೇಷರಾಶಿ ಶುಕ್ರ ಬಂದು ಅವಾಗ ಏನಾಗುತ್ತೆ, ಯಾರನ್ನಾದರೂ ನೋಡ್ತೀರಲ್ವಾ, ಆ ಕೂಡಲೇ ನೀವೇನು ಮಾಡ್ತೀರಿ, ಡಿಸೈಡ್ ಮಾಡ್ತೀರಿ ನಾನು ನಿನ್ನನ್ನೇ ಮದುವೆ ಆಗೋದು. ಅವ್ರಿಗೆ ಏನು ಬೇಕಾದರೂ ಇರಲಿ, ಅವ್ರಿಗೆ ಪ್ರಾಪರ್ಟಿ ಇಲ್ಲ, ವಿದ್ಯೆ ಇದೆ, ವಿದ್ಯೆ ಇಲ್ಲ, ಏನುಂಟು ಏನಿಲ್ಲ, ಯಾವುದೂ ಬೇಕಾಗಿಲ್ಲ, ಆ ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್, ರೈಟ್ ತಾನೇ? ಓಕೆ ದೀಕ್ಷಿತ್ ಅವರು, ಲವ್ ಎಟ್ ಫಸ್ಟ್ ಸೈಟ್. ಅವಾಗ ಏನಾಗುತ್ತೆ, ನಿನ್ನನ್ನೇ ಮದುವೆ ಆಗ್ತೇನೆ, ನೀನು ಹುಟ್ಟ ಬಟ್ಟೆಯಲ್ಲಿ ಬಂದರೂ ಸಾಕು, ನಾನು ನಿನ್ನನ್ನೇ ಮದುವೆ ಆಗ್ತೇನೆ, ಹೀಗೇನು ಹೇಳ್ತೇನೆ, ಅಲ್ವಾ? ಅದೆಲ್ಲ ಸ್ವಲ್ಪ ಸಮಯ ಎಲ್ಲ ಡಾಮಾಡೋಲ್ ನಡೀತದೆ, ಆಹಾ ಓಹೋ ಎಲ್ಲ, ಮತ್ತೆ ಬೋರ್ ಆಗುತ್ತೆ ಎಲ್ಲವೂ ಕೂಡ. ಓಕೆ, ಅವರೊಂದು ಕಡೆ ಇವರೊಂದು ಕಡೆ, ಯಾವುದು ಕೂಡ ಇರಲ್ಲ. ಮೇ ಬಿ ಕೆಲವರೆಲ್ಲ ಎಕ್ಸ್ಟ್ರಾ ಮ್ಯಾರಿಟಲಲ್ಲಿ ಹೋಗ್ಬೋದು, ಸ್ನೇಹಿತರನ್ನ ಮಾಡ್ಕೊಂಡು ಹೋಗ್ಬೋದು, ಅದು ವಿಷಯ ಬೇರೆ, ರೈಟಾ? ಸೊ ಈ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಂದಿನಿ ಶೆಟ್ಟಿ ಅವರು. ಯಾವಾಗ ಮೇಷರಾಶಿ ಶುಕ್ರ ಬಂದುಬಿಟ್ಟ, ಸಡನ್ನ ಡಿಸಿಷನ್ ತಗೊಳ್ತೀರಾ, ಸಡನ್ನ ಏನಾದರೂ ಒಪಿನಿಯನ್ ತಗೊಳ್ತೀರಾ, ಅಲ್ವಾ? ಈಗ ಮೇಷರಾಶಿ ಕುಜ ಬಂದುಬಿಟ್ಟ, ಕುಜ ಬಂದು ಭೂಮಿ ಕಾರಕ, ಭೂಮಿಯ ವಿಚಾರ ಸಡನ್ನ ಡಿಸಿಷನ್ ತಗೊಂಡ್ರಿ ಈಗ, ಅಲ್ವಾ? ಸಡನ್ನಾಗಿ ಬಂದುಬಿಡುತ್ತೆಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತಲ್ವ ಈಗ? ಕ್ಲಿಯರಾ? ಗೊತ್ತಾಯ್ತು. ಅದಕ್ಕೆ ಮೇಷರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ, ಈಗ ಎಣಿಸ್ಕೊಳ್ಳಿ ಮಕರ ಲಗ್ನ ಜಾತಕ 4ನೇ ಮನೆಯಲ್ಲಿ ಮೇಷರಾಶಿ, ಈಗ ಅಲ್ಲಿ ಯಾವುದಾದ್ರೂ ಪ್ಲಾನೆಟ್ಸ್ ಬಂತು, ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟ ವಸ್ತುಗಳನ್ನು ಮನೆಯಲ್ಲಿ ತರ್ತೀರಿ ತೆಗಿತೀರಿ, ತರ್ತೀರಿ ತೆಗಿತೀರಿ, ಮನೆಯಲ್ಲಿ ಬಾರಿ ಬಾರಿಗೂ ಬದಲಾವಣೆ 100% ಮಾಡ್ಕೊಳ್ಳೇಬೇಕು ನೀವು. ಕರ್ಕಾಟಕ ಲಗ್ನ ಜಾತಕ 10ನೇ ಮನೆಯಲ್ಲಿ ಮೇಷರಾಶಿ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಬಾರಿ ಬಾರಿಗೂ ಬದಲಾವಣೆ, ಎಲ್ಲಿವರೆಗೆ ಫಿಕ್ಸ್ಡ್ ಆಗಿ ನಿಲ್ಲುವುದಿಲ್ಲ ಅಲ್ಲಿವರೆಗೆ ನಿಮಗೆ ಅದನ್ನು ಬದಲಾಯಿಸಲೇಬೇಕು ಅಂತ ಇಂಡಿಕೇಶನ್. ಸೊ ಈ ಥರದ ಇಂಪ್ಯಾಕ್ಟ್ ಅಲ್ಲಿ ಬರುತ್ತದೆ ಸರ್. ಅದಕ್ಕೋಸ್ಕರ ಮೇಷರಾಶಿಯಲ್ಲಿ ಬಂದಂಥ ಪ್ಲಾನೆಟ್ಸ್ ಕೂಡ ಹಾಗೇನೆ, ಮೇಷರಾಶಿ ಎಲ್ಲಿ ಬಂದರೂ ಕೂಡ ಅದು ಹಾಗೇನೆ. ಕ್ಲಿಯರ್ ಆಯ್ತಾ? ಟ್ರೈ ಮಾಡಿ ನೋಡ್ಬೋದು, ಹೌದಾ ಅಲ್ವಾ ಅಂತ. ಅದೇ ಮೇಷರಾಶಿ ರಾಹು ಬಂದುಬಿಟ್ಟೆ ಈಗ, ಅದೊಂದು ಪ್ರಾಬ್ಲಮೆಟಿಕ್ ಸರ್, ಅಷ್ಟು ಸುಲಭ ಅದೇ ಮೈಂಡ್ ಬಾರಿ ಬಾರಿಗೂ ಚೇಂಜ್ ಆಗುತ್ತೆ. ಕೆಲವೊಮ್ಮೆ ನಿಮ್ಮ ಮೈಂಡ್ ಆ ಥರ, ಅಲ್ಲಿ ಏನಾಗುತ್ತೆ, ಅಲ್ಲಿ ನೀವು ಸ್ಕ್ರಿಪ್ಟ್ ಬರಿಬೇಕು. ಮೇಷರಾಶಿಯಲ್ಲಿ ರಾಹು ಪ್ಲಸ್ ಕುಜನ ಇಂಪ್ಯಾಕ್ಟ್ ಇದೆ, ಅರ್ಥ ಆಯ್ತಾ? ಕುಜ ಮತ್ತು ರಾಹುನ ಇಂಪ್ಯಾಕ್ಟ್ ಆಯ್ತು. ಈಗ ಮೈಂಡ್ ಬಾರಿ ಬಾರಿಗೂ ಚೇಂಜ್ ಆಗುತ್ತೆ, ವಿಪರೀತ ಸಿಟ್ಟು ಬರುತ್ತೆ, ಧ್ವಂಸ ಮಾಡಿಬಿಡ್ತೀರಾ, ಸಿಟ್ಟು ಬಂದರೆ ಎಲ್ಲ ಧ್ವಂಸ ಮಾಡಿಬಿಡ್ತೀರಾ. ತಂದೆಗೆ ಅದು ಒಳ್ಳೆ ಲಕ್ಷಣ ಅಲ್ಲ, ತಂದೆ ತೊಂದರೆಗೊಳಗಾಗ್ತಾರೆ, ತಂದೆ ಸಮಸ್ಯೆಗೊಳಗಾಗ್ತಾರೆ, ತಂದೆಯಿಂದ ಸುಖದಲ್ಲಿ ವ್ಯತ್ಯಯ, ಮದುವೆ ಜೀವನ ಪ್ರಾಬ್ಲಮೆಟಿಕ್, ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಮೇಷರಾಶಿ ರಾಹು ಬಂದಾಗ. ಟ್ರೈ ಮಾಡಿ ನೋಡಿ ಸರ್, ಎಲ್ಲಿ ಬೇಕಾದರೂ ಬರಲಿ ಅದು, ಎಲ್ಲಿ ಬೇಕಾದರೂ ಶಿವರಾಮ, ತೊಂದರೆ ಇಲ್ಲ. ಬಟ್ ಅದು ಇಂಪ್ಯಾಕ್ಟ್ ಇದೆ. ಯಾಕೆ ಮೇಷರಾಶಿ ರಾಹು ಬಂದ? ಯಾಕಂದರೆ ತುಲಾರಾಶಿಯನ್ನು ನೋಡ್ತಾನಲ್ವ, ತುಲಾರಾಶಿಯಲ್ಲಿ ಕೇತು ಬಂದುಬಿಟ್ಟಲ್ವ, ತುಲಾರಾಶಿ ನ್ಯಾಚುರಲ್ ಆಗಿ ನಿಮ್ಮ ಮದುವೆ ಜೀವನ ಅಲ್ವಾ, ಸೊ ಅಲ್ಲಿ ಏನು ಸಮಸ್ಯೆ ಕ್ರಿಯೇಟ್ ಮಾಡಬೇಕು ಮಾಡ್ತಾನೆ ಅಲ್ವಾ? ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ, ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ.
ಗೊತ್ತಾಗುತ್ತಾ? ಅದಕ್ಕೋಸ್ಕರ ಮೇಷರಾಶಿಯಲ್ಲಿ ರಾಹು ಬರುವುದು, ಕುಜನ ಜೊತೆ ರಾಹು ಬರುವುದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ತಂದೆಯಿಂದ ಪ್ರಾಬ್ಲಮ್ ಆಗುತ್ತೆ, ಹೈಯರ್ ಎಜುಕೇಷನ್ಗೆ ತೊಂದರೆ ಆಗುತ್ತೆ, ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಭಾಗ್ಯ ಅವರೇ. ಅರ್ಥ ಆಯ್ತಾ? ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಏನಾದರೂ ಮೇಷರ ರಾಹು ಬಂದುಬಿಟ್ಟ, ಮದುವೆಜರು ಡಿಸ್ಟರ್ಬೆನ್ಸ್ ಆಗುತ್ತೆ, ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್. ಯಾಕಂದರೆ ಕುಜನ ಜೊತೆ ಬಂದುಬಿಟ್ಟಲ್ವಾ, ಕುಜನ ಕುಜ ಕುಜ ಆತನ ಡಿಸ್ಪೋಸಿಟ್ ಕುಜ ಆಗಿಬಿಟ್ಟಲ್ವ ಈಗ, ಕುಜ ಮತ್ತು ರಾಹುವಿನ ಸಂಯೋಗ ಆಯ್ತಲ್ವಾ. ಸೊ ಮ್ಯಾರಿಡ್ ಲೈಫು ಹೆಣ್ಣು ಮಕ್ಕಳಿಗಂತೂ ಡಿಸ್ಟರ್ಬೆನ್ಸ್ ಆಗಲೇಬೇಕದು, ಅದು ಆಗುತ್ತೆ ಅಲ್ವಾ. ಈಗ ಗಂಡ ದೂರ ಇದ್ದಾರೆ, ಗಂಡ ವಿದೇಶದಲ್ಲಿದ್ದಾರೆ ಅಂದಾಗ ಅದು ಓಕೆ, ಅದು ತೊಂದರೆ ಇಲ್ಲ ಅಲ್ವಾ. ಅರ್ಥ ಆಯ್ತಾ? ಅಥವಾ ಇಬ್ಬರು ಸೇರ್ಕೊಂಡು ಒಂದು ಫ್ಲ್ಯಾಟಲ್ಲಿ ಇದ್ದೀರಾ, ಫ್ಲ್ಯಾಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆಗ ಕೂಡ ಪರವಾಗಿಲ್ಲ. ಇಲ್ಲಾಂದರೆ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ. ಕ್ಲಿಯರಾ? ಓಕೆ. ಮೇಷರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ ಈ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅದೇ ಮೇಷರಾಶಿ ಕೇತು ಬಂದುಬಿಟ್ಟ ಮತ್ತೆ ಕೇಳುವುದೇ ಬೇಡ ಅಲ್ವಾ. ಆ್ಯಕ್ಚುಲಿ ಕೇತುವಿನ ನಕ್ಷತ್ರ ಉಂಟಲ್ಲಿ ಪರವಾಗಿಲ್ಲ, ಆದರೂ ಕೂಡ ಮೇಷರಾಶಿ ಕೇತು ಬಂದಾಗ ಕೂಡ ಏನಾಗುತ್ತೆ, ಕೆಲವರು ಮೌನವಾಗಿರ್ತಾರೆ, ಅವರಷ್ಟಕ್ಕೆ ಇರ್ತಾರೆ, ಗುಪ್ತವಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಹಿಡನ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮಾಡೋದಂತೂ ಇದೆ, ಹಾಗೇನೆ ಮಾಡ್ತಾರೆ. ಓಕೆನಾ? ಸಿಟ್ಟು ಕೂಡ ಬರುತ್ತೆ, ಕೋಪಿಸ್ಕೊಳ್ತಾರೆ, ಅದು ಕೂಡ ಇರ್ತದೆ ಅವ್ರಿಗೆ. ರೈಟಾ ರಾಘವೇಂದ್ರ ಅವರು? ಇದು ಪರಿಸ್ಥಿತಿ. ಓವರ್ ಆಲ್ ಮೇಷರಾಶಿಯಲ್ಲಿ ಕೇತು ಬರುವುದಾಗಲಿ ರಾಹು ಬರುವುದಾಗಲಿ ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಹಾಗಾದ್ರೆ ಅವ್ರು ಎಲ್ಲಿ ಬರಬೇಕು ಸರ್? ಅವರವ್ರ ಜಾಗದಲ್ಲಿ ಬರಬೇಕು, ಎಲ್ಲಿ ಬರಬೇಕು. ಈಗ ಮೇಷರಾಶಿಯಲ್ಲಿ 3ನೇ ಮನೆಯಲ್ಲಿ ಬಂತು ಪರವಾಗಿಲ್ಲ, ಮೇಷರಾಶಿ 6ನೇ ಮನೆಯಲ್ಲಿ ಬಂತು, ಅಲ್ಲಿ ರಾಹು ಕೇತು ಬಂದರು ಪರವಾಗಿಲ್ಲ, 10ನೇ ಮನೆ 11ನೇ ಮನೆಯಲ್ಲಿ ಬಂದುಬಿಟ್ರು ಪರವಾಗಿಲ್ಲ, ಉಪಜಯ ಸ್ಥಾನದಲ್ಲಿ ಓಕೆ. ಬೇರೆ ಸ್ಥಾನದಲ್ಲಿ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಕ್ಲಿಯರಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಯಾರಿಗೆಲ್ಲ ಮೇಷರಾಶಿ ಚಂದ್ರ ಬಂದ್ಬಿಡ್ತಾನೆ ಅವಾಗ ಏನಾಗುತ್ತೆ, ನಿಮ್ಮ ಮನೆಯ ಟ್ಯಾಪ್ ಏನಾದ್ರು ಲೀಕೇಜ್ ಆಗ್ಬೋದು, ಬಾರಿ ಬಾರಿಗೂ ಲೀಕೇಜ್, ಬಾರಿ ಬಾರಿಗೂ ಸಮಸ್ಯೆ, ಬಾರಿ ಬಾರಿಗೂ ವಾಟರ್ ಲೆವೆಲಲ್ಲಿ ತೊಂದರೆ ಅಲ್ವಾ. ಅಥವಾ ಪೈಪ್ ಚೇಂಜ್ ಮಾಡ್ತಾ ಇರ್ಬೋದು, ಟ್ಯಾಪ್ ಚೇಂಜ್ ಮಾಡ್ತಾ ಇರ್ಬೋದು, ನೀರಿನ ಟ್ಯಾಂಕ್ ಚೇಂಜ್ ಮಾಡ್ತಾ ಇರ್ಬೋದು, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದು ಅದಕ್ಕೋಸ್ಕರ ಹೇಳ್ತೀನಿ, ಯಾವಾಗ ಮೇಷರಾಶಿಯಲ್ಲಿ ಚಂದ್ರ ಬಂದುಬಿಡ್ತಾನೆ ಅವಾಗೆಲ್ಲ ವಾಟರ್ ಟ್ಯಾಂಕನ್ನು ನೋಡ್ಕೊಳ್ಳಿ, ವಾಟರ್ ಟ್ಯಾಪನ್ನು ನೋಡ್ಕೊಳ್ಳಿ, ಎಲ್ಲಿ ಲೀಕೇಜ್ ಅಲ್ಲ ಟಕ್ 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 ಬೀಳ್ತಾ ಇರುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಇದೆ. ಆವಾಗ ಟ್ಯಾಪಲ್ಲಿ ನೀರು ಟಪ್ ಟಪ್ ಅಂತ ಬೀಳಲಿಕ್ಕೆ ಶುರು ಮಾಡುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಬರ್ತಾ ಉಂಟು ಅಂದರೆ ಇಂಡಿಕೇಶನ್, ಫೈನಾನ್ಸ್ ತುಂಬಾ ತೊಂದರೆಗೊಳಗಾಗೋ ಸಾಧ್ಯತೆ ಅಂತ ಇಂಡಿಕೇಶನ್ ಅಲ್ವಾ. ಬೇಕಾದರೆ ಟ್ರೈ ಮಾಡಿ ನೋಡಿ, ನೀವು ಗೊತ್ತಾಗುತ್ತೆ ಅಲ್ವಾ. ಅರ್ಥ ಆಯ್ತಾ? ಅದು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಬಂದಾಗ ಇದು ಜಾಸ್ತಿನೇ ಆಗುತ್ತೆ, ನೀರು ತುಂಬ ವೇಸ್ಟ್ ಆಗುತ್ತೆ ಅಲ್ವಾ, ಆಹಾರ ವೇಸ್ಟ್ ಆಗುತ್ತೆ, ನೀರು ವೇಸ್ಟ್ ಆಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ತಾಯಿ ದೂರ ಆಗ್ತಾರೆ, ಮೆಂಟಲ್ ಟಾರ್ಚರ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಡಿಟ್ಯಾಚ್ಮೆಂಟ್ ಆಯ್ತಲ್ವ, ಇದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಕ್ಲಿಯರಾ? ಓಕೆ, ಅರ್ಥ ಮಾಡ್ಕೊಳ್ಳಿ. ಅಂತ ವೃಷಭ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ ಅದು ಅಕ್ಯುಮುಲೇಟ್ ಮಾಡುತ್ತೆ, ಒಟ್ಟು ಮಾಡುತ್ತೆ ಅಲ್ವಾ. ಅಲ್ಲಿ ಗುರು ಬಂದುಬಿಟ್ಟ ವೃಷಭ ರಾಶಿಯಲ್ಲಿ, ದೇವರ ಫೋಟೋಗಳು, ಧಾರ್ಮಿಕ ಪುಸ್ತಕಗಳು ಅದನ್ನೆಲ್ಲ ಒಟ್ಟು ಮಾಡಿರ್ತೀರಾ. ಇನ್ನು ಪುಸ್ತಕ ಏನಿರ್ತದೆ ವೃಷಭ ರಾಶಿಯಲ್ಲಿ ಗುರು ಬಂದುಬಿಟ್ಟ, ಅದು ಬುಧ ಬಂದುಬಿಟ್ಟ, ಅಡುಗೆ ಮಾಡುವಂಥ ಪುಸ್ತಕಗಳು, ಅದು ದೊಡ್ಡ ದೊಡ್ಡ ಪುಸ್ತಕಗಳು, ಅದೆಲ್ಲ ನಿಮ್ಮ ಮನೆಯಲ್ಲಿ ಸ್ಟಾಕ್ ಆಗಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಲ್ವಾ. ಅಡುಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದೆಲ್ಲ ನಿಮ್ಮ ಮನೆಯಲ್ಲಿ ಇರುತ್ತೆ ಅಲ್ವಾ. ಕೆಲವರೆಲ್ಲ ಸ್ತ್ರೀಯರನ್ನು ನೋಡಿದ್ದೇನೆ ತುಂಬ ಇಂಟ್ರೆಸ್ಟೆಡ್ ಆಗಿ ಅಡುಗೆ ಮಾಡ್ತಾರೆ, ಅದು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡುವವರಿದ್ದಾರೆ, ಆನಂತರ ಇಂಟ್ರೆಸ್ಟೆಡ್ ಆಗಿ ಪುಸ್ತಕ ನೋಡ್ಕೊಂಡು ಗಿರಿಯಾನಿ ಮಾಡುವವರಿದ್ದಾರೆ. ರೈಟ್ ತಾನೆ? ಓಕೆನಾ? ಬಿರಿಯಾನಿ ಅಂತ ಮಾಡ್ತಾರೆ, ಮತ್ತು ಆದ ನಂತರ ಹೆಸರಿಡಬೇಕು, ಅದಕ್ಕೆ ಮೊದಲೇ ಹೆಸರಿಡ್ಲಿಕ್ಕೆ ಹೋಗಬೇಡಿ, ಅದು ಆಗಬೇಕು, ಆದ ನಂತರ ಅದು ಏನು ಅಂತ ತಿಂದು ಮತ್ತೆ ಹೆಸರಿಡಿ ಅದಕ್ಕೆ, ಅದು ಪರವಾಗಿಲ್ಲ. ಓಕೆನಾ ಅಲ್ವಾ. ನೀವು ಮಾಡೋದು ಬಿರಿಯಾನಿ ಮತ್ತೆ ನೋಡುವಾಗ ಬೇರೆನೇ ಇರ್ತದೆ, ಆವಾಗ ಹೆಸರು ಹೇಗೆ ಇಡೋದು, ಆಗ ಗಂಡ ಹೆಂಡತಿ ಸೇರ್ಕೊಂಡು ಹೆಸರಿಡಬೇಕು ಅದಕ್ಕೆ. ಇದು ಈ ಥರ. ರೈಟಾ? ಓಕೆನಾ? ಗೊತ್ತಾಯ್ತಾ? ಅದು ಆ ಥರದ ಇಂಪ್ಯಾಕ್ಟ್ ಇರ್ತದೆ ಅಲ್ವಾ. ಎಲ್ಲ ಮಾಡಿ ಆದ, ನಾನು ಹೇಳೋದು ಎಲ್ಲ ಮಾಡಿ ಆದ ನಂತರ ಹೆಸರು ಇಡಿ ಅಂತ, ಅದಕ್ಕಿಂತ ಮುಂಚೆ ಯೋಚನೆ ಮಾಡಬೇಡ ಅದು ಬಿರಿಯಾನಿಯ ಪುಲಾವ ಏನು ಅಂತ, ಏನೂ ಬೇಕಾಗಿಲ್ಲ. ಓಕೆ, ಕ್ಲಿಯರ್ ಆಯ್ತು ಈಗ. ಆನಂತರ ಆನಂತರ ಬಹಳ ತೊಂದರೆ ಆಗೋದು ಯಾವುದು ಗೊತ್ತಾ, ಒಂದು ವೃಶ್ಚಿಕ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ, ಒಂದು ಕನ್ಯಾ ರಾಶಿಯಲ್ಲಿ ಮತ್ತೆ ಕುಂಭ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ, ನಳಪಾಕ ಚಂದ್ರ ಅವರೇ, ಕುಂಭ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ ಮಾತ್ರ ಇದು ತುಂಬ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಇದ್ದೇ ಇರ್ತದೆ. ತುಂಬ ಜಾಗರೂಕರಾಗಿರಬೇಕಾಗುತ್ತೆ ಕುಂಭ ರಾಶಿಯಲ್ಲಿ ಅಥವಾ 11ನೇ ಮನೆಯಲ್ಲಿ ಪ್ಲಾನೆಟ್ಸ್ ಬಂದಾಗ. ಕುಂಭ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಕುಂಭ ರಾಶಿಯಲ್ಲಿ ಬುಧ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ. ಯಾರಿಗಾದ್ರು ಇದೆಯಾ ಕುಂಭ ರಾಶಿಯಲ್ಲಿ ಬುಧ? ನಿಮ್ಮ ಮನೆಯಲ್ಲಿ ನೋಡಿ, ರಾಶಿ ರಾಶಿ ಪುಸ್ತಕಗಳಿರುವಂಥ ಸಾಧ್ಯತೆ ಉಂಟು, ಅಸ್ತವ್ಯಸ್ತವಾಗಿ ಬುಕ್ಸ್ಗಳು ಬಿದ್ದಿರ್ತವೆ, ರಾಶಿ ರಾಶಿ ಪುಸ್ತಕಗಳು ಬಿದ್ದಿರ್ತವೆ. ಯಾರ ಮನೆಯಲ್ಲಿ ಕುಂಭರಾಶಿಯಲ್ಲಿ ಬುಧ ಇದ್ದಾನೆ ಅವರ ಮಕ್ಕಳ ಬ್ಯಾಗ್ ಓಪನ್ ಮಾಡಿ ನೋಡಿ, ಅಸ್ತವ್ಯಸ್ತವಾದ ಪುಸ್ತಕ ಬ್ಯಾಗ್ ಒಳಗಡೆ, ಒಂದಷ್ಟು ಹೀಗೆ ಮಡಚಿದಂತಹ ಪೇಪರ್ಸ್ ಒಳಗಡೆ, ಇದೆಲ್ಲ ಅವರ ಬ್ಯಾಗಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಅಲ್ವಾ. ಇಡೀ ಮನೆಯಲ್ಲಿ ಪುಸ್ತಕಗಳು, ಇಡೀ ಮನೆಯಲ್ಲಿ ಪೆನ್, ಇಡೀ ಮನೆಯಲ್ಲಿ ಟಾಪ್ ಇಲ್ಲದ ಪೆನ್, ಬರೆಯದಂಥ ಪೆನ್, ಒಂದಷ್ಟು ಇಟ್ಕೊಂಡದ ಪೆನ್, ಎಲ್ಲ ಇರಲಿಕ್ಕೆ ಶುರುವಾಗುತ್ತೆ ಯಾವಾಗ ಕುಂಭರಾಶಿಯಲ್ಲಿ ಬುಧ ಬಂದುಬಿಟ್ಟ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್. ಅರ್ಥ ಆಯ್ತಾ? ಕುಂಭರಾಶಿಯಲ್ಲಿ ಬುಧ, ನೀವೀಗ ಬೇಕು ಅಂದ್ರೂ ಬೇಡ ಅಂದ್ರೂ ಅದು ಬಂದೇ ಬರುತ್ತೆ ಮಾತ್ರ ಅಲ್ವಾ. ಈಗ ಅದನ್ನು ಓದ್ತೀರಿ ಓದಲ್ಲ ಸೆಕೆಂಡರಿ, ಬಟ್ ಇರುವುದಂತೂ ಹಾಗೆ. ಕ್ಲಿಯರ್ ಆಯ್ತಾ? ಗೊತ್ತಾಯ್ತಾ? ಆವಾಗ ಯಾರಿಗಾದ್ರೂ ಕುಂಭರಾಶಿ ತೊಂದರೆ ಕ್ರಿಯೇಟ್ ಆಗಿದೆ ಅಂದಾಗ ಅವ್ರಿಗೆ ಮನೆಯಲ್ಲಿರೋ ಬುಕ್ಸನ್ನು ತೆಗಿಲಿಕ್ಕೆ ಕೇಳಬೇಕಾ, ಅಥವಾ ಅದನ್ನು ಶಿಸ್ತುಬದ್ಧವಾಗಿ ಇಡ್ಲಿಕ್ಕೆ ಕೇಳಬೇಕಾ? ಅದನ್ನು ಆರ್ಗನೈಸ್ ಮಾಡಿ ಇಡಿ, ಆವಾಗ ಚೆನ್ನಾಗಿ ವರ್ಕ್ ಆಗುತ್ತೆ. ರೈಟ್ ತಾನೆ? ಅವರಿಗೆ ಮೇ ಬಿ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಆಗ್ಬೋದಾ? ಯಾರಿಗೆಲ್ಲ ಬುಧ ಕುಂಭರಾಶಿಯಲ್ಲಿದ್ದಾನೆ, ನಿಮ್ಮ ಸರ್ಟಿಫಿಕೇಟ್ ಮೇ ಬಿ ಕಳೆದು ಹೋಗಿರ್ಬೋದಾ, ಎಲ್ಲೋ ಒಂದು ಕಡೆ ಬಿಸಾಡಿ ಹೋಗಿರ್ಬೋದಾ, ಗಟರದಲ್ಲಿ ಬಿದ್ದಿರ್ಬೋದಾ? ನೋಡಿ
ರವಿ ಶೆಟ್ಟಿ ಅವರೇ, ಓಕೆನಾ? ನೋಡಿ, ಯಾರಿಗೆಲ್ಲ ಸರ್ಟಿಫಿಕೇಟ್, ಯಾರಿಗೆಲ್ಲ ಕುಂಭರಾಶಿಯಲ್ಲಿ ಬುಧ ಇದ್ದಾನೆ, ಸರ್ಟಿಫಿಕೇಟ್ ಕಳೆದೋಗಿದ್ದುಂಟಾ, ಬಿಸಾಡಿ ಹೋಗಿದ್ದುಂಟಾ, ಅಥವಾ ಮನೆಯಲ್ಲಿ ಗೆದ್ದಲು ಹಿಡಿದು ಹೋಗಿದ್ದುಂಟಾ, ಅಥವಾ ಮನೆಯಲ್ಲಿನೇ ಎಲ್ಲೋ ಇಟ್ಟು ಬಿಟ್ಟಿದ್ರೆ ಮರ್ತು ಹೋಗಿದ್ದುಂಟಾ, ಮೇ ಬಿ ಇರುತ್ತೆ. ಮನೆಯ ಡಾಕ್ಯುಮೆಂಟಲ್ಲಿ ಪ್ರಾಬ್ಲಮ್ ಅಲ್ವಾ? ಒಂದು ಎಲ್ಲ ಬಿಡಿ, ಕುಂಭರಾಶಿಯಲ್ಲಿ ಯಾರಿಗೆಲ್ಲ ಬುಧ ಬಂದ್ಬಿಡ್ತಾನೆ, ಅವರು ಇನ್ಕಮ್ ಟ್ಯಾಕ್ಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ನ ಒಂದು ಫೈಲನ್ನು ಇಟ್ಟು ಕೂಡ ಅದನ್ನು ಹುಡುಕ್ಲಿಕ್ಕೆ ಒಂದಷ್ಟು ಡ್ರಾವರ್ ಓಪನ್ ಮಾಡಬೇಕಾಗುತ್ತೆ, ಎಲ್ಲಿ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಮತ್ತು ಮನೆಯ ಡಾಕ್ಯುಮೆಂಟನ್ನು ಕೂಡ ಹಾಗೇನೆ, ಡಾಕ್ಯುಮೆಂಟನ್ನು ಹುಡುಕ್ಬೇಕಾದ್ರೆ ಒಂದಷ್ಟು ಡ್ರಾವರನ್ನು ತೆಗೆದು ಹುಡುಕ್ಬೇಕಾಗಿ, ಎಲ್ಲಿ ಅಂತ ಅದು ಗೊತ್ತಿರೋದಿಲ್ಲ. ಇಟ್ಟಿರ್ತಾರೆ ಒಂದು ಕಡೆ, ಅವ್ರಿಗೆ ಗೊತ್ತಿರುತ್ತೆ, ಬಟ್ ಎಲ್ಲಿ ಅಂತ ಗೊತ್ತಿರಲ್ಲ ಅಲ್ವಾ? ಎಲ್ಲಿ ಉಂಟು ಅಲ್ವಾ? ಇದೇ ಇರ್ಬೋದಾ? ಎಷ್ಟೋ ಶಿಸ್ತುಬದ್ಧವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ, ಕೆಲವೊಮ್ಮೆ ಆಗುವುದೇ ಇಲ್ಲ. ಎಲ್ಲ ನಿಮ್ಮ ಕುಂಭರಾಶಿಯಲ್ಲಿ ಯಾರಿಗೆಲ್ಲ ಬುಧ ಇದ್ದಾನೆ, ಎಲ್ಲ ನಿಮ್ಮ ಡ್ರಾವರನ್ನು ಓಪನ್ ಮಾಡಿ, ಎಲ್ಲ ಕಡೆ ಕೂಡ ಬುಕ್ಸ್ ಕಾಣಲಿಕ್ಕೆ ಸಿಗುತ್ತೆ ಅಲ್ವಾ? ಎಲ್ಲ ಕಡೆ ಕೂಡ ಅದು ಮಕ್ಕಳ ಬುಕ್ಸ್ ಇರ್ಬೋದು, ಪೇಪರ್ ಇಟ್ಟಿರೋದಿರ್ಬೋದು, ಡಾಕ್ಯುಮೆಂಟ್ ಇರ್ಬೋದು, ಡೈರಿ ಇರ್ಬೋದು ಅಲ್ವಾ? ಅಥವಾ ಏನಿಲ್ಲ ಅಂದ್ರೂ ಕೂಡ ಇದು ಇರ್ತದಲ್ಲ, ಕೆಲವರಿಗೆಲ್ಲ ಈ ಬಿಲ್ ಕೊಟ್ಟು ಆ ಬಿಲ್ಲನ್ನು ಕೂಡ ಅಲ್ಲಿ ಇಟ್ಟಿರ್ತಾರೆ ಡ್ರಾವರಲ್ಲಿ. ಡ್ರಾವರ್ ಎಳ್ದು ನೋಡಿ, ಒಂದಷ್ಟು ಪೆನ್ ಸಿಗುತ್ತೆ, ಒಂದಷ್ಟು ಬುಕ್ಸ್ ಸಿಗುತ್ತೆ ತಾನೆ ಅಲ್ವಾ? ಟ್ರೈ ಮಾಡಿ ನೋಡಿ ಸರ್, ಎಲ್ಲೆಲ್ಲ ಉಂಟು ಅಂತ. ಈಗ ಅದನ್ನು ಸರಿ ಮಾಡಿದಾಗ ಮೇ ಬಿ ಕುಂಭರಾಶಿಯಲ್ಲಿರೋ ಬುಧ ರಿಪೇರಿ ಆಗಿಬಿಡ್ತಾನೆ ಅಲ್ವಾ? ರೈಟಾ? ಅದು ರೆಮಿಡಿ ಮಾಡ್ಬೋದು, ಬಟ್ ಇದನ್ನು ಶಿಸ್ತುಬದ್ಧವಾಗಿ ಇಟ್ಕೋಬೇಕು ತಾನೆ. ಇದನ್ನು ಸಿಸ್ಟಮೆಟಿಕ್ ಪಡಿಸ್ಬೇಕು ತಾನೆ. ಆ ಬುಧ ಕುಂಭರಾಶಿಯಲ್ಲಿದ್ದಾಗ ಮಲ್ಟಿಪಲ್ ಲ್ಯಾಂಗ್ವೇಜ್ ಅಂತೂ ಬರುತ್ತೆ, ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು, ಬೇರೆ ಬೇರೆ ಕಡೆಗೆ ಹೋಗೋದು ಅಲ್ವಾ? ಭಾಳ ಚೆನ್ನಾಗಿ, ಅದೆಲ್ಲ ಓಕೆ, ತೊಂದರೆ ಇಲ್ಲ. ಬಟ್ ಈ ಥರದ ಇಂಪ್ಯಾಕ್ಟ್ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನರ ಸಂಬಂಧ ದೋಷ ಬರೋದು, ನರ ದೌರ್ಬಲ್ಯ ಬರೋದು ಅಲ್ವಾ? ಸೆಕ್ಷುವಾಲಿಟಿಯಲ್ಲಿ ತೊಂದರೆ ಆಗೋದು, ಮತ್ತು ಅದರಲ್ಲಿ ಇಂಟ್ರೆಸ್ಟೇ ಕಳೆದು ಹೋಗೋದು, ಅದೆಲ್ಲ ಒಂದು ಒಂದು ಇದ್ದೇ ಇರ್ತದೆ ಬುಧ ಯಾವಾಗ ನಿಮಗೆ ಕುಂಭರಾಶಿಯಲ್ಲಿ ಬರ್ತಾನೆ. ಕ್ಲಿಯರ್ ಆಯಿತಾ? ಒಡ ಹುಟ್ಟಿದವರು ಇಲ್ಲದೇ ಇರುವಂಥದ್ದು, ಒಡ ಹುಟ್ಟಿದವರಿಗೆ ಸಮಸ್ಯೆ ಆಗುವಂಥದ್ದು ಅದು ಇರ್ತದೆ. ಮತ್ತು ಸಾಲ ಮಾಡಿದರೆ ಮಲ್ಟಿಪಲ್ ಲೋನ್ ಮಾಡುವುದು, ಒಂದು ಲೋನ್ ಅಲ್ಲ ಮಲ್ಟಿಪಲ್ ಲೋನ್ ಮಾಡುವುದು, ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಅಲ್ವಾ? ಅದನ್ನು ನಿಭಾಯಿಸ್ತಿರೋ ತೊಂದರೆ ಇಲ್ಲ, ಬಟ್ ಬರುತ್ತೆ ನಿಮಗೆಲ್ಲ. ಓಕೆನಾ? ಕ್ಲಿಯರ್ ಆಯ್ತಾ ಈಗ? ಓಕೆ. ಅದೇ ನಿಮ್ಮ ಕುಂಭರಾಶಿಲಿ ಚಂದ್ರ ಬಂದುಬಿಟ್ಟೆ ಇವಾಗ. ಕುಂಭರಾಶಿಲಿ ಚಂದ್ರ ನೋಡಿ, ಯಾರಿಗೆಲ್ಲ ಕುಂಭರಾಶಿಲಿ ಚಂದ್ರ ಇದ್ದಾನೆ ಅವರ ಮನೆಯಲ್ಲಿ ಒಮ್ಮೆ ಹೋಗಿ ಚೆಕ್ ಮಾಡಿ, ಎಷ್ಟೆಲ್ಲ ಆಯುರ್ವೇದಿಕ್ ಔಷಧಗಳಿರ್ತವೆ, ಅದೆಲ್ಲ ಎಲ್ಲೆಲ್ಲಿ ಹಾಕಿರ್ತೀರಾ, ಎಷ್ಟೆಲ್ಲ ಮೆಡಿಸಿನ್ಸ್ ಇದೆ, ಎಷ್ಟೆಲ್ಲ ತಿನ್ನುವ ವಸ್ತುಗಳಿದೆ, ಡ್ರಾವರ್ನ ಒಳಗೆ ಇಟ್ಟಿರ್ತೀರಾ, ಕಿಚನ್ನ ಒಳಗಡೆ ತಿನ್ನುವ ವಸ್ತುಗಳನ್ನ ಇಟ್ಟಿರ್ತೀರಾ, ಯೂಸೇ ಮಾಡಲ್ಲ, ಅರ್ಧ ತಿಂದು ಇಟ್ಟದ್ದು ಇರ್ತದೆ ಅಲ್ವಾ? ಅರ್ಥ ಆಗುತ್ತೆ ನಿಮ್ಗೆ, ಇದೆಲ್ಲ ಅಲ್ಲಿ ಇರ್ತದೆ ಅಲ್ವಾ? ಬೇರೆ ಬೇರೆ ರೀತಿ ಐಟಮನ್ನು ತಂದಿಟ್ಟಿರ್ತೀರಾ, ಅದು ಇಡ್ಲೇಬೇಕು ತಾನೆ, ಯಾಕಂದರೆ ಕುಂಭರಾಶಿಯಲ್ಲಿ ಬಂದುಬಿಟ್ಟ ಚಂದ್ರ. ರೈಟಾ? ಚಂದ್ರ ಕುಂಭರಾಶಿಯಲ್ಲಿದ್ದಾನೆ ಅಲ್ವಾ? ಕುಂಭರಾಶಿಯನ್ನ ಏನಂತ ಡಿಕೋಡ್ ಮಾಡ್ತೀರಾ? ಕುಂಭರಾಶಿ ಎದುರುಗಡೆ ಕಿಚಿಡಿ ಅಂತ ಬರೀರಿ ಸಾಕು, ಅಲ್ಲಿಗೆ ಎಲ್ಲ ಗೊತ್ತಾಯ್ತು ನಿಮಗೆ. ಏನು ಬರಿಬೇಕು? ಕುಂಭರಾಶಿ, ಅದರ ಎದುರುಗಡೆ ಕಿಚಿಡಿ ಅಂತ ಬರೀರಿ, ಅಲ್ಲಿಗೆ ಫಿನಿಶ್. ಈಗ ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದು ಕೂಡ ಕಿಚಿಡಿನೇ, ಅದು ಕಿಚಿಡಿ ಮಾಡಿಸ್ತದೆ ನಿಮ್ಮನ್ನ. ಅರ್ಥ ಆಯ್ತಾ ನಿಮಗೆ? ಚಂದ್ರ ಬಂದಾಗ ಚಂದ್ರನ ಕಾರಕತ್ವಗಳು ಕಿಚಿಡಿ ಆಗಿಬಿಡುತ್ತೆ, ಬುಧ ಬಂದಾಗ ಬುಧನ ಕಾರಕತ್ವ ಕಿಚಿಡಿ ಆಗಿಬಿಡುತ್ತೆ ಅಲ್ವಾ? ಈಗ ಎಣಿಸ್ಕೊಳ್ಳಿ, ಕುಂಭರಾಶಿಯಲ್ಲಿ ಬುಧ ಇದ್ದಾನೆ, ಕೆಲವರೆಲ್ಲ ಬುಕ್ಸ್ ಬರೀತಾರೆ ಬುಕ್ಸನ್ನು ಒಂದು 5-6 ಪೇಜ್ ಬರೆದು ಅಲ್ಲೇ ಬಿಟ್ಟಿರ್ತಾರೆ, ಅದು ಎಷ್ಟೋ ಬುಕ್ಸ್ ಹಾಗೇನೆ ಇರ್ತದೆ. ಮತ್ತೊಂದು ಹೊಸ ಬುಕ್ ತರ್ತಾರೆ, ಪುನಃ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಇವತ್ತಿಂದ ರೀಸ್ಟಾರ್ಟ್ ಮಾಡೋಣ, ಹಾಗೆ ಮತ್ತೆ ಬರೀತಾರೆ ಸಾಕಾಗುತ್ತೆ, ಮತ್ತೆ ಅರ್ಧದಲ್ಲೇ ಉಳಿದಿದ್ರೆ ಮತ್ತೆ ಅದನ್ನು ಹಾಕಿರ್ತಾರೆ ಅಲ್ವಾ? ಅಂದರೆ ಎಲ್ಲೊಂದು ಕಡೆ ಇನ್ಕಂಪ್ಲೀಟ್ ಪುಸ್ತಕ ಒಂದಷ್ಟು ಇರ್ತದೆ, ಒಂದಷ್ಟು ಬರೆದುಕೊಂಡು ಹಾಕಿರ್ತಾರೆ. ಕ್ಲಿಯರ್ ಆಯ್ತಾ ಈಗ? ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್ ಅಲ್ವಾ? ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಕುಂಭರಾಶಿಯಲ್ಲಿ ಕೇತು ಬಂದುಬಿಟ್ಟು ಆವಾಗ ಏನು ಮಾಡ್ತೀರಾ? ಆವಾಗ ಎಲ್ಲಿ ಹಗ್ಗ, ಪೈಪು, ತುಂಡಾದ ವಸ್ತುಗಳು ಅದನ್ನೆಲ್ಲ ರಿಪೇರಿ ಮಾಡಿ ಇಡುವಂಥದ್ದು, ಇದೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ನೀವೇ ಚೆಕ್ ಮಾಡಿ. ಈಗ ನಾನು ಹೇಳಿದ್ನಲ್ಲ, ಕುಂಭರಾಶಿಯಲ್ಲಿ ಕಿಚಿಡಿ ಅಂತ ಬರ್ಕೊಳ್ಳಿ, ಯಾವುದೇ ಪ್ಲಾನ್ಸ್ ಬಂದು ಕೂಡ ಅದರ ಕಾರಕತ್ವ ನಿಮ್ಮ ಮನೆಯಲ್ಲಿ ಕಿಚಿಡಿ ಥರನೇ ನೋಡಲಿಕ್ಕೆ ಸಿಗುತ್ತೆ, ಅದು ಪಕ್ಕಾ ಸಿಗುತ್ತೆ. ಅರ್ಥ ಆಯ್ತಾ? ಅದೇ ಕುಂಭರಾಶಿಯಲ್ಲಿ ಧನಾಧಿಪತಿ ಬಂದುಬಿಟ್ಟ, ಆವಾಗ ಏನಾಯಿತು? ನಿಮಗೆ ದುಡ್ಡಿನ ಪ್ರಾಬ್ಲಮ್ ಇದೆ, ಮಲ್ಟಿಪಲ್ ಆಗಿದೆ, ಅದು ಸರ್ಕಲಲ್ಲಿದೆ, ಪೂರಾ ದುಡ್ಡಿನ ಸಮಸ್ಯೆ ಅನುಭವಿಸ್ತೀರಾ, ಮೋಸ ಕೂಡ ಅನುಭವಿಸ್ತೀರಾ, ಮೋಸ 100% ಅನುಭವಿಸ್ತೀರಾ. ಯಾರಿಗೆಲ್ಲ ದುಡ್ಡು ಕೇಳ್ತೀರಿ, ಇಲ್ಲ ಅಂದ್ರೂ ಕೂಡ ಬೇರೆಯವ್ರ ಹತ್ರ ಕೂಡ ತೆಗೆದುಕೊಡ್ತೀರಾ, ಯಾವಾಗ ಧನಾಧಿಪತಿ ಕುಂಭರಾಶಿಯಲ್ಲಿ ಬಂದಾಗ. ರೈಟಾ? ಕ್ಲಿಯರ್ ಆಗುತ್ತಾ? ಭಾವದಿಂದಲೂ ನೋಡ್ಕೊಳ್ಳಿ, ಆನಂತರ ಗ್ರಹಗಳ ಕಾರಕತ್ವದಿಂದಲೂ ನೋಡ್ಕೊಳ್ಳಿ ಅಲ್ವಾ? ಅವಾಗ ಈಗ ಈಗ ನಿಮ್ಮ ಕುಂಭರಾಶಿಯಲ್ಲಿ ಕುಜ ಬಂದ್ಬಿಟ್ಟು ಆವಾಗ ಹೆಣ್ಣು ಮಕ್ಕಳಿಗೆ ಮೇ ಬಿ ನಿಮ್ಮ ಪತಿಯಿಂದಾಗಿ ನಿಮಗೆ ಭಾಗ್ಯವರ ಎಲ್ಲೋ ಒಂದು ಕಡೆ ಕೋರ್ಟು ಕಚೇರಿ ಅಲಿಬೇಕಾದಿತ್ತು, ಸಮಸ್ಯೆ ಕ್ರಿಯೇಟ್ ಆಗೋದು, ನಿಮ್ಮ ಪತಿ ಸರಿ ಇಲ್ಲ ಅಂತ ಆಯಿತು ಅಲ್ವಾ? ನಿಮ್ಮ ಪತಿ ಫಾರಿನ್ನಲ್ಲಿದ್ದಾರೆ, ಅದು ಪರವಾಗಿಲ್ಲ, ಇಲ್ಲ ಅಂದರೆ ತೊಂದರೆನೇ, ಅದು ಸುಲಭ ಅಲ್ಲ. ಅಂದರೆ ಅದೇನಾಯಿತು? ಕುಜ ರಾಹು ಜೊತೆ ಕುಜ ಬಂದಾಗ ಆಯಿತು. ಈಗ ಕಿಚಿಡಿ ಅಂತ ಬರ್ಕೊಂಡಿದ್ದಾರೆ, ಕಿಚಿಡಿ ಯಾರಲ್ಲಿ? ಈಗ ನಿಮ್ಮ ಪತಿ. ಅರ್ಥ ಆಯ್ತಾ? ನಿಮ್ಮ ಭೂಮಿ ವಿಚಾರಗಳು, ನಿಮ್ಮ ಪತಿ, ಇದೆಲ್ಲ ಕಿಚಿಡಿ ಥರ ವರ್ಕ್ ಆಗುತ್ತೆ. ಅವ್ರು ಒಂಥರ ಬೇರೆನೇ ಇರ್ತಾರೆ, ಮತ್ತೊಂಥರ ಬೇರೆನೇ ಇರ್ತಾರೆ. ಅರ್ಥ ಆಯ್ತಾ ನಿಮಗೆ? ಕುಂಭರಾಶಿ ರಾಹು ಬಂದಾಗ ಏನೂ ಆಗೋದಿಲ್ಲ, ಚೆನ್ನಾಗಿರ್ತಾನೆ, ಯಾಕಂದರೆ ಅವನದೇ ಮನೆ ಅಲ್ವ ಅದು. ಅರ್ಥ ಆಯ್ತಾ? ರಿಲೇಷನ್ಶಿಪ್ ಇರ್ತದೆ, ಒಂದಷ್ಟು ಪ್ರಾಬ್ಲಮ್, ಬಟ್ ಓಕೆ, ಮ್ಯಾನೇಜಬಲ್, ಅದು ಅದರದ್ದೇ ಗ್ರಹ ಅಲ್ಲಿಗೆ ಬಂದಾಗ ಏನೂ ತೊಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ಈ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಸರ್ ಕುಂಭರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ. ಕುಂಭರಾಶಿಯಲ್ಲಿ ಬಂತು, ಅಲ್ಲಿ ಕೂಡ ಸಮಸ್ಯೆ ಇದೆ. ಕುಂಭರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಬಂತು, ಅದರ ಕಾರಕತ್ವದಲ್ಲಿ ಸಮಸ್ಯೆ ಇದೆ. ಕುಂಭರಾಶಿಯಲ್ಲಿ ಯಾವ ಭಾವದ ಪ್ಲಾನೆಟ್ಸ್ ಅದು ಕೂಡ ಸಮಸ್ಯೆಯಲ್ಲಿದೆ. ಕ್ಲಿಯರಾ?
ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಒಮ್ಮೆ ಹೇಳಿ ಆಯ್ತಲ್ಲೋ ಹರೀಶ್ ಅವರೇ, ಬಾರಿ ಬಾರಿಗೆ ಹೇಳಲಿಕ್ಕಾಗುತ್ತಾ? ರೆಕಾರ್ಡಿಂಗ್ ನೋಡ್ಕೊಳ್ಳಿ ನಾಳೆ, ಓಕೆನಾ? ಕ್ಲಿಯರ್ ಆಯ್ತಾ ಈಗ? ಅಥವಾ ಈ ಥರದ ಇಂಪ್ಯಾಕ್ಟ್ ಇಡೋದು. ನಾನು ಹೇಳಿದ್ನಲ್ವ, ನೀವೇ ಈಗ ಅದನ್ನು ಇದು ಮಾಡಿ ಅಂತ. ನಾನು ಹೇಳಿದ್ನಲ್ವ, ಕುಂಭರಾಶಿಗೆ ಕಿಚಿಡಿ ಅಂತ ಹೆಸರು ಕೊಡಿ. ಅಂದರೆ ಯಾವುದೇ ಪ್ಲಾನೆಟ್ಸ್ ಆಯಿತು ಕಿಚಿಡಿ ಆಗಿರುತ್ತೆ. ಕುಂಭರಾಶಿಯಲ್ಲಿ ಸೆವೆಂತ್ ಲಾರ್ಡ್ ಬಂದುಬಿಟ್ಟ, ಅಥವಾ ಸ್ತ್ರೀಯರಿಗೆ ಕುಜ ಬಂದುಬಿಟ್ಟ, ಕಿಚಿಡಿ ಆಯ್ತು ಈಗ. ನಿಮ್ಮ ಮದುವೆ ಜೀವನ ಕಿಚಿಡಿ ಆಯ್ತು ಈಗ. ನಿಮ್ಮ ಮದುವೆ ಜೀವನ ಡಿಸ್ಪ್ಯೂಟ್ ಆಗುತ್ತೆ ಈಗ. ಯಾಕಂದರೆ ಅವ್ರು ಯಾವುದನ್ನು ಒಪ್ಪಲಿಕ್ಕೆ ಕೇಳುವುದಿಲ್ಲ. ಅಥವಾ ನಿಮ್ಮ ಗಂಡ ಡ್ರಿಂಕ್ಸ್ ಮ್ಯಾನ್ ಇರ್ಬೋದು, ಸಿಗರೆಟ್ ಮ್ಯಾನ್ ಇರ್ಬೋದು, ಆ ಥರ. ಅಥವಾ ವಿದೇಶದಲ್ಲಿ ಇರ್ಬೋದು, ಟೆಕ್ನಿಕಾಲಿಟಿಯಾಗಿ ಇರ್ಬೋದು, ಅದು ತೊಂದರೆ ಇಲ್ಲ. ಬಟ್ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ನೀವು ನಿಮ್ಮ ಮದುವೆಯನ್ನು ನಿಭಾಯಿಸುವಂಥದ್ದು. ಕ್ಲಿಯರ್ ಆಯ್ತಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಮತ್ತು ಕುಂಭರಾಶಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ, ಯಾವುದೆಲ್ಲ ಪ್ಲಾನೆಟ್ಸ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಏನುಂಟು ಅದು ಖುಷಿಯನ್ನು ಅನುಭವಿಸ್ತದೆ. ಈಗ ಅನ್ಸ್ಕೊಳ್ಳಿ, ಕುಂಭರಾಶಿಯಲ್ಲಿ ಚಂದ್ರ ಬಂದುಬಿಟ್ಟ, ಆವಾಗ ನಿಮ್ಮ ತಾಯಿ ಯಾರಿರ್ತಾರೆ ಅವರು, ಅವ್ರಿಗೆ ಹೇಗೆ ವಯಸ್ಸಾಗ್ತಾ ಹೋಗ್ತದೆ ಅವರನ್ನು ಚೆನ್ನಾಗೇ ನೋಡ್ಕೊಳ್ತೀರಾ. ಅವ್ರನ್ನ ಚೆನ್ನಾಗಿ, ಅವ್ರಿಗೆ ಬೇಕಾದೆಲ್ಲ ಪ್ರೊವೈಡ್ ಮಾಡ್ತೀರಾ, ಎಲ್ಲ ನೋಡ್ಕೊಳ್ತೀರಾ, ತೊಂದರೆ ಇಲ್ಲ. ಅದು ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ ನಿಮಗೆ. ಗುರು ಬಂದ್ಬಿಟ್ಟಾಗ ಏನಾಗುತ್ತೆ, ಒಂದನೇದಾಗಿ ಏನಾಗುತ್ತೆ, ಗುರುವಿಗೆ ಸಂಬಂಧ ವಸ್ತುಗಳನ್ನು ಸಂಗ್ರಹಣೆ ಅಂತೂ ಮಾಡ್ತೀರಾ, ಬಟ್ ಗುರುವಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೀರಾ, ಗುರುವಿಗೆ ಮರ್ಯಾದೆ ಕೊಡ್ತೀರಾ. ಗುರುವಿಗೆ ಬೇಕಾದಾಗೆ ಅವ್ರಿಗೆ ದುಡ್ಡು ಕೇಳ್ತಾರೋ, ಅವ್ರು ಏನು ಕೇಳ್ತಾರೋ, ಅವ್ರು ಸೇವೆ ಕೇಳ್ತೀವಿ, ಕೊಟ್ಟೇ ಕೊಡ್ತೀರಾ. ಅದಂತೂ ಇರ್ತದೆ. ಅಂದರೆ ಅಲ್ಲಿ ಬಂದಂತಹ ಪ್ಲಾನೆಟ್ಸ್ ಏನಿದೆ ಅದರ ಕಾರಕತ್ವ ಯಾರಿಗೆ, ಅದು ನೀವು ಕೊಡಲಿಕ್ಕೆ ರೆಡಿ ಇರ್ತೀರಾ, ಅದಂತೂ ಕೊಡ್ತೀರಾ. ಅರ್ಥ ಆಯ್ತಾ ನಿಮಗೆ? ನಿಮಗೆ ಗೊತ್ತಿದೆ ಕೊಟ್ಟರೆ ಪ್ರಾಬ್ಲಮ್ ಆಗ್ಬೋದು ಏನೋ, ನನ್ನ ಹತ್ರ ಇಲ್ಲ, ಬಟ್ ನೀವು ಮರ್ಯಾದೆಗೆ ಬೇಕಾಗಿ ಅದನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ನೀವು ಕೊಟ್ಟೇ ಕೊಡ್ತೀರಾ ಕುಂಭರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ. ಕ್ಲಿಯರ್ ಆಯಿತಾ? ಟ್ರೈ ಮಾಡಿ ನೋಡಿ ಸರ್, ಹೌದಾ ಅಲ್ವಾ ಅಂತ. ಆನಂತರ ಅನಂತರ ಭಾಗ್ಯವರ ಆನಂತರ ಏನಾಗುತ್ತೆ, ಕುಂಭರಾಶಿಯಲ್ಲಿ ಗುರು ಬಂದುಬಿಟ್ಟು ಆವಾಗ ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಹೇಗಿದೆ, ದೇವರ ಕೋಣೆನ ಯಾವ ಥರ ಮೇಂಟೈನ್ ಮಾಡಿದ್ದೀರಾ, ಅದರಲ್ಲಿ ಎಷ್ಟೆಲ್ಲ ಹಳೆ ಫೋಟೋಗಳಿವೆ, ತುಂಡಾದ ಫೋಟೋಗಳಿದೆ, ಅಥವಾ ದೇವ್ರ ಕೋಣೆ ಸ್ವಚ್ಛವಾಗಿ ಇಟ್ಕೊಂಡೇ ಇಲ್ಲ, ಇದು ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ. ಕ್ಲಿಯರಾ? ಅದಕ್ಕೋಸ್ಕರ ಇದನ್ನು ನೋಡ್ಕೊಳ್ಬೇಕು ಸರ್, ಏನುಂಟು ಅದರಲ್ಲಿ. ಅದಕ್ಕೆ ತುಂಬ ಸುಲಭ. ಯಾವಾಗ ಕುಂಭರಾಶಿ ಎದುರುಗಡೆ ಕಿಚಿಡಿ ಅಂತ ಬರ್ಕೊಂಡಾಗ ನಿಮಗೆಲ್ಲ ಕ್ಲಿಯರ್ ಆಯ್ತು. ಈಗ ಇದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿಲ್ಲ. ಒಳ್ಳೆ ಟ್ಯಾಲೆಂಟ್ ಉಂಟು ನಿಮ್ಮ ಹತ್ರ, ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಯಾರ್ಯಾರು ಅದರಲ್ಲಿ ಬಂದು ಕೂತಿದ್ದಾರೆಲ್ಲ ಗೊತ್ತಾಗುತ್ತೆ. ಪಂಚಮಾಧಿಪತಿ ಕುಂಭರಾಶಿಯಲ್ಲಿ ಬಂದುಬಿಟ್ಟು, ಅಥವಾ ನಿಮ್ಮ ಮಕ್ಕಳು ಮೊಬೈಲ್ ಬಿಟ್ಟು ಹೇಳುವುದಿಲ್ಲ, ಅವ್ರು ಮೊಬೈಲಲ್ಲಿ ಇರ್ತಾರೆ ಇಡೀ ದಿನ, ಬೆಳಿಗ್ಗೆ ಸಂಜೆ ಮೊಬೈಲ್ ಯೂಸ್ ಮಾಡಿಯೇ ಮಾಡ್ತಾರೆ ಅಲ್ವಾ, ಈ ಥರದ ಪರಿಸ್ಥಿತಿ. ಮತ್ತು ನಿಮಗೆ ಕುಂಭರಾಶಿಯಲ್ಲಿ ಬಂದ ಪ್ಲಾನೆಟ್ಸ್ನ ಮುಖಾಂತರ ನಿಮಗೆ ಸಮಸ್ಯೆ ಕೂಡ ಅನುಭವಿಸ್ಲಿಕ್ಕಿದೆ. ಈಗ ಅಲ್ಲಿ ಚಂದ್ರ ಬಂದುಬಿಟ್ಟ, ಮದುವೆಯಾದ ಸ್ತ್ರೀಯರ ಮುಖಾಂತರ ಸಮಸ್ಯೆ. ನೀವೇನು ಮಾಡ್ತೀರಾ, ಹಣಕಾಸನ್ನು ಮದುವೆಯಾದ ಸ್ತ್ರೀಯರಿಗೆ ಕೊಟ್ಟೇ ಕೊಡ್ತೀರಾ, ಅಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆ ಸಮಯ ಬಂದಾಗ. ಕ್ಲಿಯರಾ? ಕುಂಭರಾಶಿ ಯಾವಾಗ ಆಕ್ಟಿವೇಟ್ ಆಗುತ್ತೆ, ರಾಹು ದಶ ನಡೆದಾಗ, ಮತ್ತೆ 42-49 ಆ ಸಮಯದಲ್ಲಿ ಅದು ಆಕ್ಟಿವೇಟ್ ಆಗುತ್ತೆ. ಅದರಲ್ಲಿ ಏನು ಪ್ಲಾನೆಟ್ಸ್ ಉಂಟು ಅದು ತನ್ನ ಇಂಪ್ಯಾಕ್ಟನ್ನು ತೋರಿಸ್ತದೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಸರ್, ಹೌದಾ ಅಲ್ವಾ ಅಂತ. ಅದರಲ್ಲಿ ಏನುಂಟು ಅದು ಬರಲೇಬೇಕು ನಿಮಗೆ, ಅದೇನುಂಟು ಅದು ನಿಮ್ಮ ಹತ್ತಿರ ಬರುತ್ತೆ. ಅರ್ಥ ಆಯ್ತಾ? ಓಕೆ. ಈಗ ಅನ್ಸೊಳ್ಳಿ 6ನೇ ಮನೆ ಅಧಿಪತಿ ಕುಂಭರಾಶಿಯಲ್ಲಿದ್ದಾನೆ, 6th ಲಾರ್ಡ್ ಕುಂಭರಾಶಿಯಲ್ಲಿದ್ದಾನೆ. ಯಾವಾಗ 42-49 ರನ್ನಿಂಗ್ ಆಗುತ್ತೆ, ಅಥವಾ ನಿಮಗೆ ರೋಗ ಕ್ರಿಯೇಟ್ ಆಗುತ್ತೆ, ಇಲ್ಲಾಂದರೆ ಸಾಲದಲ್ಲಿ ಬೀಳ್ತೀರಾ. ಇದ್ರ ಎರಡರಲ್ಲಿ ಒಂದೊಂದು 100% ಇದೆ, 100%. ಬೇಕಾದರೆ ಚೆಕ್ ಮಾಡಿ ನೋಡಿ, ಇಲ್ಲ ಅಂತ ತೋರಿಸ್ಕೊಡಿ. ಗೊತ್ತಾಗುತ್ತಾ? ಇಲ್ಲ ಅಂತ ತೋರಿಸ್ಕೊಡಿ ನೋಡೋಣ. 6ನೇ ಮನೆ ಅಧಿಪತಿ ಬಂದ, ಅದು ಬರಲೇಬೇಕಲ್ವಾ. 5th ಲಾರ್ಡ್ ಬಂದುಬಿಟ್ಟೆ, ಈಗ 5ನೇ ಮನೆ ಅಧಿಪತಿ ಕುಂಭರಾಶಿಯಲ್ಲಿ ಬಂದ, 40-49 ಡೆಫಿನೆಟ್ ಆಗಿ ಹೇಳ್ತೀನಿ, ಅಥವಾ ಪ್ರೀತಿ ಪ್ರೇಮ ಅಥವಾ ಎಕ್ಸ್ಟ್ರಾ ಮೆರಿಟಲ್ 100%. ನೀವು ಏನು ಬೇಕಾದರೂ ಮಾಡಿ, ಬರಬೇಕಂದ್ರೆ ಬರಬೇಕು. ಅರ್ಥ ಆಯ್ತಾ? ಇದು ನನ್ನ ರಿಸರ್ಚ್, ಅದಕ್ಕೆ ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳಬಲ್ಲೆ ನಾನು, ಅಲ್ವಾ? ಅದು ಸುಲಭ ಅಂತೂ ಖಂಡಿತ ಅಲ್ಲ. ಇಲ್ಲಿ ನವಾಂಶನೂ ಬೇಕಾಗಿಲ್ಲ, ದಶಾಂಶನೂ ಬೇಕಾಗಿಲ್ಲ, ಬರೇ D1 ಚಾರ್ಟನ್ನು ಇಟ್ಕೊಳ್ಳಿ, ಪ್ರೆಡಿಕ್ಷನ್ ಮಾಡಿ, ಅಲ್ಲಿಗೆ ಕ್ಲಿಯರ್. ವೃಶ್ಚಿಕ ರಾಶಿಯಲ್ಲಿ ಬಂದರೆ ಪ್ಲಾನೆಟ್ಸ್ ಏನಾಗುತ್ತೆ ಅದರ ಬಗ್ಗೆ ನಿಮಗೆ ಹೇಳಿದ್ದೇನೆ, ಓಕೆನಾ? ಗೊತ್ತಾಯ್ತು ಈಗ ಭಾಗ್ಯವರೇ. ಆನಂತರ ಸಿಂಹರಾಶಿಯಲ್ಲಿ ಪ್ಲಾನೆಟ್ಸ್ ಬಂತು. ಈಗ ಸಿಂಹರಾಶಿ ಬಂದು ಏನದು, ಬುದ್ಧಿ ತಾನೇ ನಿಮ್ಮದು. ಸಿಂಹರಾಶಿ ಬಂದು ಎಜುಕೇಷನ್. ಹಾಗಾದರೆ ಸಿಂಹರಾಶಿಯಲ್ಲಿ ಯಾವುದು ಪ್ಲಾನೆಟ್ಸ್ ಬಂತು, ಅದಕ್ಕೆ ಸಂಬಂಧಪಟ್ಟಂಥ ಬುದ್ಧಿ, ಅದಕ್ಕೆ ನಾಲೆಜ್ ನಿಮ್ಮಲ್ಲಿರುತ್ತೆ, ಅದಕ್ಕೆ ಅಥಾರಿಟಿ ನಿಮ್ಮಲ್ಲಿರುತ್ತೆ. ಅಥವಾ ಸಿಂಹರಾಶಿ ಯಾವ ಪ್ಲೇಸಲ್ಲಿ ಬಂತು, ಸಿಂಹರಾಶಿ ಯಾವ ಭಾವದಲ್ಲಿ ಬಂತು, ಅದಕ್ಕೆ ಸಂಬಂಧಪಟ್ಟಂಥ ಇಂಪ್ಯಾಕ್ಟ್ ಕೂಡ ನಿಮ್ಮಲ್ಲಿರ್ತದೆ. ಅರ್ಥ ಆಯ್ತಾ? ಈಗ ಎನ್ಸ್ಕೊಳ್ಳಿ, ವೃಷಭ ಲಗ್ನ ಜಾತಕ, 4ನೇ ಮನೆಯಲ್ಲಿ ಸಿಂಹರಾಶಿ. ಅವಾಗ ಏನಾಯಿತು, ವೃಷಭ ರಾಶಿಯವರಿಗೆ ಮನೆ ವಿಚಾರದಲ್ಲಿ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಮನೆಯಲ್ಲಿ ರಾಜರು ಅವರೇ ರಾಜಂತರ ಇರ್ತಾರೆ, ಮನೆಯಲ್ಲಿ ಅವರೇ ರಾಜ. ಅವರು ಮನೆಯನ್ನು ಆ ಥರ ಮೇಂಟೈನ್ ಮಾಡ್ತಾರೆ, ಎಲ್ಲರೂ ನೋಡಬೇಕು ಆ ಥರ. ಅವರು ಮನೆಯನ್ನು ಮೇಂಟೈನ್ ಮಾಡಿ ಒಂದಷ್ಟು ಜನ ಕರ್ಕೊಂಡು ಬಂದು ತೋರಿಸ್ತಾರೆ, ನೋಡಿ ಹೇಗೆ ಕಟ್ಟಿದ್ದೇನೆ ಮನೆ, ಮಜಬೂತ್ ಆಗಿರಬೇಕು ಎಲ್ಲ. ಮನೆಯನ್ನು ತೋರಿಸೋದವ್ರಿಗೆ ಬಹಳ ಇಷ್ಟ ಆಗುತ್ತೆ, ಶೋ ಮಾಡೋದು ಬಹಳ ಇಷ್ಟ ಆಗುತ್ತೆ, ಮನೆಯನ್ನು ಶೋ ಮಾಡೋದು ಬಹಳ ಇಷ್ಟ ಆಗುತ್ತೆ. ಮನೆ ಕಟ್ಟುವುದರಲ್ಲಿ ಅವರು ಎಕ್ಸ್ಪರ್ಟ್ ಆಗ್ತಾರೆ. ಎಕ್ಸ್ಪರ್ಟ್ ಅಂದರೆ ಏನು ಗೊತ್ತಾ, ಶಿವರಾಮ ಅವ್ರು ಏನು ಮಾಡ್ತಾರೆ ಅಂದರೆ, ಸಿಂಹರಾಶಿ 4ನೇ ಮನೆಯಲ್ಲಿ ಉಂಟಲ್ವಾ, ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಅಲ್ವಾ. ಅವರಿಗೆಲ್ಲ ಗೊತ್ತಾಗುತ್ತೆ, ಮನೆ ಈ ಥರ ಇರಬೇಕು, ಈ ಥರ ಇರಬೇಕು, ಇಂಟೀರಿಯರ್ ಈ ಥರ ಮಾಡ್ಕೊಳ್ಬೇಕು, ಎಲ್ಲ ಗೊತ್ತಾಗ. ಅದಕ್ಕೋಸ್ಕರ ಮನೆಯನ್ನು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಒಂದಷ್ಟು ಜನರನ್ನು ಕರೆಸಿ ಮನೆಯನ್ನು ತೋರಿಸಿ. ಈಗ ಅಲ್ಲಿ ಪ್ಲಾನೆಟ್ಸ್ ಉಂಟು, ಇಲ್ಲ ಅದು ಸೆಕೆಂಡರಿ, ಬಟ್ ಅದು ಮಾಡೋದಂತೂ ಪಕ್ಕ. ಕ್ಲಿಯರ್ ಆಯ್ತಾ ಈಗ? ಅದಕ್ಕೆ ನಿಮ್ಮ ಜಾತಕದಲ್ಲಿ ಎಲ್ಲಿ ಸಿಂಹರಾಶಿ ಫಾಲ್ ಆಗಿದೆ, ಆ ಭಾವಕ್ಕೆ ಸಂಬಂಧಪಟ್ಟಂತಹ ಅಥಾರಿಟಿ ನಿಮ್ಮಲ್ಲಿದೆ, ಆ ಭಾವಕ್ಕೆ ಒಂದಷ್ಟು ನಾಲೆಜ್ ನಿಮ್ಮಲ್ಲಿದೆ. ಅರ್ಥ ಆಯ್ತಾ?
ಈಗ ಮೀನ ಲಗ್ನ ಜಾತಕ 6ನೇ ಮನೆಯಲ್ಲಿ ಸಿಂಹರಾಶಿ ಬಂತು. ಹಾಗಾದ್ರೆ ನಿಮ್ಮಲ್ಲಿ ಅಥಾರಿಟಿ ಏನಿದೆ, ಶತ್ರುಗಳನ್ನು ಹೇಗೆ ನಿಭಾಯಿಸಬೇಕು ನಿಮಗೆ ಗೊತ್ತಿದೆ, ರೋಗವನ್ನು ಹೇಗೆ ನಿಭಾಯಿಸಬೇಕು ಅದು ನಿಮಗೆ ಗೊತ್ತಿದೆ, ಸಾಲವನ್ನು ಹೇಗೆ ನಿಭಾಯಿಸಬೇಕು ಅದು ನಿಮಗೆ ಗೊತ್ತಿದೆ, ಯಾವ ಥರ ಸೇವೆ ಕೊಡಬೇಕು ಅದು ನಿಮಗೆ ಗೊತ್ತಿದೆ. ಯಾಕಂದರೆ ಅಥಾರಿಟಿ ನಿಮ್ಮದು 6ನೇ ಮನೆಯಲ್ಲಿ ಉಂಟು. 6ನೇ ಮನೆಗೆ ಸಂಬಂಧಪಟ್ಟಂತೆ ನೀವು ಕೆಲಸ ಮಾಡ್ತೀರ. ಅರ್ಥ ಆಯ್ತಾ? 8ನೇ ಮನೆಯಲ್ಲಿ ಸಿಂಹರಾಶಿ ಬಂದು ರಹಸ್ಯ ವಿದ್ಯೆಗಳು ನಿಮಗೆ ಗೊತ್ತಿದೆ. ಆ ರಹಸ್ಯ ವಿದ್ಯೆಗಳ ಅಥಾರಿಟಿ ಇದೆ. ನೀವು ಅದನ್ನು ಎದೆ ತಟ್ಟಿ ಹೇಳಬಲ್ಲಿರಿ, ಇಲ್ಲಿ ಈ ಥರನೇ ಆಗುತ್ತೆ ಅಂತ. ಅದು ನಿಮ್ಗೆ, ಯಾಕಂದರೆ ಅದು ಮಕರ ಲಗ್ನದವ್ರಿಗೆ ಇರುವಂಥದ್ದು. ಅರ್ಥ ಆಯ್ತಾ? ಅವ್ರಿಗಂತೂ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಅದಕ್ಕೋಸ್ಕರ ಹೇಳ್ತೀನಿ, ಎಲ್ಲಿ ಸಿಂಹರಾಶಿ ಬಂತು ಅಲ್ಲಿ ನಿಮ್ಮ ನಾಲೆಜ್, ಅಲ್ಲಿ ನಿಮ್ಮ ಅಥಾರಿಟಿ, ಅಲ್ಲಿ ನೀವು ಎದೆ ತಟ್ಟಿ ಹೇಳಬಲ್ಲಿರಿ. ಆ ಥರದ ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸಿಂಹರಾಶಿಯಲ್ಲಿ ಬಂದ ಪ್ಲಾನೆಟ್ಸ್ ಕೂಡ ಹಾಗೇನೆ. ಈಗ ಬುಧ ಬಂದ್ಬಿಟ್ಟ ಸಿಂಹರಾಶಿಯಲ್ಲಿ, ಅವಾಗ ಏನಾಯ್ತು, ಬುಧ ಪ್ಲಸ್ ಸೂರ್ಯ, ಬುಧಾದಿತ್ಯ ಯೋಗ ಆಯಿತು. ರೈಟಾ? ಓಕೆನಾ? ಈಗ ಬುಧ ಸೂರ್ಯನ ಜೊತೆನೇ ಹೋಗ್ಬೇಕಂತೇನಿಲ್ಲ, ಸಿಂಹರಾಶಿಯಲ್ಲಿ ಬಂದು ಕೂಡ ಇದೇ ಪರಿಸ್ಥಿತಿ, ಬುಧಾದಿತ್ಯ ಯೋಗನೇ. ಈಗ ಏನಾಯ್ತು, ನಿಮಗೆ ನಾಲೆಜನ್ನು ಹೈ ಲೆವೆಲಲ್ಲಿ ಪಡ್ಕೊಳ್ಳಿಕ್ಕೆ ನೋಡ್ತೀರಾ. ಅರ್ಥ ಆಯ್ತಾ? ಈಗ ಸಿಂಹರಾಶಿ ಎಲ್ಲಿ ಫಾಲ್ ಆಗಿದೆ ಅಲ್ಲಿ ಅದರ ನಾಲೆಜ್ ವಿಶೇಷ ರೂಪದಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಈಗ ಎಣಿಸ್ಕೊಳ್ಳಿ, 10ನೇ ಮನೆಯಲ್ಲಿ ಸಿಂಹರಾಶಿ ಬಂತು. ಈಗ ಯಾರಿಗೆ ಬರುತ್ತೆ 10ನೇ ಮನೆಯಲ್ಲಿ ಸಿಂಹರಾಶಿ? ವೃಶ್ಚಿಕ ಲಗ್ನಕ್ಕೆ. ವೃಶ್ಚಿಕ ಲಗ್ನಕ್ಕೆ 10th ಹೌಸಲ್ಲಿ ಸಿಂಹರಾಶಿ ಬಂತು. ಅಲ್ಲಿ ಸೂರ್ಯ ಮತ್ತು ಬುಧನ ಕಾಂಬಿನೇಷನ್ ಬಂತು. ಬುಧ ಬಂದು ಯಾರು ಅಷ್ಟಮಾಧಿಪತಿ ಆಗ್ತಾನೆ. ಹಾಗಾದರೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರದಲ್ಲಿ ಒಂದಷ್ಟು ನಾಲೆಜ್ ಇದೆ, ಒಂದಷ್ಟು ಡೆಪ್ತ್ ಇದೆ, ಒಂದಷ್ಟು ಕ್ರಿಯೇಟಿವಿಟಿ ಇದೆ, ಒಂದಷ್ಟು ಸ್ಟೇಟಸನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ. ಅದು 100%. ಅರ್ಥ ಆಯ್ತಾ? ಯಾರು? ವೃಶ್ಚಿಕ ಲಗ್ನದವರು. ಯಾಕಂದರೆ ಅವ್ರಿಗೆ ನಾಲೆಜ್ ಯಾವುದರಲ್ಲಿ ಉಂಟು? ಕಾರ್ಯಕ್ಷೇತ್ರದಲ್ಲಿ ಉಂಟು. ಅಲ್ಲಿ ಸೂರ್ಯ ಬಂದ್ಬಿಟ್ಟ, ಅದರ ಇಂಪ್ಯಾಕ್ಟ್ ಜಾಸ್ತಿ ಆಯಿತು. ಬುಧ ಬಂದ್ಬಿಟ್ಟ, ರಿಸರ್ಚ್ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅಲ್ಲಿ ಕಾರ್ಯಕ್ಷೇತ್ರ ಉನ್ನತ ಮಟ್ಟಿಗೆ ಇವತ್ತಲ್ಲ ನಾಳೆ ಹೋಗೋದು ಪಕ್ಕಾ ಇದೆಯಲ್ವಾ. ಯಾರಿಗೆ? ವೃಶ್ಚಿಕ ಲಗ್ನದವರಿಗೆ 10th ಹೌಸಲ್ಲಿ 10th ಹೌಸ್ ಸಿಂಹರಾಶಿ ಬರುತ್ತೆ. ಅಲ್ಲಿ ಬುಧ ಮತ್ತು ಸೂರ್ಯ ಬಂದಾಗ ಭಲೇ ಒಂದೆರಡು ಬಾರಿ ಅವರಿಗೆ ತೊಂದರೆ ಆಗ್ಬೋದು, ಬಟ್ ಮುಂದೆ ಹೋಗಿ ಅವರಿಗೆ ಒಳ್ಳೆ ರಿಸಲ್ಟ್ ಇರ್ತದಲ್ವಾ. ಉನ್ನತ ಮಟ್ಟಿಗೆ ಹೋಗ್ತಾರಲ್ವಾ, ದೊಡ್ಡ ಪರಿವರ್ತನೆಯನ್ನು ಪಡ್ಕೊಳ್ತಾರಲ್ವಾ. ಅದು ಕೂಡ 100% ಅಲ್ವಾ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್. ಅರ್ಥ ಆಯ್ತಾ? ವೃಶ್ಚಿಕ ಲಗ್ನದವ್ರು ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ. ಅದಕ್ಕೋಸ್ಕರ ವೃಶ್ಚಿಕ ಲಗ್ನದವ್ರು ನೋಡಿ ಅದನ್ನು ಟ್ರೈ ಮಾಡಿ. ಆನಂತರ ಸಿಂಹರಾಶಿ ಯಾವುದೇ ಪ್ಲಾನ್ಸ್ ಬಂದರೂ ಕೂಡ ಅದರ ನಾಲೆಜ್ ನಿಮ್ಮಲ್ಲಿ ಉಂಟು ಅಂತ ಆಯಿತು ಅಲ್ವಾ. ಭಾಗ್ಯ, ಆ ನಾಲೆಜ್ ನಿಮ್ಮಲ್ಲಿ ಉಂಟು. ಅದೇ ರೀತಿ ನಿಮ್ಮ ಕಮಲಮ್ಮ ಅವರು ಸಿಂಹರಾಶಿಯಲ್ಲಿ ಗುರು ಬಂದ್ಬಿಟ್ಟು, ಆವಾಗ ಆಧ್ಯಾತ್ಮದ ವಿಚಾರದಲ್ಲಿ ಒಳ್ಳೆ ನಾಲೆಜ್ ಇದೆ. ಆಧ್ಯಾತ್ಮ, ಧರ್ಮ, ಧಾರ್ಮಿಕತೆ, ದೈವ, ದೇವರು, ತಂದೆ, ತಾಯಿ, ಅದರ ನಾಲೆಜ್ ನಿಮ್ಮಲ್ಲಿದೆ. ಹಿರಿಯರ ನಾಲೆಜ್ ನಿಮ್ಮಲ್ಲಿದೆ ಅಲ್ವಾ. ಒಳ್ಳೆ ಪ್ರಿನ್ಸಿಪಲ್ ಆಗ್ಬೋದು ನೀವು, ಒಳ್ಳೆ ಟೀಚರ್ ಆಗ್ಬೋದು ನೀವು ಅಲ್ವಾ. ಯಾರಿಗಾದ್ರು ಹೇಳಿಕೊಡುವಂಥ ಒಳ್ಳೆ ಟ್ಯೂಷನ್ ಕ್ಲಾಸ್ ನಡೆಸ್ಬೋದು ನೀವು. ಅಷ್ಟು ನಾಲೆಜ್ ನಿಮ್ಮಲ್ಲಿದೆ. ಗುರುವಿಗೆ ಸಂಬಂಧ ಅದನ್ನು ತುಂಬಾ ಸಂಗ್ರಹಣೆ ಮಾಡಲಿಕ್ಕೆ ನೋಡ್ತೀರಾ. ಅದನ್ನು ಫಿಕ್ಸ್ಡ್ ರಾಶಿಯಲ್ಲಿ ಬಂತಲ್ವಾ. ಸಿಂಹರಾಶಿ ಅನ್ನೋದು ಫಿಕ್ಸ್ಡ್ ರಾಶಿ, ರೈಟ್ ತಾನೇ? ಓಕೆನಾ? ಯಾವುದು ನಿಮ್ಮ ಸಿಂಹರಾಶಿ ಫಿಕ್ಸ್ಡ್ ರಾಶಿ. ಅಲ್ಲಿ ಯಾವುದೇ ಅದಕ್ಕೆ ಸಂಬಂಧಪಟ್ಟ ನಾಲೆಜನ್ನು ನೀವು ಗೇನ್ ಮಾಡ್ತೀರಿ ಅಂತ ಇಂಡಿಕೇಶನ್. ಈಗ ಅದು ಯಾವ ಭಾವದಲ್ಲಿ ಅದೊಂದು ವಿಷಯ ಬೇರೆ, ಬಟ್ ಇಷ್ಟಂತೂ ನೋಡ್ಕೊಳ್ಬೋದು ಇಲ್ಲಿ ಯಾವ ಪ್ಲಾಂಟ್ಸ್ ಬಂತು ಅಲ್ವಾ. ಕೇತು ಬಂದ್ಬಿಟ್ಟು ಆವಾಗ ನಿಮಗೆ ಸನ್ಯಾಸ ಭಾವ, ಆಧ್ಯಾತ್ಮ ವಿಶೇಷವಾಗಿ ಹೋಗುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು ಅಲ್ವಾ. ಎಲ್ಲ ರೀತಿಯಲ್ಲಿ ಕೇತುವಿಗೆ ಸಂಬಂಧಪಟ್ಟ ಇಂಪ್ಯಾಕ್ಟ್ ಏನು ಬರಲಿಕ್ಕೆ ಶುರುವಾಗುತ್ತೆ. ಕ್ಲಿಯರ್ ಆಯ್ತಾ ನಿಮಗೆ? ಬೇಕಾದ್ರೆ ನೋಡಿ ಸರ್, ನೀವು ಟ್ರೈ ಮಾಡಿ ನೋಡಿ ಬರುತ್ತಾ ಇಲ್ವಾ ಅಂತ ಅಲ್ವಾ. ಇಷ್ಟೇ ನೋಡ್ಕೊಳ್ಳಿ ಅಲ್ವಾ. ಈಗ ನಿಮ್ಗೆ ಹೇಳಿದೆ ಕುಂಭರಾಶಿಯಲ್ಲಿ ನೀವು ಕಿಚಿಡಿ ಅಂತ ಬರ್ಕೊಳ್ಳಿ. ಇಲ್ಲಿ ಏನು ಬರ್ಕೊಳ್ತೀರಾ? ಇಲ್ಲಿ ನಾಲೆಜ್ ಅಂತ ಬರ್ಕೊಳ್ಳಿ. ಹಾಗಾದ್ರೆ ಯಾವುದೇ ಪ್ಲಾನೆಟ್ಸನ್ನು ಹಾಕಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ನಾಲೆಜ್ ನಿಮ್ಮಲ್ಲಿ ಬಂತು ಈಗ. ಓಕೆನಾ? ಒಂದಷ್ಟು ಬುದ್ಧಿನೂ ಇದೆ, ಒಂದಷ್ಟು ನಾಲೆಜ್ ಕೂಡ ಇದೆ, ಎಲ್ಲ ರೀತಿಯಲ್ಲಿ ಕೂಡ ಕ್ಲಿಯರ್ ಆಯ್ತು ಈಗ. ಅರ್ಥ ಆಯ್ತಾ? ಅದರಲ್ಲಿ ಯಾವುದೇ ಭಾವದ ಪ್ಲಾನೆಟ್ಸ್ ಬಂದು ಕೂಡ ಈಗ ಎಣಿಸ್ಕೊಳ್ಳಿ, ಧನಾಧಿಪತಿ ನಿಮ್ಮ ಸಿಂಹರಾಶಿಯಲ್ಲಿ ಬಂದುಬಿಟ್ಟ ಅಲ್ವಾ. ಧನಾಧಿಪತಿ ಸಿಂಹರಾಶಿಯಲ್ಲಿ ಬಂದ ಆವಾಗ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ನಾಲೆಜ್ ಉಂಟಲ್ವ ನಿಮ್ಮ ಹತ್ರ. ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ, ಹೇಗೆ ಮಾತಾಡಬೇಕು ಆ ವಿಚಾರ ಎಲ್ಲ ನಾಲೆಜ್ ಉಂಟಲ್ವ ನಿಮ್ಮ ಹತ್ರ. ಆ ನಾಲೆಜನ್ನು ನೀವು ಇಟ್ಕೊಂಡು ಹೋಗ್ತೀರಾ. ಸಿಂಹರಾಶಿ ಏನುಂಟು, ಸಿಂಹರಾಶಿ ಓಪನ್ ಅಪ್ ಆಗಿ ಎಲ್ಲ ತೋರಿಸುವಂಥದ್ದು, ಎಲ್ಲ ಕಡೆ ಕೂಡ ಓಪನ್ ಅಪ್. ಯಾಕಂದರೆ ಸಿಂಹರಾಶಿಯಲ್ಲಿ ಲೈಟ್ ಇದೆ, ಅದು ತೋರಿಸ್ಕೊಂಡು ಹೋಗುತ್ತೆ. ಕುಂಭರಾಶಿಯಲ್ಲಿ ಲೈಟ್ ಇಲ್ಲ, ಅದು ತೋರಿಸ್ಕೊಳ್ಳಲ್ಲ, ಅದು ಕತ್ತಲೆಯಲ್ಲಿರುವಂಥದ್ದು. ಕುಂಭರಾಶಿ ಅಂದರೆ ಕ್ಲಬ್, ಅದು ಕುಂಭರಾಶಿ. ಅರ್ಥ ಆಯ್ತು? ಕಿಚಿಡಿ, ಒಂದಷ್ಟು ಜನರು ಬೇರ್ತಿರ್ತಾರೆ ಕ್ಲಬ್ಬಲ್ಲಿ. ನಿಮ್ಮ ಸ್ನೇಹಿತರು ಕೂಡ ಇರ್ಬೋದು, ಆ ಸ್ನೇಹಿತರ ಒಂದು ಗುಂಪು, ಅದು ಕುಂಭರಾಶಿ. ಅರ್ಥ ಆಗುತ್ತಾ? ಆನಂತರ ನಿಮ್ಮದು ಲಯನ್ಸ್ ಕ್ಲಬ್ಬು, ಆನಂತರ ನಿಮ್ಮದು ರೋಟರಿ ಕ್ಲಬ್, ಅದೆಲ್ಲ ಒಂದು ಕ್ಲಬ್ಬು, ಅದು ಒಳಗಡೆ ಎಲ್ಲ ಕೂತ್ಕೊಂಡಿರ್ತಾರೆ. ರೈಟಾ? ಎಲ್ಲ ಕೂತ್ಕೊಂಡು ಬೇರೆ ಬೇರೆ ವ್ಯಕ್ತಿಗಳು ಇರ್ತಾರೆ. ಕಿಚಿಡಿ ಅಲ್ವಾ. ಆ ಜಾತಿನುಂಟು, ಈ ಜಾತಿನುಂಟು, ಎಲ್ಲ ಜಾತಿ ಉಂಟು, ಎಲ್ಲ ವೆರೈಟಿಯವರು ಇರ್ತಾರೆ. ಅದಕ್ಕೆ ಕಿಚಿಡಿ ಥರಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಇದು ಬಂದು ನಿಮ್ಮ ಕುಂಭರಾಶಿ. ಅದರಲ್ಲಿ ಯಾವುದು ಕೂಡ ಕಾಣಲ್ಲ. ಬಟ್ ಇಲ್ಲಿ ಹಾಗಲ್ಲ, ಸಿಂಹರಾಶಿಯಲ್ಲಿ ಎಲ್ಲ ಓಪನ್ ಅಪ್ ಆಗಿ ಕಾಣುತ್ತೆ. ಅದಕ್ಕೆ ಯಾವಾಗ ಸಿಂಹರಾಶಿಯಲ್ಲಿ ನಿಮ್ಮ ಶುಕ್ರ ಬಂದುಬಿಟ್ಟ, ಆವಾಗ ನಿಮ್ಮ ಪ್ರೀತಿ ಪ್ರೇಮ ಓಪನ್ ಅಪ್ ಆಗಿರುತ್ತೆ. ಎಲ್ರಿಗೂ ಗೊತ್ತಿರ್ತದೆ ನೀವು ಯಾರನ್ನ ಪ್ರೀತಿ ಮಾಡ್ತೀರಂತ. ಓಕೆನಾ? ಅದೇ ಕುಂಭರಾಶಿಯಲ್ಲಿ ಶುಕ್ರ ಹೋಗಿಬಿಟ್ಟ, ನಿಮ್ಮ ಪ್ರೀತಿ ಪ್ರೇಮ ಯಾರಲ್ಲಿ ಅಂತ ಗೊತ್ತಾಗಲ್ಲ. ಅದು ಗುಪ್ತ ರೀತಿಯಲ್ಲಿ ಬಂತೀಗ, ಗೌಪ್ಯವಾಗಿ ಬಂತೀಗ. ಅಲ್ಲಿ ಕತ್ತಲೆ ಇದೆ, ಅದು ಕಾಣಲಿಕ್ಕೆ ಸಿಗಲ್ಲ. ಕ್ಲಿಯರ್ ಆಯಿತಾ? ಟ್ರೈ ಮಾಡಿ ನೋಡಿ ಸರ್, ಹಾಗೇನೇ ಇರುವಂಥದ್ದೆಲ್ಲ, ಎಲ್ಲ ಹಾಗೇನೆ. ಅದಕ್ಕೇನೆ 40ರಿಂದ 49ರಲ್ಲಿ ನಿಮ್ಮ ಎಕ್ಸ್ಟ್ರಾ ಮೆರಿಟಲ್ಸ್ ಎಲ್ಲ ಏನಿರ್ತದೆ ಹೇಳಿ, ಅದು ಗುಪ್ತವಾಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಮತ್ತೆ ಅಲ್ಲಿ ಲಟ್ಟಣಿಗೆ ಅಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಎಲ್ಲಿಂಟು ಅಂತ. ರೈಟಾ? ಇದು ಕ್ಲಿಯರ್ ಆಯಿತು ಅಲ್ವಾ. ಮನೆಗೆ ಬಂದಾಗ ಅದು ಗೊತ್ತಾದಾಗ ಮೊಬೈಲ್ ಚೆಕ್ ಮಾಡಿ, ಅವಾಗ ಗೊತ್ತಾಗುತ್ತಲ್ವ. ಅವಾಗ ಲಟ್ಟಣಿಗೆ ನೋಡಿ 2 ಆಗುತ್ತಾ 3 ಆಗುತ್ತಾ ಅಂತ, ಅವಾಗ ಗೊತ್ತಾಗುತ್ತೆ ನಿಮ್ಮ ಲವರ್ ಎಲ್ಲಿದ್ದಾಳಂತ. ಓಕೆ? ಯಾಕೆ? ಕುಂಭರಾಶಿಯಲ್ಲಿ ಶುಕ್ರ ಇದ್ದಾನೆ, ಅದಕ್ಕೆ ಗುಪ್ತ ರೀತಿಯಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ, ಗೌಪ್ಯವಾಗಿ ಇಟ್ಕೊಂಡಿದ್ದೀರಾ.
ಅಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ, ಕತ್ತಲೆ ಇದೆ, ಇದು ಪರಿಸ್ಥಿತಿ. ಅರ್ಥ ಆಯ್ತಾ ನಿಮಗೆ? ಆನಂತರ ನಂದಿನಿ ಶೆಟ್ಟಿ ಅವರು, ಆನಂತರ ಏನಾಗುತ್ತೆ, ಕುಂಭರಾಶಿ ಯಾವಾಗ ರಾಹು ದಶೆ ನಡೆದಾಗ ಮತ್ತೆ 40 to 14 ಆಕ್ಟಿವೇಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಸಿಂಹರಾಶಿ ನಿಮ್ಮ ವಯಸ್ಸು 11ರಿಂದ 19ನೇ ವಯಸ್ಸಿನವರೆಗೆ ಆಕ್ಟಿವೇಟ್ ಆಗುತ್ತೆ. ಮತ್ತೆ ನಿಮಗೆ ಸೂರ್ಯ ದಶೆ ನಡೆದಾಗ ಆಕ್ಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಸಿಂಹರಾಶಿಯ ಇಂಪ್ಯಾಕ್ಟ್ 10ರಿಂದ 19ರಲ್ಲಿ ಗೊತ್ತಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಅರ್ಥ ಆಯ್ತು ನಿಮಗೆ? 10ರಿಂದ 19ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಎಣಿಸ್ಕೊಳ್ಳಿ, ಮಕರ ಲಗ್ನ ಜಾತಕ, ಸಿಂಹರಾಶಿ 10ರಿಂದ 19ರಲ್ಲಿ ಆಕ್ಟಿವೇಟ್ ಆಗುತ್ತೆ. ನಾನು ಹೇಳ್ತೀನಿ 10ರಿಂದ 19ರೊಳಗೇನೆ ಮನೆ ಬಿಟ್ಟು ಹೋಗ್ತೀರಾ ನೀವು ಅಲ್ವಾ? ಯಾರಿದ್ದೀರಿ ಇಲ್ಲಿ ಮಕರ ಲಗ್ನದವರು? ಯಾಕಂದರೆ 8ನೇ ಮನೆಯಲ್ಲಿ ಸಿಂಹರಾಶಿ ಇದೆ. ಯಾತೋ ಕಲೀಲಿಕ್ಕೆ ಬೇಕಾಗಿ ದೂರದವರಿಗೆ ಹೋಗಬೇಕು, ಯಾತೋ ಎಲ್ಲ ಬಿಟ್ಟು ದೂರದವರಿಗೆ ಹೋಗಬೇಕು. ರೈಟಾ? ಅದು ಮಾಡಿಯೇ ಮಾಡ್ತಾನಲ್ಲ, ಡಿಟ್ಯಾಚ್ ಮಾಡಿ, ಯಾತೋ ನಿಮ್ಮ ಓದು ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಬೇಕು. ಇದಂತೂ ಆಗುತ್ತೆ ನಿಮಗೆ ಪ್ರಹ್ಲಾದ್ ಅವರೇ. ಅರ್ಥ ಆಯ್ತಾ? ಯಾಕೆ 8ನೇ ಮೇಲೆ ಸಿಂಹರಾಶಿ ಇದೆ, 10ನೇ ವಯಸ್ಸಿನಿಂದ 19ನೇ ಆಕ್ಟಿವೇಟ್ ಆಗಿದೆ. ಸಿಂಹರಾಶಿ ಬಂದು 8ನೇ ಮನೆ ಡಿಟ್ಯಾಚ್ಮೆಂಟ್. ಏನು ಡಿಟ್ಯಾಚ್ಮೆಂಟ್ ಆಯಿತು? ನಿಮ್ಮ ಓದು ಡಿಟ್ಯಾಚ್ಮೆಂಟ್ ಆಯಿತು, ಮನೆಯಿಂದ ದೂರ ಹೋಗಬೇಕಾಯ್ತು, ಅಥವಾ ನಿಮ್ಮ ಮನೆಯೇ ಚೇಂಜ್ ಆಯಿತು, ಯಾವುದರೊಂದೊಂದು ಆಗಿ ಆಗುತ್ತೆ. ಗೊತ್ತಾಗುತ್ತೆ ನಿಮಗೆ? ಅದಕ್ಕೆ ಹೇಳೋದು, ಇದೆಲ್ಲ ಕಲ್ತ್ಕೊಂಡಾಗ ನೀವು ಅವ್ರಿಗೆ ಹೇಳ್ಬೋದು, ಸರ್ ಈ ಸಮಯದಲ್ಲಿ ಮನೆ ಚೇಂಜ್ ಮಾಡಿದ್ದೀರಾ, ಈ ಸಮಯದಲ್ಲಿ ದೂರ ಹೋಗಿದ್ದೀರಾ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು, ಹಾಗೆ ಆಯಿತಾ, ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ. ಕ್ಲಿಯರ್ ಆಯಿತಾ? ಹರೇ ಕೃಷ್ಣ. ಓಕೆನಾ? ಗೊತ್ತಾಯ್ತು? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದೇ ಅದೇ ನಿಮಗೆ ತುಲಾರಾಶಿಯಲ್ಲಿ ಪ್ಲಾನೆಟ್ಸ್ ಬಂತು, ಅದು ಬಹಳ ಫ್ಯಾಷನೇಬಲ್ ತುಂಬಾ ಅಲ್ವಾ? ಓಕೆನಾ? ಈಗ ಎಲ್ಲೆಲ್ಲ ಏನೇನು ಬರ್ಕೊಳ್ತೀರಾ ನೀವು ಅಲ್ವಾ? ವೃಷಭ ರಾಶಿಯಲ್ಲಿ ಒಟ್ಟು ಮಾಡುವುದು ಅಂತ ಬರ್ಕೊಳ್ಳಿ, ಸಿಂಹರಾಶಿಯಲ್ಲಿ ನಾಲೆಜ್ ಅಂತ ಬರ್ಕೊಳ್ಳಿ, ಕುಂಭರಾಶಿಯಲ್ಲಿ ಕಿಚಿಡಿ ಅಂತ ಬರ್ಕೊಳ್ಳಿ, ತುಲಾರಾಶಿಯಲ್ಲಿ ಲಕ್ಸುರಿ ಅಂತ ಬರ್ಕೊಳ್ಳಿ. ತುಲಾರಾಶಿ ಲಕ್ಸುರಿ. ಓಕೆನಾ? ಎಲ್ಲ ಮೇಷರಾಶಿ ಏನಿದೆ ಅದು ಸಾಧಾರಣ, ನಿಮ್ಮ ಒಂದು ಸರ್ವೈವಲ್ಗೆ ಬೇಕಾಗಿ ಏನು ಬೇಕೋ, ಅದು ನಿಮ್ಮ ಸರ್ವೈವ್ ಮಾಡಲಿಕ್ಕೆ ಏನು ಬೇಕು ಜೀವನದಲ್ಲಿ, ಅದು ನಿಮ್ಮ ಮೇಷರಾಶಿ. ಲಕ್ಸುರಿಯನ್ನು ಪಡೀಲಿಕ್ಕೆ ಏನು ಬೇಕೋ ಅದು ನಿಮ್ಮ ತುಲಾರಾಶಿ, ಅದರ ಎದುರಿನ ರಾಶಿ. ಕ್ಲಿಯರಾ? ಓಕೆನಾ? ನಿಮ್ಮ ಒಳ ಉಡುಪು ಅಂತ ಏನಿದೆ ಅದು ಮೇಷರಾಶಿ, ನೀವು ಹೊರಗೆ ಧರಿಸುವಂಥ ವಸ್ತ್ರ ಏನಿದೆ ಅದು ನಿಮ್ಮ ತುಲಾರಾಶಿ. ಅರ್ಥ ಆಯ್ತಾ? ಲಕ್ಸುರಿ. ಹಾಗಾದರೆ ತುಲಾರಾಶಿಯಲ್ಲಿ ಯಾವುದೇ ಪ್ಲಾನ್ಸ್ ಬಂದರೂ ಕೂಡ ಅದು ಲಕ್ಸುರಿಯನ್ನು ಅನುಭವಿಸಲಿಕ್ಕೆ ನೋಡುತ್ತೆ, ಅದು ಲಕ್ಸುರಿಯಲ್ಲಿ ಹೋಗಲಿಕ್ಕೆ ನೋಡುತ್ತೆ, ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳಿಕ್ಕೆ ನೋಡುತ್ತೆ. ತುಲಾರಾಶಿಯಲ್ಲಿ ಶುಕ್ರ ಬಂದುಬಿಟ್ಟ, ಲಕ್ಸುರಿ ಅಂತೂ ಬಂತು, ಒಳ್ಳೆ ಸ್ಪ್ರೇಗೆ ಎಲ್ಲ ಹಾಕ್ಕೊಂಡು ಹೋಗ್ತೀರಾ, ಅದೆಲ್ಲ ಓಕೆ. ಬಟ್ ನಿಮ್ಮ ಮ್ಯಾರಿಡ್ ಲೈಫನ್ನು ಬ್ಯಾಲೆನ್ಸ್ ಕೂಡ ಮಾಡ್ಕೋಬೇಕು ನೀವು ಅಲ್ವಾ? ಯಾಕಂದರೆ ರಾಘವೇಂದ್ರ ಅವರೇ, ಯಾವಾಗ ತುಲಾರಾಶಿಯಲ್ಲಿ ಯಾವುದೇ ಪ್ಲಾನ್ಸ್ ಬಂತು ಆ ಪಾರ್ಟಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡೇ ಹೋಗ್ಬೇಕಂತ ಉಂಟು, ಅನ್ಯಥ ಪ್ರಾಬ್ಲಮ್ ಆಗುತ್ತೆ. ಕ್ಲಿಯರ್ ಆಯಿತಾ? ಯಾಕಂದರೆ ಅದರ ಸಿಂಬಲ್ ಏನು ಕೊಟ್ಟಿದ್ದಾರೆ? ತಕ್ಕಡಿ. ಅರ್ಧ ತಕ್ಕಡಿ. ಅದು ಯಾವಾಗಲೂ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರುವುದು ಕಷ್ಟ, ಬಟ್ ನೀವು ಅದನ್ನು ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು. ಅದಕ್ಕೆ ತುಲಾರಾಶಿಯಲ್ಲಿ ಯಾವುದೇ ಪ್ಲಾನ್ಸ್ ಬಂದರೂ ಕೂಡ ಮೊದಲೇದಾಗಿ ಅದು ಲಕ್ಸುರಿಗೊಳಗಾಗುತ್ತೆ. ಈಗ ಎಣಿಸ್ಕೊಳ್ಳಿ, ತುಲಾರಾಶಿಯಲ್ಲಿ ಗುರು ಬಂದುಬಿಟ್ಟ. ಆ್ಯಕ್ಚುಲಿ ತುಲಾರಾಶಿಯಲ್ಲಿ ಗುರು ಬಂದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಅಲ್ಲಿ ಯಾರು ಶುಕ್ರ ಪೆಟ್ಟು ತಿಂತಾನೆ, ಯಾಕಂದರೆ ಗುರು ಮತ್ತು ನೀವು ಸ್ಕ್ರಿಪ್ಟ್ ಬರೆದಾಗ ಏನು ಬರ್ತದೆ, ಗುರು ಮತ್ತು ಶುಕ್ರನ ಸ್ಕ್ರಿಪ್ಟ್ ಆಯ್ತು. ಈಗ ಅವಾಗ ಏನಾಯ್ತು, ಈಗ ನಿಮಗೆ ಪ್ರಾಬ್ಲಮ್ ಅಂತೂ ಆಯಿತು, ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಆಗುತ್ತೆ. ಅಲ್ಲಿ ಹೆಚ್ಚಾಗಿ ತುಲಾರಾಶಿಯಲ್ಲಿ ಗುರು ಬಂದಾಗ ನಾನು ಸ್ಟಡಿ ಮಾಡಿದ ಪ್ರಕಾರ ನಿಮ್ಮ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಓಕೆನಾ? ಅದು ಯಾಕಂದರೆ ಗುರುವಿಗೆ ಬೆಡ್ರೂಮ್ ಲೈಫ್ ಬೇಕಾಗಿಲ್ಲ, ಅದಕ್ಕೋಸ್ಕರ ಅದು ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು. ಬಟ್ ಗುರು ಯಾವಾಗ ತುಲಾರಾಶಿಯಲ್ಲಿ ಬರ್ತಾನೆ, ಒಂದು ಇಂಪ್ಯಾಕ್ಟ್ ಇದೆ, ನಿಮ್ಮ ದೇವರ ಕೋಣೆ ಲಕ್ಸುರಿಯಾಗಿ ಮಾಡ್ಕೊಳ್ತೀರಾ, ಎಲ್ಲ ರೀತಿಯಲ್ಲೂ ಲಕ್ಸುರಿ ಫೋಟೋಗಳನ್ನು ತಂದಿಟ್ಕೊಳ್ತೀರಾ, ಲಕ್ಸುರಿಯಾಗಿ ದೇವರ ಕೋಣೆ ಮಾಡ್ಕೊಳ್ತೀರಾ, ಅದಂತೂ ಇರುತ್ತೆ. ಮತ್ತು ನಿಮಗೆ ಮಕ್ಕಳಾಗಿಬಿಟ್ರು, ಅದರಲ್ಲಿ ಕೂಡ ಗಂಡು ಮಕ್ಕಳಾಗಿಬಿಟ್ರು, ಅವ್ರನ್ನ ಬಹಳ ಲಕ್ಸುರಿಯಾಗಿ ಬೆಳೆಸಲಿಕ್ಕೆ ನೋಡ್ತೀರಾ, ಎಲ್ಲ ಬಟ್ಟೆ ಬಿಟ್ಟೆ ಎಲ್ಲ ಅವರಿಗೆ ಒಳ್ಳೆಯದನ್ನು ಕೊಡಲಿಕ್ಕೆ ಶುರು ಮಾಡ್ತೀರಾ. ಇದೆಲ್ಲ ಇಂಪ್ಯಾಕ್ಟನ್ನು ಅಲ್ಲಿ ಕ್ರಿಯೇಟ್ ಮಾಡ್ತದೆ ಯಾವಾಗ ಗುರು ಬಂದಾಗ. ಓಕೆನಾ? ಈಗ ಬೇರೆ ಬೇರೆ ಪ್ಲಾನ್ಸ್ ಬಂದಾಗ ಅದರ ಕಾರಕತ್ವವನ್ನು ನೋಡಿಕೊಂಡು ಲಕ್ಸುರಿ ಏನುಂಟಂತ ನೋಡ್ಕೊಳ್ಳಿ. ಈಗ ಅರ್ಥ ಆಯ್ತಾ ನಿಮಗೆ? ಅದೇ ರೀತಿ ತುಲಾರಾಶಿ ಯಾವ ಭಾವದಲ್ಲಿ ಬರುತ್ತೆ ಅಲ್ಲಿ ಕೂಡ ಲಕ್ಸುರಿನೇ ಇರುತ್ತೆ. ಈಗ ಎಣಿಸ್ಕೊಳ್ಳಿ, ನಿಮ್ಮ ಮಕರ ಲಗ್ನ ಜಾತಕ 10ನೇ ಮನೆಯಲ್ಲಿ ತುಲಾರಾಶಿ, ಒಂದು ನಿಮ್ಮ ಕಾರ್ಯಕ್ಷೇತ್ರ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಬೇಕು. ಎರಡನೇದಾಗಿ ನಿಮ್ಮ ಆಫೀಸ್ ತುಂಬ ಚೆನ್ನಾಗಿರುತ್ತೆ, ನೀವೇನು ಕೆಲಸ ಮಾಡ್ಕೊಳ್ತೀರಾ ಆ ಪಾರ್ಟ್ ಚೆನ್ನಾಗಿರ್ತದೆ, ಆಫೀಸ್ ಚೆನ್ನಾಗಿರ್ತದೆ, ಕಂಫರ್ಟ್ ಆಗಿರ್ತದೆ, ಅದನ್ನು ಮಾಡ್ಕೊಳ್ತೀರಾ. ಅದನ್ನು ಮಾಡಿಕೊಂಡೇ ಉಸಿರು ತೆಗೆಯೋದು ನೀವು, ಅಲ್ಲಿಂದ ಆಗೋದಿಲ್ಲ ನಿಮ್ಮ ಹತ್ರ. ಅರ್ಥ ಆಯ್ತಾ? ಮಕರ ಲಗ್ನದವ್ರು ಟ್ರೈ ಮಾಡಿ ನೋಡಿ ಸರ್, ಹೌದಾ ಅಲ್ವಾ ಅಂತ ಅಲ್ವಾ? ಅದೇ ಥರ ಕರ್ಕಾಟಕ ಲಗ್ನಕ್ಕೆ 4ನೇ ಮನೆಯಲ್ಲಿ ತುಲಾರಾಶಿ ಬಂತು, ಮನೆ ಲಕ್ಸುರಿ ಮಾಡ್ಕೊಳ್ತೀರಾ, ಲಕ್ಸುರಿ ಮನೆಯೇ ಬೇಕು, ಬ್ಯಾಲೆನ್ಸ್ ಕೂಡ ಮಾಡ್ಕೊಳ್ಬೇಕು ಎಲ್ಲ ರೀತಿಯಲ್ಲಿ ಕೂಡ, ಆ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಾಂದರೆ ಕಂಫರ್ಟ್ ಅನುಭವಿಸೋದೇ ಇಲ್ಲಲ್ವಾ? ಅದಕ್ಕೆ ಎಲ್ಲೆಲ್ಲ ತುಲಾರಾಶಿ ಫಾಲ್ ಆಗುತ್ತೆ ಅಲ್ಲೆಲ್ಲ ಲಕ್ಸುರಿ ಬರುತ್ತೆ, ಎಲ್ಲೆಲ್ಲ ತುಲಾರಾಶಿಯಲ್ಲಿ ಪ್ಲಾನೆಟ್ಸ್ ಬರುತ್ತೆ ಅದು ಸಮೇತ ಲಕ್ಸುರಿಗೊಳಗಾಗುತ್ತೆ. ಕ್ಲಿಯರಾ? ಅದು ಸಮೇತ ತನ್ನ ಲಕ್ಸುರಿಯನ್ನು ಪಡ್ಕೊಳ್ಳುತ್ತೆ. ಓಕೆನಾ? ಅದೆಲ್ಲದಕ್ಕೂ ಕನೆಕ್ಟ್ ಮಾಡಲಿಕ್ಕೆ ಬರಬೇಕು ನಿಮಗೆ ಭಾವದ ಭಾವ, ಆವಾಗ ಅದರ ಇಂಟ್ರೆಸ್ಟೇ ಬೇರೆ ಇರ್ತದೆ. ಓಕೆನಾ? ತುಲಾರಾಶಿಯಲ್ಲಿ ಚಂದ್ರ ಬಂದುಬಿಟ್ಟ, ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಬಟ್ ನಿಮ್ಮ ತಾಯಿ ಲಕ್ಸುರಿ ಇರ್ತಾರೆ, ನಿಮ್ಮ ತಾಯಿಗೆಲ್ಲ ಕಂಫರ್ಟೇಬಲ್ ಆಗಿ ಇರಬೇಕೆಲ್ಲ, ಅವ್ರು ಆ ಥರನೇ ಇರ್ತಾರೆ, ಆ ಥರದ ಮೆಂಟಾಲಿ ಇರ್ತದೆ ಅಲ್ವಾ? ಕೆಲವೊಂದು ಬಾರಿ ಬ್ಯಾಡ್ ಕಾಂಬಿನೇಷನ್ ಬಂದಾಗ ತೊಂದರೆ ಕೂಡ ಆಗ್ಬೋದು, ಅದು ವಿಷಯ ಬೇರೆ ಅಲ್ವಾ? ಇಲ್ಲಾಂದರೆ ಅದು ಪಾರ್ಟ್ ಅಂತೂ ಇದ್ದೇ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ. ಓಕೆನಾ? ಅರ್ಥ ಆಯ್ತಾ? ಒಳ್ಳೊಳ್ಳೆ ಸೆಂಟ್ ಬಾಟ್ಲಿ ತಂದು ಮನೆಯಲ್ಲಿ ಇಟ್ಕೊಳ್ತೀರಾ ಸ್ಪ್ರೇ ಮಾಡಲಿಕ್ಕೆ, ತಪ್ಪಂತೂ ಖಂಡಿತ ಎಲ್ಲ ಮಾಡ್ಕೊಳ್ಬೋದು.
ಅಲ್ಲ, ನಾನು ಹೇಳ್ತೀನಿ ಎಲ್ಲರೂ ಕೂಡ ಒಳ್ಳೆಯ ಸ್ಪ್ರೇಯನ್ನು ಹಾಕ್ಕೊಳ್ಬೇಕು ಅಂತ. ಒಳ್ಳೆಯದು ಅದು. ಅದು ಸ್ಪ್ರೇ ಒಂದು 200-300 ರೂಪಾಯಿ ಸ್ಪ್ರೇ ಅಲ್ಲ. ಒಂದು 2,000-3,000 ಸ್ಪ್ರೇ ತಂದು ಮನೇಲಿ ಇಟ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅಲ್ವಾ, ಪ್ರತಿದಿನ. ಇವತ್ತು ಹಾಕಿದರೆ ನಾಳೆ ಬೆಳಗಿನವರೆಗೆ ಕೂಡ ಅದರ ಒಂದು ಇಂಪ್ಯಾಕ್ಟ್ ಇರಬೇಕು ಅಂತ ಸ್ಪ್ರೇ ತಂದು ಹಾಕ್ಕೊಳ್ಳಿ. ಅವಾಗೇನಾದ್ರು ಬುಧ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಲ್ವಾ. ಬುಧ ಬಂದು ಪೃಥ್ವಿಯತ್ವ, ಹಾಗೆ ನಿಮ್ಮ ಬಿಸ್ನೆಸ್ ನಡೀಲಿಕ್ಕೆ ಶುರುವಾಗುತ್ತೆ. ಆನಂತರ ನಿಮ್ಮ ಕೆಲಸ ನಡೀಲಿಕ್ಕೆ ಶುರುವಾಗುತ್ತೆ, ಮನಸ್ಸು ಪ್ರಫುಲ್ಲಿತವಾಗಿರುತ್ತೆ. ಆನಂತರ ಪೃಥ್ವಿಯತ್ವ ಪ್ಲಾನೆಟ್ ಬುಧ ಬುಧ ತುಂಬ ಫೇವರಬಲ್ ಆಗ್ತಾನೆ ಅಲ್ವಾ. ಬುಧ ಬಂದು ನಿಮ್ಮ ಪೃಥ್ವಿಯತ್ವದ ಪ್ಲಾನೆಟ್ಸ್. ಪೃಥ್ವಿಯತ್ವಕ್ಕೆ ಒಂದು ಸ್ಮೆಲ್ ಕೊಟ್ಟಿದ್ದಾರೆ, ಅದು ಬಂದು ಗಂಧ. ಶಬ್ದ ಸ್ಪರ್ಶ ರೂಪರಸ ಗಂಧದಲ್ಲಿ ಗಂಧ ಕೊಟ್ಟಿದ್ದಾರೆ. ಗಂಧ ಅಂದರೆ ಸ್ಮೆಲ್ ಅಂದರೆ ಈ ಥರ ನೀವು ಹಾಕ್ಕೊಳ್ಳಿ. ಅದಕ್ಕೇನು ಹೇಳಿದ್ರೆ, ಯಾವುದೇ ಮನೆಯಲ್ಲಿ ಒಳಗೆ ನೀವು ಪ್ರವೇಶ ಮಾಡುವಾಗ ನಿಮಗೆ ಸ್ಮೆಲ್ ಬಂದುಬಿಡ್ತು, ಬ್ಯಾಡ್ ಸ್ಮೆಲ್ತು, ಆ ಮನೆಯಲ್ಲಿ ಸಂಬಂಧಗಳು ಸರಿ ಇಲ್ಲ ಅಂತಾಯ್ತು, ಪ್ರಾಬ್ಲಮ್ ಅಂತಾಯ್ತು. ಅರ್ಥ ಆಯ್ತಾ ನಿಮಗೆ? ಇದು ಪರಿಸ್ಥಿತಿ. ಇದು ವಾಸ್ತುವಿನ ಪಾಠದ್ದು ಜಸ್ಟ್ ಹೇಳಿಕೊಟ್ಟಿದ್ದೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಹಾಗಾದ್ರೆ ಒಂದಷ್ಟು ವಿಷಯ ಗೊತ್ತಾಯ್ತು ಈಗ ನಿಮಗೆ ಹೇಗೆ ಅಂತ, ರೈಟ್? ಓಕೆ, ಹಾಂ ಹರೀಶ್ ಅವರೇ, ಓಕೆ. ಹಾಂ, ನಾನು ಹೇಳಿದ್ದೇನೆ ಮೊಬೈಲ್ ಟೆಕ್ನಿಕ್ ಹೇಳಿಕೊಡ್ತೇನೆ ಅಂತ. ಓಕೆನಾ? ಈಗ ಎಲ್ಲರ ಹೊಟ್ಟೆಯಲ್ಲಿ ಈಗ ಕುಟುಕುಟು ಆಗ್ತಾ ಉಂಟು, ಊಟ ಮಾಡಬೇಕಲ್ವ. ಓಕೆನಾ? ಜಸ್ಟ್ ಹೇಳಿಕೊಡ್ತೇನೆ ಮೊಬೈಲ್ ಟೆಕ್ನಿಕ್ ಅಂತ. ಮೊಬೈಲ್ ಟೆಕ್ನಿಕ್ ಏನು ಗೊತ್ತಾ? ಮೊಬೈಲ್ ಟೆಕ್ನಿಕಲ್ಲಿ ನಿಮಗೆ ಯಾವುದಾದ್ರೂ ಇದನ್ನು ಓಪನ್ ಮಾಡಿದಾಗ ಇದರಲ್ಲಿ ನಂಬರ್ ಬರುತ್ತಲ್ವಾ, ನೋಡಿ, ಜಸ್ಟ್ ವೆಯ್ಟ್, ಹೇಳ್ಕೊಡ್ತೇನೆ. ಇದು ಬರುತ್ತಲ್ವ ನಿಮಗೆ, ಈಗ 9-15 ಆಯಿತು. ಓಕೆ, ಈ 9-15 ಕೂಡಿಸಿದಾಗ ಎಷ್ಟಾಗುತ್ತೆ? 6 ಬರುತ್ತಾ? ಓಕೆನಾ? ಜಸ್ಟ್ ಇಷ್ಟೇ ಕಲ್ತ್ಕೊಳ್ಳಿ, ಇವತ್ತು 6 ಬರುತ್ತೆ. ಈಗ ಎಣಿಸ್ಕೊಳ್ಳಿ ಏನು ಗೊತ್ತಾ, ಈಗ ನಿಮಗೆ ಯಾವುದಾದ್ರೂ ಒಂದು ವಸ್ತು ತರಲಿಕ್ಕಿದೆ ಅಂತ ಇಟ್ಕೊಳ್ಳೋಣ, ಮನೆಗೆ ಬೇಕಾಗಿ ಯಾವುದು ಕೂಡ ತೊಂದರೆ ಇಲ್ಲ. ಈಗ ಫ್ರಿಡ್ಜ್ ತರಬೇಕು, ಸೋಫಾ ತರಬೇಕು, ಚೇರ್ ತರಬೇಕು, ಟೇಬಲ್ ತರಬೇಕು, ಬಟ್ಟಲು ತರಬೇಕು, ಲೋಟ ತರಬೇಕು, ಟಿ ವಿ ತರಬೇಕು. ಓಕೆ, ನೋ ಪ್ರಾಬ್ಲಮ್. ಈಗ ಅದಕ್ಕೆ ಬೇಕಾಗಿ ನೀವು ಮನೆಯಿಂದ ಹೊರಗೆ ಹೋಗ್ತೀರಾ, ಆ ಒಂದು ಎಲ್ಲಿ ನಿಮ್ಮ ಶೋರೂಮ್ ಇರುತ್ತೆ ಅಲ್ಲಿ ಹೋಗ್ತೀರಾ. ಓಕೆನಾ? ಅಲ್ಲಿ ಹೋಗಿ ಯಾವುದನ್ನ ಪಸಂದ್ ಮಾಡಿ, ನಿಮ್ಗೆ ಯಾವ್ದು ಪಸಂದ್ ಆಗುತ್ತೆ. ಈಗ ಎಣಿಸ್ಕೊಳ್ಳಿ, ನಿಮಗೆ ಟಿ ವಿ ತಗೋಬೇಕು. ಟಿ ವಿ ಎದುರು ನಿಮಗೆ ಇದು ಅವ್ರ ಹತ್ರ ಕೇಳಿ, ಟಿ ವಿ ಹೇಗೆ, ಏನು ಇದರ ಫೀಚರ್ಸ್ ಏನು ಎಲ್ಲ ನೋಡ್ಕೊಳ್ಳಿ. ಮತ್ತು ಟಿ ವಿಯನ್ನು ಕೂಡ ನೋಡ್ಕೊಳ್ಳಿ. ಟಿ ವಿಯನ್ನು ನೋಡಿ ನೀವೇನು ಮಾಡಿ, ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಡೈರೆಕ್ಟ್ ಕನೆಕ್ಟ್ ಮಾಡಿ ಅಲ್ಲಿಗೆ. ಓಕೆನಾ? ಯೂನಿವರ್ಸ್ಗೆ ಕನೆಕ್ಟ್ ಮಾಡಿ. ಭಗವಂತ, ನನಗೆ ಈ ಟಿ ವಿ ಆಗ್ಬೋದಾ, ದಯವಿಟ್ಟು ನನಗೆ ತಿಳಿಸ್ಕೊಡು. ನೀನು ಹೇಳಿದರೆ ನಾನು ತಗೊಂಡು ಹೋಗ್ತೇನೆ, ಇಲ್ಲಂತ ತಗೊಂಡು ಹೋಗಲ್ಲ. ಸೊ ಇದನ್ನು ಕೂಡಲೇ ಟಕ್ ಮಾಡಿ. ಟಕ್ ಮಾಡಿದಾಗ ನಿಮಗೆ ಅಲ್ಲಿ ಏನು ಬಂತು, ಈಗ ಸಮಯ ಬಂತು. ಸಮಯವನ್ನು ಟೋಟಲ್ ಮಾಡಿ. ಸಮಯ ಟೋಟಲ್ ಮಾಡಿದಾಗ ಸಿಂಗಲ್ ಡಿಜಿಟ್ ನಂಬರ್ 1 ಬಂತು, ಸಿಂಗಲ್ ಡಿಜಿಟ್ ನಂಬರ್ 5 ಬಂತು, ಸಿಂಗಲ್ ಡಿಜಿಟ್ 6 ಬಂತು. ಕಣ್ಣು ಮುಚ್ಚಿ ತಗೊಂಡು ಬನ್ನಿ. ಓಕೆನಾ? ತೊಂದರೆ ಇಲ್ಲ. ಒಂದು ವೇಳೆ ಬೇರೆ ನಂಬರ್ ಬಂತು, ದಯವಿಟ್ಟು ಬಿಟ್ಟು ಬೇರೆ ಕಡೆಗೆ ಹೋಗಿ, ಅಥವಾ ಬೇರೆ ಚಾಯ್ಸ್ ಮಾಡಿ. ಅದು ಆಗೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಆಗುವುದೇ ಇಲ್ಲ, ನೀವೇನು ಬೇಕಾದರೂ ಮಾಡಿ. ಆಗುವುದಿಲ್ಲ. ನನಗೆ ಮೊನ್ನೆ ಒಂದು ಕುರ್ಚಿ ತರಬೇಕಿತ್ತು, ಇಲ್ಲಿ ನಾನು ಕೂತಿದ್ದೇನೆ, ಆ ಕುರ್ಚಿ ತರಬೇಕಿತ್ತು, ಆಯ್ತಾ. ಇಲ್ಲಿ ಹರ್ಷ ಶೋರೂಮ್ ಇದೆ, ಅದಕ್ಕೆ ಹೋದೆ. ಒಳ್ಳೆ ಕುರ್ಚಿ ಸಿಕ್ತು, ಒಳ್ಳೇದಿತ್ತು. ಆಫೀಸ್ ಕುರ್ಚಿ, ಆಫೀಸ್ ಚೇರ್ ಅದು, ಎತ್ತರದಲ್ಲಿ ಕುಳಿತುಕೊಂಡು ಗೊತ್ತಾಗುತ್ತೆ. ಇದು ಹಾಕಿ ಇಟ್ಟಿದೆ ನೋಡಿ, ಇದು. ಓಕೆ. ಸೊ ಅಲ್ಲಿ ಏನಾಯಿತು, ಖುಷಿ ಅಂತೂ ನನಗೆ ತುಂಬ ಪಸಂದ ಆಯಿತು. ಈಗ ಒಂದು ಮಾತು ಅವನಲ್ಲಿ ಕೇಳಬೇಕು ನಾನು, ಅದಕ್ಕೆ ಮೊಬೈಲ್ ಆನ್ ಮಾಡಿದಾಗ ನಂಬರ್ 3 ಬಂತು. ಅದರ ಅರ್ಥ ಏನಂದ್ರೆ ಅವಸರ ಮಾಡಬೇಡ ಅಂತ ಬಂತು. ನಾನು ಅವಸರ ಮಾಡಿಲ್ಲ, ನಾನು ಅದನ್ನು ಬಿಟ್ಟು ಬಂದೆ, ಸೀದಾ ಬಿಟ್ಟು ಬಂದೆ. ಮತ್ತೊಂದು 2 ದಿವಸ ಆದ ನಂತರ ಮತ್ತೆ ಹೋದೆ, ಮತ್ತೆ ಬೇರೆ ಏನೋ ತರಲಿಕ್ಕೆ ಇತ್ತು, ಆವಾಗ ಹೋದೆ. ಆವಾಗ ಹೋಗಿ ಮತ್ತೆ ಆ ಕುರ್ಚಿ ಬಳಿಗೆ ಹೋದೆ, ಮತ್ತೆ ಇಂಟ್ರೆಸ್ಟ್ ಆಯ್ತು ತಗೊಳ್ಳೋಣ ಅಂತ. ಮತ್ತೆ ನೋಡಿದೆ, ಬೇಡ ಅಂತ ಮತ್ತೆ ಬಂತು. ಮತ್ತೆ ಅದರಲ್ಲಿ ಕುಳಿತುಕೊಂಡು ನೋಡಿ ಏನಾಗುತ್ತೆ. ಕುಳಿತುಕೊಂಡು ನೋಡಿದಾಗ ಕನ್ಫರ್ಟ್ ಆಗಲಿಲ್ಲ, ಸಣ್ಣದಂತ ಬಂತು, ಬಿಟ್ಟು ಬಂದೆ. ಈಗ ಗೊತ್ತಾಯ್ತು ನನಗೆ ಯಾಕೆ ಅದು ನೆಗೆಟಿವ್ ಬಂತು ಅಂತ. ಮತ್ತೆ ಬೇರೆ ಕಡೆ ಹೋಗಿ ಕೂರಿಸಿದಂತೆ ಅದು ವಿಷಯ ಬೇರೆ. ಅರ್ಥ ಆಯ್ತಾ ನಿಮಗೆ? ಸೊ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ನಿಮಗೆ ಏನು ಬರಬೇಕಲ್ವ ಅದು ಅಕ್ಯುರೇಟಾಗಿ ಬರುತ್ತೆ ಸರ್. 100% ಬರುತ್ತೆ, 100%. ನಾನು ಮೊನ್ನೆ ಮನೆಗೊಂದು ವಸ್ತು ತರಬೇಕಿತ್ತು, ನಾನು ತರಲಿಕ್ಕೆ ಹೋಗಬೇಕಾದ್ರೆ ಶಕುನ ನೋಡಿಕೊಂಡೆ ಇದನ್ನು ತರ್ಬೋದಾ ಅಂತ. ಅದರಲ್ಲಿ ಹೇಳಿದ್ರು, ಇದನ್ನು ತಂದರೆ ನೀವು ಬಿಕಾರಿ ಆಗ್ತೀಯ ಅಂತ ಬಂತು. ಓಕೆನಾ? ನಾನು ಹೇಳಿದೆ, ನೋಡೋಣ ಇದನ್ನು ಒಂದು ಟೆಸ್ಟ್ ಮಾಡಿ ನೋಡ ಹೇಗೆ ಬಿಕಾರಿ ಆಗ್ಬೋದು ಅಲ್ವಾ. ಬಂತು, ವಸ್ತು ತಂದಿಟ್ಟು 2 ದಿನದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ, 100% ಖಾಲಿ ಸರ್, ದೇವರಾಣೆಗೂ ಖಾಲಿ. ಟಕ್ಕಂತ ಎಲ್ಲಿ ಹೊರಟೋಯ್ತು ಅಂತ ಇಲ್ಲ ಹಣ, ಆ ಕಡೆ ಈ ಕಡೆ ಎಲ್ಲ ಹೋಯ್ತು ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಟೋಟಲಿ ನಿಲ್. ಈಗ ಗೊತ್ತಾಯ್ತು, ಇದು ನನಗೆ ಶಕುನ ಬಂದಿದೆ, ನಾನು ತರಬಾರ್ದಿತ್ತು, ಬಟ್ ತಂದೆ. ಮತ್ತೆ ಏನು ಮಾಡಿದೆ, ಅದನ್ನು ವಾಪಸ್ ಕೊಟ್ಟೆ, ಅದರ ಬದಲಿ ಬೇರೆ ವಸ್ತುಗಳನ್ನು ತಂದೆ. ಅದು ಓಕೆ, ತೊಂದರೆ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಓಕೆನಾ? ಕ್ಲಿಯರಾ? ಅದಕ್ಕೆ ಹೇಳ್ತೀನಿ, ಇದನ್ನೆಲ್ಲ ಕಲಿಬೇಕು ಸರ್, ಇದೆಲ್ಲ ಗೊತ್ತಿರಬೇಕು ನಿಮಗೆ, ಎಲ್ಲ ಗೊತ್ತಿರಬೇಕು. ಒಂದು ಹುಡುಗಿ ನೋಡ್ಲಿಕ್ಕೆ ಹೋಗ್ತೀರಾ, ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತೀರಾ, ಅವಾಗ ಈ ಮೊಬೈಲ್ ಟೆಕ್ನಿಕಲ್ಲಿ ಕೆಲಸ ಮಾಡುತ್ತೆ. ಈಗ ಕೊಟ್ಟಿರೋ ಟೆಕ್ನಿಕ್ ಅನ್ನೋದು ನಾರ್ಮಲ್ ರೀತಿಯಲ್ಲಿ ಹೇಳಿಕೊಟ್ಟದ್ದು, ಅದರಲ್ಲಿ ಒಂದಷ್ಟು ಡೆಪ್ತ್ ಇದೆ. ಅದು ಕಲಿಬೇಕಾದ್ರೆ ಕ್ಲಾಸಿಗೇನೆ ಬರಬೇಕು ಅಲ್ವಾ. ಕೋಳಿ ಇದೆಯಲ್ಲೋ, ಕೋಳಿ ಉಂಟಲ್ಲ, ಅದು ಹೀಗೆ ಹೀಗೆ ಮಾಡುತ್ತಲ್ಲೋ, ಎಲ್ಲಿ ಮಾಡುತ್ತೆ ಅದು, ಮಣ್ಣನ್ನು ತನ್ನಡಿಗೆನೇ ಹೇಳ್ಕೊಳ್ಳುತ್ತೆ. ಅದೇ ಥರ ನಾನು ಕೂಡ. ಅರ್ಥ ಆಯ್ತಾ? ಇಲ್ಲಿ ಎಷ್ಟೇ ಹೇಳಿಕೊಟ್ರು ಕೂಡ ಮಣ್ಣು ಇಲ್ಲಿಗೇನೆ ಬರಬೇಕು, ಆ ಥರನೇ ಮಾಡೋದು. ರೈಟಾ? ಅದು ಎಲ್ಲ ಹೇಳಿಕೊಡ್ಲಿಕ್ಕೆ ಆಗುತ್ತೆ ಇಲ್ಲಿ ಅಲ್ವಾ. ಅದಕ್ಕೆ ಕೋಳಿಗೆ ಇದು ಹಾಕೋದು ನಾವು, ಏನು ಕಾಳು ಹಾಕೋದು. ಈಗ ಸೊ ಬಂದು ಕಲ್ತ್ಕೊಳ್ಳಿ. ಇಷ್ಟು ಕಲ್ತ್ಕೊಂಡ್ರೂ ಆಗುತ್ತೆ ನಿಮಗೆ ಕೆಲಸ, ತೊಂದರೆ ಇಲ್ಲ. ಇಷ್ಟು ಗೊತ್ತಿದ್ರು ಸಾಕು, ಇಷ್ಟು ಗೊತ್ತಿದ್ರು ಕೂಡ ಆಗುತ್ತೆ. ಕೋರಿ ಬಾರ್ಬಾರ್ದು, ರೈಟಾ?
ಇಷ್ಟು ಗೊತ್ತಿದ್ರೂ ಆಗುತ್ತೆ. ಬಟ್ ಸಿಸ್ಟಮೆಟಿಕ್ ಕಲ್ತ್ಕೊಳ್ಬೇಕು, ಜ್ಯೋತಿಷ್ಯ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಬಂದು ಸೇರಿಕೊಳ್ಳಿ. ಮತ್ತು ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಪರ್ಸನ್ ಇದ್ದಾರೆ ದಯವಿಟ್ಟು ಅವ್ರನ್ನ ಹೇಳಿ ನಮ್ಮ ಜೊತೆ ಬಂದು ಸೇರಿಕೊಳ್ಳಿಕ್ಕೆ. ತುಂಬ ಫೇವರಬಲ್ ಆಗುತ್ತೆ, ರೈಟ್ ತಾನೇ? ತುಂಬ ಚೆನ್ನಾಗಿ ನೀವು ಕಲಿತೀರಾ, ಇದು ಗ್ಯಾರಂಟಿ, ನನ್ನ ಗ್ಯಾರಂಟಿ ಇದು. ನಾನು ಯಾವುದರಲ್ಲಿ ಗ್ಯಾರಂಟಿ ಕೊಡಲಿಲ್ಲ ಅಂದರೆ ಭಾಗ್ಯ ಅವರೇ, ನಿಮ್ಮನ್ನು ಜ್ಯೋತಿಷ್ಯನ್ನಾಗಿ ಮಾಡ್ತೇನೆ ಅನ್ನೋ ವಿಚಾರ ಉಂಟಲ್ಲ, ಅದರಲ್ಲಿ ಗ್ಯಾರಂಟಿ ಕೊಡ್ತೇನೆ ಅಲ್ವಾ? ಹಾಂ. ಹ್ಞೂ. ಓಕೆ, 7 ಬಂತು ನೋಡಿ ಅಮ್ಮ, ಅದು ನೀವೇ ನೋಡಿ ಆಯಿತಾ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಎಲ್ಲದಕ್ಕೂ ಅದನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತೆ ತಲೆ ಕೆಟ್ಟು ಹೋಗುತ್ತೆ, ಅರ್ಥ ಆಯ್ತಾ? ಮುಖ್ಯವಾಗಿ ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ಅನ್ನದ ಬಟ್ಟಲ್ಲಿ ಇಟ್ಕೊಂಡು ಕೆಲವರು ಇರ್ತಾರೆ, ಈ ಪೆಂಡುಲಮ್ ಕಲ್ತವ್ರು ಇರ್ತಾರೆ ಕೆಲವರು, ಓಕೆನಾ? ಇವರೇ ಆ ಪೆಂಡುಲಮ್ ಕಲ್ತವ್ರು ಏನು ಮಾಡ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ಇದು ನಾನು ಖುದ್ದು ನೋಡಿದ್ದು. ಹೋಟೆಲ್ಗೆ ಹೋಗ್ತಾರೆ, ಪೆಂಡುಲಮ್ ಕೈಯಲ್ಲಿ ಇರುತ್ತೆ, ಅವ್ರು ಏನು ಮಾಡ್ತಾರೆ, ಆ ಊಟದ ಮೇಲೆ ಪೆಂಡುಲಮನ್ನು ಆಡಿಸ್ತಾರೆ. ಇದನ್ನು ತಿನ್ಬೇಕಾ ಬೇಡವಾ, ಚೆನ್ನಾಗಿದೆಯೇ ಇದು, ಅದು ಅದು ಎಲ್ಲೋ ಒಂದು ಕಡೆ ಉಲ್ಟಾ ತಿರುಗಿತ ಅಂತ ಇಟ್ಕೊ, ಇದೇನೋ ತೊಂದರೆ ಇದೆ. ಈಗ ಏನು ಮಾಡ್ತಾರೆ, ಅದನ್ನು ಇಟ್ಕೊಂಡು ಪಾಸಿಟಿವ್ ಬರಲಿ ಅಂತ ಅದನ್ನು ಕ್ಲಾಕ್ ವೈಸಲ್ಲಿ ತಿರುಗಿಸ್ಲಿಕ್ಕೆ ನೋಡ್ತಾರೆ, ಕ್ಲಾಕ್ ವೈಸ್ ತಿರುಗಿ ಒಂದಷ್ಟು ಹೊತ್ತು, ಆವಾಗ ಅದಕ್ಕೆಲ್ಲ ಅದೆಲ್ಲ ತಣ್ಣಗಾಗಿ ಅದರಲ್ಲಿ ಒಂದೆರಡು ನೊಣಗಳೆಲ್ಲ ಬಂದುಬಿಟ್ಟು ಮತ್ತೆ ಹೋಗಿ ತಿಂತಾರೆ. ಇದು ಅದೇ ತಲೆ ಕೆಟ್ಟು ಹೋಗುತ್ತೆ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಹೋಗಬೇಡಿ, ತುಂಬ ಬೇಕಾಗಿಲ್ಲ, ಎಷ್ಟು ಬೇಕೋ ಅಷ್ಟೇ. ಅರ್ಜೆಂಟಿಗೆ ಏನು ಬೇಕು, ಏನು ತರಬೇಕು, ವ್ಯಾಲ್ಯೂಯೇಬಲ್ ಏನು ತರಬೇಕು, ಅದಕ್ಕೆ ಬೇಕಾಗಿ ಯೂಸ್ ಮಾಡಿ, ಪರವಾಗಿಲ್ಲ, ಅರ್ಥ ಆಯ್ತಾ? ಇಲ್ಲಾಂದರೆ ಊಟದ ಬಟ್ಟಲು ಬಂತು, ಊಟ ಮಾಡಬೇಕಾ ಬೇಡವಾ ನೋಡಿ ಏನು ಬರ್ತದೆ. 7 ಬಂತು, ಬೇಡವಾ ಅಂತ, ಬೇಡ. ಮತ್ತೇನು ತಿಂತೀರಿ ಈಗ ನೀವು? ಆ 7 ಬಂತು, ಬೇಡ. ಕೇತು ಹೇಳ್ತಾ ಇದ್ದಾನೆ ಬೇಡ ಅಂತ, ನೋಡೋಣ ಅಲ್ವಾ, ನೋಡೋಣ ಈಗ ಏನು ಮಾಡೋಣ. ಅದು ಅದಕ್ಕೋಸ್ಕರ ಹೇಳ್ತೀನಿ, ಅವಾಗ ಏನಾಗುತ್ತೆ, ಹುಚ್ಚು ಹಿಡಿಯುತ್ತೆ, ಓಕೆನಾ? ಸೊ ಅದಕ್ಕೋಸ್ಕರ ಇದನ್ನು ತುಂಬ ಯೂಸ್ ಮಾಡುವ ಹಾಗಿಲ್ಲ, ಪ್ರತಿಯೊಂದಕ್ಕೆ ಯೂಸ್ ಮಾಡುವ ಹಾಗಿಲ್ಲ. ಯಾವುದಕ್ಕೆ ಬೇಕು ಆ್ಯಕ್ಚುಲಿ, ಯಾವುದಕ್ಕೆ ಬೇಕು ಅದಕ್ಕೆ ಯೂಸ್ ಮಾಡಿದ್ರೆ ಅದರದ್ದೊಂದು ವ್ಯಾಲ್ಯೂ ಇರ್ತದೆ. ಆವಾಗ ನಿಮಗೆ ಅದು ಅಕ್ಯುರೇಟಾಗಿ ಆನ್ಸರ್ ಕೊಡುತ್ತೆ, ಅರ್ಥ ಆಗುತ್ತಾ? ಅಕ್ಯುರೇಟಾಗಿ 100% ಆನ್ಸರ್ ಕೊಡುತ್ತೆ ನಿಮಗೆ, ಗೊತ್ತಾಗುತ್ತಾ? ಈಗ ಈಗ ಒಂದು ನಿಮಿಷ ನಿಮಗೊಂದು ವಿಷಯ, ಈಗ ತೋರಿಸಿದ ಚಿತ್ರ ಇದೆಯಲ್ಲ, ಅದು ಏನು ಗೊತ್ತಾ? ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವ ಅಂತ ಕೇಳಿದಕ್ಕೆ ಬಂದ ಆನ್ಸರ್ ಅದೇ. ಒಬ್ಬ ಏನಿಟ್ಕೊಂಡಿದ್ದಾನೆ, ಕಬ್ಬನ್ನು ಇಟ್ಕೊಂಡಿದ್ದಾನೆ, ಅದರ ಪಕ್ಕ ಕೂತಿದ್ದಾನೆ ಅಲ್ವಾ? ಈಗ ಆನೆಗೆ ಏನು ಹೆದರಿಕೆ, ಅದು ಇವನು ನನ್ನ ಕಬ್ಬು ತಿಂದು ಬಿಡ್ತಾನಂತ. ಆನೆ ಬಂದು ಅವನನ್ನು ದೂರ ಮಾಡಲಿಕ್ಕೆ ನೋಡ್ತು ಅಲ್ವಾ, ಅಂತ, ಅರ್ಥ ಆಯ್ತಾ ನಿಮಗೆ? ಸೊ ಅದೇ ಥರ ನಿತೀಶ್ ಕುಮಾರ್ ಕೂಡ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿ ನಾನು ಇಷ್ಟಪಡಲ್ಲ, ನಾನೇ ಆಗಬೇಕು, ಅದು ನಂದು, ಅದು ಸ್ವತ್ತು ನನಗೇನೆ ಬೇಕು, ಆ ಥರ ಹೇಳ್ತಾರೆ. ಈಗ ಕ್ಲಿಯರ್ ಆಯ್ತಾ? ಇದು ಶಕುನ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅದಕ್ಕೆ ಹೇಳಿದ್ರೆ ಅದನ್ನೇ ಅರ್ಥ ಮಾಡ್ಕೊಂಡು ನಿಯತ್ತು ಕೂಡ ಹಾಗೇನೇ ಇರಬೇಕು ಸರ್, ಅನ್ಯಥ ಅದು ಅರ್ಥನೂ ಆಗಲ್ಲ, ನೀವು ಹೇಳಿದ್ದು ರಾಂಗ್ ಕೂಡ ಹೋಗುವ ಸಾಧ್ಯತೆಗಳು ಕೆಲವೊಂದು ಬಾರಿ ಇದ್ದೇ ಇರ್ತದೆ. ಅದಕ್ಕೆ ನಿಯತ್ತು ಕ್ಲಿಯರ್ ಆಗಿಟ್ಟು, ಆದರೆ ನಿಯತ್ತು ಹೇಗೆ ಇಟ್ಕೊಳ್ತೀರಾ? ಒಂದನೇದಾಗಿ ಯಾರಿಗೂ ತೊಂದರೆ ಕೊಡಬೇಡಿ, ಮನೆಯಲ್ಲಿ ಶಾಂತ ರೀತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ, ಆದಷ್ಟು ಮೈಂಡ್ ಕೂಲಾಗಿ ಇಟ್ಕೊಳ್ಳಿ, ಯಾರ ಜೊತೆ ಜಗಳ ಮಾಡಬೇಡಿ. ಏನು ಸಮಸ್ಯೆ ಉಂಟು ಅದನ್ನು ಕೂತ್ಕೊಂಡು ಬಹಳ ಚೆನ್ನಾಗಿ ತಲೆಗೆ ತಗೊಂಡು ಪರಿಹರಿಸಲಿಕ್ಕೆ ನೋಡಿ. ಜಗಳ ಮಾಡುವುದರಿಂದ ಆಗೋದಿಲ್ಲ. ನೀನು ಯಾಕೆ ಹಾಗೆ ಮಾಡಿದಿ, ನೀನು ಯಾಕೆ ಹೇಗೆ ಮಾಡಿದಿ, ನಿನಗೆ ಹೇಳಿದ್ದ ನಾನು ಸರ್, ಅದರಿಂದ ಪರಿಹಾರ ಆಗುವುದಿಲ್ಲ ಸರ್. ಕೂತ್ಕೊಂಡು ಚರ್ಚೆ ಮಾಡಿ, ಕೂತ್ಕೊಳ್ಳಿ, ಅಥವಾ ಯಾರನ್ನಾದರೂ ಅದರ ಅವಶ್ಯಕತೆ ಅವ್ರನ್ನ ಕರೆಸ್ಕೊಳ್ಳಿ, ಆನಂತರ ಅದರ ಬಗ್ಗೆ ಚರ್ಚೆ ಮಾಡಿ ಅಲ್ವಾ? ಒಂದು ಬಹಳ ಆ, ಆ, ಅದು ಯಾವ ಥರ ಅಂದರೆ ಬಹಳ ವ್ಯಾಲ್ಯೂಯೇಬಲ್ ಆಗಿ ಒಳ್ಳೊಳ್ಳೆ ವರ್ಡ್ಸ್ಗಳನ್ನು ಬಳಸಿ ಅದನ್ನು ಚರ್ಚೆ ಮಾಡಲಿಕ್ಕೆ ನೋಡಿ. ಆವಾಗ ನಿಮಗೆ 100% ಪರಿಹಾರ ಕಂಡು ಬರುತ್ತಲ್ಲ, 100%. ನೀವು ಜಗಳ ಮಾಡಿದರೆ ಬರುತ್ತಾ ಸರ್? ಪರಿಹಾರನೇ ಸಿಗುವುದಿಲ್ಲ, ಮೈಂಡ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ, ಗೊತ್ತಾಗಲಿ ಏನು ಮಾಡಬೇಕು. ಅದಕ್ಕೆ ನಿಮಗೆ ಏನು ಸೊಲ್ಯೂಷನ್ ಬೇಕಂದ್ರೂ ಕೂಡ ಕೂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಆವಾಗ 100% ಸೊಲ್ಯೂಷನ್ ಕಂಡು ಬರುತ್ತೆ. ಯಾವಾಗ ಸೊಲ್ಯೂಷನ್ ಕಂಡು ಬಂದಿಲ್ಲ ಅಂದ್ರೂ ಕೂಡ ನೀವು ಬೆಳಿಗ್ಗೆ ಹೇಳ್ತಿರೋಲ್ಲ, ಎದ್ದ ಕೂಡಲೇ ಭಗವಂತ ತಲೆಗೆ ಏನು ಹಾಕ್ತಾನೆ ನೋಡಿ, ಇಂಥದ್ದನ್ನು ಇಟ್ಟಿದೆಯಾ ತೆಗೆದು ಬಿಡು, ಅಥವಾ ಈ ಥರ ಇದ್ದಾರೆ, ಅಥವಾ ಇಂಥ ವ್ಯಕ್ತಿ ಇದ್ದಾರೆ ಅವರನ್ನು ನೋಡು, ಏನಾದರೂ ಹಾಕಿ ಬಿಡ್ತಾರೆ ಅಂತ ಅದನ್ನು ಫಾಲೋ ಮಾಡಿ. ತೋ ನಿಮ್ಮ ಪ್ರಾಬ್ಲಮ್ ಅಲ್ಲಿನೇ ಸಾಲ್ವ್ ಆಗುತ್ತೆ. ಕ್ಲಿಯರ್ ಆಯ್ತಾ ಈಗ? ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಇವತ್ತಿಗೆ ಇದು ಸಾಕು, ಮಾತಾಡೋದೆಲ್ಲ ನಾಳೆ ಮಾತಾಡೋಣ. ಓಕೆ, ಶಕುನಗಳನ್ನು ನೋಡದೆ ಜಾತಕದಲ್ಲಿ ಅದು ಹೀಗೇನಂತ ಪ್ರಿಡಿಕ್ಷನ್ ಮಾಡೋದು ನನ್ನ ಲೆಕ್ಕದಲ್ಲಿ ತುಂಬ ಕಷ್ಟ, ಅದು ಆಗುವುದಿಲ್ಲ. ಶಕುನಗಳನ್ನು ನೋಡಿಕೊಂಡು ಅದನ್ನು ಆಧಾರವಾಗಿ ಇಟ್ಕೊಂಡು ನೀವು ಪ್ರಿಡಿಕ್ಷನ್ ಮಾಡೋದಿದೆ, ಅದು 100%. ಅರ್ಥ ಆಯ್ತಾ? ಗೊತ್ತಾಗುತ್ತಾ? ಅದು ಪಕ್ಕಾ ರಿಸಲ್ಟ್ ಕೊಡುತ್ತೆ ನಿಮಗೆ. ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಅಲ್ವಾ, ಈಗ ಎಣಿಸ್ಕೊಳ್ಳಿ, ಯಾರ್ದೋ ಮದುವೆ ಆಗಬೇಕು, ಮದುವೆ ಜೀವನ ಮುಂದುವರಿತದ ಇಲ್ವಾ ಅಲ್ವಾ, ಅಥವಾ ಹುಡುಗ ಹೇಗೆ, ಆ ಹುಡುಗಿ ಹೇಗೆ, ಅದನ್ನೆಲ್ಲ ಈ ಶಕುನಗಳ ಮುಖಾಂತರ ಪರಿಗಣಿಸಲಿಕ್ಕೆ 100% ಸಾಧ್ಯತೆ ನಿಮ್ಗೆ ಗೊತ್ತಾಗುತ್ತೆ. ಕ್ಲಿಯರಾ? ಓಕೆನಾ? ಗೊತ್ತಾಯ್ತು. ಓಕೆ, ಹಾಗಾದರೆ ಯಾರೆಲ್ಲ ಗ್ರೂಪಲ್ಲಿದ್ದೀರಿ, ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಬರೆದು, ಯಾಕಂದರೆ ನಿಮ್ಮ ಕಮೆಂಟ್ಸ್ ಏನಿದೆ ನಮಗೆ ಒಂಥರ ಸಂಜೀವಿನಿ ಇದ್ದ ಹಾಗೆ. ಅದೇನು ಮಾಡುತ್ತೆ, ನಾಳೆ ಇನ್ನೊಂದು ಪಾಠ ಮಾಡೋಣ, ಮತ್ತೆ ಹೇಳಿಕೊಡೋಣ, ಅದು ಬರುತ್ತೆ. ಕಮೆಂಟೇ ಹಾಕಿಲ್ಲ, ನೀರಸ ಪ್ರತಿಕ್ರಿಯೆ ಮೂಡ್ ಆಫ್ ಆಗುತ್ತೆ, ಬೇಡ ಅನಿಸ್ಬಿಡ್ತದೆ, ಬೇಕಾಗಿಲ್ಲ, ಅವ್ರಿಗೆ ಅಗತ್ಯ ಇಲ್ಲ, ನನಗೆ ಯಾಕೆ, ಆ ಥಾಟ್ಸ್ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಹಾಗಾದ್ರೆ ಎಲ್ಲಿದ್ದೀರಿ ಅಲ್ಲಿ ಕಮೆಂಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತು ಯಾರಿಗೂ ಮಾತಾಡೋದು ಬೇಡ, ನಾಳೆ ಮತ್ತೆ ಆದರೆ ಸಾಧ್ಯ ಆದರೆ ನಾಳೆ ಕ್ಲಾಸ್ ಮಾಡ್ತೇನೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಾಳೆ ಎಲ್ಲಿ ಹೋಗ್ಲಿಕ್ಕಿದ್ರೆ ಆಗೋದಿಲ್ಲ, ಬಾಕಿ ವಿಚಾರ ಪರವಾಗಿಲ್ಲ. ಈಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ, ಭಾಗವಹಿಸಿ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಆರಾಧ್ಯ ಅವರೇ, ಬಾಯ್.